ಅಷ್ಟಾಂಗವರಿಗೆ ಆರಾಧನೆ ಮಾಡೋಣ ಎಂಬುದಾಗಿ ಎಲ್ಲರ ಕಣ್ಗಳನ್ನು ಮುಚ್ಚಿದವರಾಗಿ ದೇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಆತನ ಸನ್ನಿಧಿಯಲ್ಲಿ ಆರಾಧನೆ ಮಾಡೋಣ. ಆತನ ಸನ್ನಿಧಿಯಲ್ಲಿ ಸ್ತುತಿಸಿ ಆತನನ್ನು ಘನಪಡಿಸೋಣ. ಆತನೇ ರಾಜಾಧಿರಾಜನು, ಆತನೇ ಏಕ ದೇವರು. ಆತನ ವಾಕ್ಯವು ಹೀಗೆ ಹೇಳ್ತಾ ಇದೆ, ನಾನು ಭೂಮಿ ನಿರಾಕಾರವಾಗಿರುವಾಗ ನನಗಿಂತಲೂ ಮೊದಲು ಯಾರು ಇರಲಿಲ್ಲ, ಮೊದಲು ನನಗೆ ಯಾರು ಗೊತ್ತೇ ಇಲ್ಲ. ನಾನೇ ದೇವರು, ನಾನೇ ಸರ್ವಶಕ್ತನು, ನಾನೇ ದೇವಾದಿ ದೇವರು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆ ಸತ್ಯವಾದ ದೇವರು ನಾವು ಆರಾಧನೆ ಮಾಡೋಣ. ಆ ನೀತಿ ಸೂರ್ಯನ ನಾವು ಆರಾಧನೆ ಮಾಡೋಣ. ಆತನು ನಮ್ಮ ಮಧ್ಯದಲ್ಲಿ ಚಲಿಸುವ ದೇವರು. ಎಲ್ಲರೂ ಆರಾಧನೆ ಮಾಡೋಣ. ಸರ್ವಶಕ್ತನು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸಂತೋಷದಿಂದ ಆರಾಧನೆ ಮಾಡೋಣ. ಸಂತೋಷದಿಂದ ಆತನ ನಾಮವನ್ನು ಕೀರ್ತಿಸೋಣ. Hallelujah. Oh, Rabba Shadori Kalaba. La Shadori Kalaba. Rizalaba Shakalaba. Rizalaba Rabba Shadori. Hallelujah. Hallelujah. Aradhisura. Aradhisura. ಯೇಸುವೇ ನಮ್ಮ ಮಧ್ಯದಲ್ಲಿ ಬಾ ಎಂಬುದಾಗಿ, ಕರ್ತನೇ ನಮ್ಮ ಮಧ್ಯದಲ್ಲಿ ಬಾ ಎಂಬುದಾಗಿ, ರಾಜನೇ ನಮ್ಮ ಮಧ್ಯದಲ್ಲಿ ಬಾ ಎಂಬುದಾಗಿ. ನೀನಿಲ್ಲದ ಜೀವಿತ ಬರಡು ಭೂಮಿಗೆ ಸಮಾನ. ನಿನ್ನ ಆಲಯದಲ್ಲಿ ಕಳೆದ ಒಂದು ದಿವಸ ಬೇರೆ ಸಹಸ್ರ ದಿನಗಳಿಗೆ ಶ್ರೇಷ್ಠವೆಂಬುದಾಗಿ. ನಿನ್ನ ಆಲಯದಲ್ಲಿ ಕಳೆದ ಒಂದು ದಿನ ಬೇರೆ ಸಹಸ್ರ ದಿನಗಳಿಗೆ ಶ್ರೇಷ್ಠವೆಂಬುದಾಗಿ. ಓ ರಬ್ಬ ನಮ್ಮ ಮಧ್ಯದಲ್ಲಿ ಬಾರಪ್ಪ. ಯೆಸಯ್ಯನು ನಮ್ಮ ಮಧ್ಯದಲ್ಲಿ ಬಾ ಕರ್ತನೇ. ಇಲ್ಲಿ ಬಂದಿರುವ ಎಲ್ಲ ಭಕ್ತರ ಮೊರೆಯನ್ನು ಆಲಿಸು. ಎಲ್ಲರ ವಿಜ್ಞಾಪನೆಯನ್ನು ಕೇಳು. ಎಲ್ಲರ ಪ್ರಾರ್ಥನೆಗೆ ಕಿವಿದರೆ. ಯಾರ್ಯಾರು ಅಂಧಕಾರದಲ್ಲಿ ಬಂಧಿಸಲ್ಪಟ್ಟು ನಿರಾಕರಿಸಲ್ಪಟ್ಟಿದ್ದಾರೋ, ನಿರಾಕರಿಸಲ್ಪಟ್ಟ ಕಲ್ಲೇ ಮುಖ್ಯವಾದ ಮೂಲಕಲ್ಲು ಎಂಬುದಾಗಿ ಜನರಿಂದ ನಿರಾಕರಿಸಲ್ಪಟ್ಟಿರುವುದು. ನೀನು ಕರೆದ ಜನರು ನಿನ್ನ ಸನ್ನಿಧಿಯವರು ಶ್ರೇಷ್ಠರೇ. Hallelujah. Hallelujah. ಹೌದಪ್ಪ, ನಿನ್ನ ಸನ್ನಿಧಿಯಲ್ಲಿರುವುದೇ ನಮಗೆ ಭಾಗ್ಯ. ನಿನ್ನ ಸನ್ನಿಧಿಯಲ್ಲಿ ನಿನ್ನನ್ನು ಕೊಂಡಾಡುವುದೇ ನಮಗೆ ಶ್ರೇಷ್ಠ. Hallelujah. ಯಜಮಾನರು ನೀನು, ಯಜಮಾನರು ನೀನು, ಇಲ್ಲಿ ದೇವರು ನೀನು, ಇಲ್ಲಿ ಕರ್ತಾಧಿಕರ್ತರು ನೀನು, ಇಲ್ಲಿ ಸರ್ವಶಕ್ತನಾದ ದೇವರು ನೀನು, ಇಮ್ಮಾನುವೇಲನು ನೀನೇ. Hallelujah. ಎಲ್ಲ ದುಷ್ಟರ ಕೈಯಿಂದ ನಮ್ಮನ್ನು ತಪ್ಪಿಸಿರಿ. ಎಲ್ಲ ದುಷ್ಟರ ಕೈಯಿಂದ ನಮ್ಮನ್ನು ತಪ್ಪಿಸಿರಿ ದೇವರೇ. ಕಳೆದ ತಿಂಗಳೆಲ್ಲ ಕಾಪಾಡಿರಿ. ಈ ಒಂದು ದೇವರೇ, ಒಂದು ಮಾರ್ಚ್ ತಿಂಗಳಲ್ಲಿ, ಈ ಒಂದು 3ನೇ ತಿಂಗಳಲ್ಲಿ, ಈ ತಿಂಗಳು ನಮ್ಮ ಜೀವಿತದಲ್ಲಿ, ಈ ತಿಂಗಳು ನಮ್ಮ ಕುಟುಂಬದಲ್ಲಿ, ಈ ತಿಂಗಳು ನಮ್ಮ ಫ್ಯಾಮಿಲಿಯಲ್ಲಿ, ಈ ತಿಂಗಳು ನಮ್ಮ ಜಾಬುಗಳಲ್ಲಿ, ಈ ತಿಂಗಳು ಆಶೀರ್ವಾದಕರವಾಗಿ ಯೇಸುವಿನ ನಾಮದಲ್ಲಿ ಆಶೀರ್ವಾದಕರವಾಗಿ ಈ ತಿಂಗಳು ಪ್ರಭು ಅನೇಕ ಮಕ್ಕಳು ಭವಿಷ್ಯತ್ತನ್ನು ಕಟ್ಟುವ ತಿಂಗಳಿದಾಗಿದೆ. ಅನೇಕ ಮಕ್ಕಳು ಭವಿಷ್ಯತ್ತು ಬೆಳಕಿಗೆ ಬರುವ ತಿಂಗಳಿದಾಗಿದೆ. ಈ ಮಾರ್ಚ್ ತಿಂಗಳಲ್ಲಿ PUC, SSLC ಎಕ್ಸಾಮ್ ನಡೀತಾ ಇದೆ. ಇದು ಒಂದು ಆಶೀರ್ವಾದಕರವಾದ ತಿಂಗಳೇ. ಓ ಶಂಕರಾದ ನಮ್ಮ ದೇಶದ ಭವಿಷ್ಯತ್ತನ್ನು ಕಟ್ಟುವ ಈ ತಿಂಗಳಿದಾಗಿದೆ. ನಮ್ಮ ದೇಶದ ಭವಿಷ್ಯತ್ತನ್ನು ಕಟ್ಟುವ ತಿಂಗಳಿದಾಗಿದೆ. ನಮ್ಮನ್ನು ಆಶೀರ್ವಾದ ಮಾಡುವ ತಿಂಗಳಿದಾಗಿದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದೆ ಎಂಬುದಾಗಿ. ಚಿಂತೆ ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ, ಯಾವುದಕ್ಕೂ ಚಿಂತಿಸಬೇಡ್ರಿ. ದೇವರು ಎಲ್ಲ ಕಾರ್ಯದಲ್ಲಿದ್ದಾರೆ, ಎಲ್ಲವರಲ್ಲಿ ನೋಡ್ತಾ ಇದ್ದಾನೆ. ಹಾಲೆಲೂಯಾ. ಈ ತಿಂಗಳು ಹೆಂಗಿರ್ತದೆ ಎಂಬುದಾಗಿ ನಿನ್ನ ಆಲೋಚನೆ ಇದೆಯಾ? ಈ ಮಂತನ್ನು ದೇವರು ನಮಗೆ ಬ್ಲೆಸ್ಸಿಂಗ್ ಆಗಿ ಕೊಟ್ಟಿದ್ದಾನೆ. ಈ ತಿಂಗಳು ನೀನು ನಿಂತು ಹೋದ ಕಾರ್ಯಗಳನ್ನು ತಿರುಗಿ ಅದನ್ನು ಸಾಧಿಸಲು ಶಕ್ತನಾಗಿದ್ದಾರೆ. ಯಾರ್ಯಾರು ನಿನ್ನ ಜೀವಿತದಲ್ಲಿ ನಿನಗೆ ಬೇಕಾದವರು ಬಿಟ್ಟು ಹೋಗಿದ್ದಾರೋ, ತಿರುಗಿ ನಿನ್ನ ಜೀವಿತದಲ್ಲಿ ನಿನಗೆ ಬೇಕಾದದನ್ನು ದೇವರು ಸಮಕೂಡಿಸುವ ತಿಂಗಳೇ.
ಕಲ್ಲನರವ. ನೀನು ಭಯಪಡಬೇಡ, ಹೆದರಬೇಡ. ನಿನ್ನ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಇಲ್ಲಿವರೆಗೂ ಕಾರ್ಯ ಸಾಧಕವಾಗಿಲ್ವೋ? ಇಲ್ಲಿವರೆಗೂ ನಿನ್ನ ಕಾರ್ಯಕ್ಕೆ, ನಿನ್ನ ಬ್ಲೆಸ್ಸಿಂಗ್, ನಿನ್ನ ಆಶೀರ್ವಾದಕ್ಕೆ ಅಡ್ಡಿಗಳಿದ್ದಾವೋ? ನನ್ನ ದೇವರು ಹೇಳ್ತಾ ಇದ್ದಾರೆ, ಈ ಮೊದಲನೇ ದಿನದಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಕಾರ್ಯವಿದು ನೆರವೇರುವ ಸಮಯ, ಈ ಕಾರ್ಯವು ಸಫಲವಾಗುವ ಸಮಯ, ನಿನ್ನ ದರಿದ್ರತೆ ತೊಲಗಿ ದೇವಾದಿ ದೇವರು ನಿನ್ನನ್ನು ಪೋಷಿಸುವ ಸಮಯವಿದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಚ್ಚಿನ ಸಂತೋಷವಾಗಿ ನಿನ್ನ ಜೀವಿತದಲ್ಲಿ ಬರಗಾಲ ಬಂದಂತೆ ಇಲ್ಲಿವರೆಗಿತ್ತು. ನಿನ್ನ ಜೀವಿತದಲ್ಲಿ ಬರಡು ಭೂಮಿಯಲ್ಲಿ ನಡೆದಂತೆ ಇದುವರೆಗೂ ಇತ್ತು. ಇವತ್ತು ಈ ದಿನವು ಬದಲುಗೊಂಡು ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡ್ತಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹೌದಪ್ಪ. ಓ ಪರಿಶುದ್ಧಾತ್ಮನೇ, ಇಲ್ಲಿ ಬಂದಿರುವ ಎಲ್ಲ ಜನರ ಆಶೀರ್ವಾದ, ಯಾರ್ಯಾರು ಯಾವ ಕಾರಣಗಳಲ್ಲಿ ಸೇರಿದಾರೋ ಯೇಸುವಿನ ನಾಮದಲ್ಲಿ ಅವರ ಕಾರ್ಯಗಳು ಸಫಲವಾಗಲಿ. ಅವರ ಜಯ ಪ್ರದಾನದ ಮಾರ್ಗದಲ್ಲಿ ನಡೆಯ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಸ್ತೋತ್ರಂ. ಎಲ್ಲರೂ ಸ್ತುತಿಸೋಣ. ಹಲ್ಲೆಲೂಯಾ. ಕೃತಜ್ಞತೆಯಿಂದ ಈ ಮನಸ್ಸು ಸ್ತುತಿ ಸ್ತೋತ್ರದಿಂದ ಈ ಹೃದಯ ಈ ನಾಲಿಗೆ ಸ್ತುತಿಸಲು ಬದುಕುಳಿದ ಈ ಜೀವವು ಸಿದ್ಧವಾಗಿದೆ. Bye.
ರಾಜನ ಮಕ್ಕಳಾಗಿ ರಾಜನಂತೆ ನಮ್ಮನ್ನು ಗಣಪಡಿಸಿ ದೇವರೇ, ಕಳೆದ ತಿಂಗಳೆಲ್ಲ ಯಾವ ದುಷ್ಟರು ನಮ್ಮನ್ನು ಮುಟ್ಟದಂತೆ, ಯಾವ ಕೇಡು ಮಳಿ ಬರದಂತೆ, ಪ್ರತಿ ಕ್ಷಣದಲ್ಲಿಯೂ ದೇವರೇ ನಿನ್ನ ಬಲಗೈ ನಟ್ಟ ಸಸಿಯಂತೆ ನಿನ್ನ ತೋಟದಲ್ಲಿ ನಮ್ಮನ್ನು ಕಾಪಾಡಿ ಪ್ರತಿ ವಿಷಯದಲ್ಲಿ ಸಹಾಯ ಮಾಡಿ ದೇವರೇ, ನಾವು ನಡಿಬೇಕಾದಂತ ಮಾರ್ಗವನ್ನು ನಮಗೆ ಬೋಧಿಸಿ ನಡೆಸುತ್ತಾ ಬಂದ ಯೇಸುವಿಗೆ ನಾವೆಲ್ಲರೂ ಸ್ತೋತ್ರಗಳನ್ನು ಸಲ್ಲಿಸೋಣ. ಸ್ತೋತ್ರ 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 ಎಂಬುದಾಗಿ ಪ್ರಿಯರೇ, ದೇವರು ನಿಮಗೆ ನಿಮ್ಮ ಜೀವಿತದಲ್ಲಿ ಮಾಡಿರುವ ಏನು ಉಪಕಾರಗಳಿದ್ದಾವೋ ಅದರಲ್ಲಿ ಒಂದನ್ನು ಮರೆಯದೆ ಆತನ ಸನ್ನಿಧಿಯಲ್ಲಿ ಸ್ತುತಿಸೋಣ. ನಮ್ಮ ಬಾಯಿಗಳಿಂದ ಸ್ತುತಿಸೋಣ, ನಮ್ಮ ಬಾಯಿಗಳಿಂದ ಸ್ತುತಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವೇ ಪರಿಶುದ್ಧನೇ ದೇವರೇ, ನಮ್ಮ ತಲೆ ಕೂದಲು ನೆಲೆ ಕೂದಲಂತೆ ನಿನ್ನ ಕೃಪೆ ಭದ್ರವಾಗಿಟ್ಟುಕೊಂಡು ನಡೆಸಿದ ದೇವರೇ ಸ್ತೋತ್ರಪ್ಪ. ಯಾವ ಕೇಳು ಬಲಿಬಾರದಂತೆ ದೇವರೇ, ಈ 28 ದಿನಗಳ ಕಾಲ ನಮ್ಮನ್ನು ಕಾಪಾಡಿ ಸಂರಕ್ಷಿಸಿ ಸಹಾಯ ಮಾಡಿ ನಡೆಸಿದ ದೇವರೇ ನಿನಗೆ ವಂದನೆಯಪ್ಪ. ನಿನ್ನ ಹಾಗೆ ಯಾರು ಇಲ್ಲ ಕರ್ತನೆ, ನಿನ್ನ ಹಾಗೆ ಯಾರು ಇಲ್ಲಪ್ಪ. ನೀನು ಒಳ್ಳೆಯವನು. ನಾವು ಸ್ತುತಿಸೋಣ, ನಾವು ಆರಾಧನೆ ಮಾಡೋಣ. ಆತನು ನಂಬಿಗಸ್ತನು, ನಾವು ಅಪನಂಬಿಗಸ್ತರಾದರು ಆತನೊಬ್ಬನೇ ನಂಬಿಗಸ್ತನು. ನಾವು ಅಪನಂಬಿಗಸ್ತರಾದರು ಆತನು ನಂಬಿಗಸ್ತನು. ಎಲ್ಲರ ಬಾಯಿಗೆ ತೆಗೆದು ಸ್ತೋತ್ರ ಮಾಡಿ. ನಿಮ್ಮ ಸ್ತುತಿ ಸ್ತೋತ್ರಗಳು ದೇವರಿಗೆ ಇಷ್ಟವಾದ ಯಜ್ಞ. ಮುರಿದ ಮನಸ್ಸುಳ್ಳವರ ಯಜ್ಞವು ದೇವರಿಗೆ ಇಷ್ಟ, ಕುಗ್ಗಿದವರ ಯಜ್ಞವು ಸ್ತುತಿಗಳು ದೇವರಿಗೆ ಇಷ್ಟ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ನೀ ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರಪ್ಪ. ನಮ್ಮ ಜೀವಿತದಲ್ಲಿ ಕಳೆದ ತಿಂಗಳೆಲ್ಲ ಎಷ್ಟೋ ಅಮಿತವಾದ ಕಾರ್ಯಗಳು, ಅದ್ಭುತ ಕಾರ್ಯ
ಅಲ್ಪ ಕರ್ತನೆ ನಿನಗೆ ವಂದನೆ. ನಮ್ಮ ತಾಯಿಯ ಗರ್ಭದಲ್ಲಿ ನಾನು ಪಿಂಡವಾಗುವುದಕ್ಕಿಂತ ಮೊದಲೇ ನಮ್ಮನ್ನು ನೋಡಿ ತಿಳಿದುಕೊಂಡ ದೇವರೇ ನಿಮಗೆ ಸ್ತೋತ್ರಪ್ಪ. ದೇವರೇ ನಿಮ್ಮ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಲಿ. ನಮ್ಮ ಆಸೆ ಆಕಾಂಕ್ಷೆಗಳು ನಮ್ಮ ಜೀವಿತದಲ್ಲಿ ನೆರವೇರಲಿ. ದೇವರೇ ಕರ್ತನೆ, ನಾವು ಬಿಡುವಾಗ ತಂದೆಯಲ್ಲಿ ಎತ್ತಿಕೊಳ್ಳುವ ದೇವರು, ನಾವು ನಮ್ಮ ಕಾಲು ಜಾರಿ ತಂದುಕೊಳ್ಳುವಾಗ ನಿನ್ನ ಕೃಪೆ ನಮ್ಮನ್ನು ಬಲಪಡಿಸಿತು. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ದೇವ, ಈ ದಿನವು ಕರ್ತನೆ ನಮಗೆ ಸಹಾಯ ಮಾಡಿರುವವರೆಗೂ ನಿನ್ನ ಕೃಪೆಯಿಂದ ನಡೆಸಿ ಬಲಪಡಿಸಲಿಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಸಹ ನಿನ್ನ ಕರೆಗಳನ್ನು ನಮಗೆ ಸಮರ್ಪಿಸ್ತಾ ಇದ್ದೀವಿ ದೇವರೇ. ಸ್ತೋತ್ರ. ಆರಾಧನೆಯಲ್ಲಿ ನಿಮ್ಮ ನಾಮ ಮಹಿಮೆ ಹೊಂದತ್ತೆ, ಸ್ತುತಿ ಭಾಗದಲ್ಲಿ ಇಟ್ಟುಕೊಂಡು ನಿನ್ನ ನಾಮ ಮಹಿಮೆ ಹೊಂದಿದಂತೆ ಎಸಯ್ಯ, ವಾಕ್ಯ ಸಂದೇಶದೊಂದಿಗೆ ನಿನ್ನ ನಾಮ ಮಹಿಮೆ ಹೊಂದಲಿ. ನೀನು ಮಾತನಾಡು. ನೀನು ಮಾತನಾಡಿದ್ರೆ ಇಲ್ಲಿ ಬೆಲೆ ಇರ್ತದೆ ಪ್ರಭು. ನೀನು ಮಾತನಾಡಿದ್ರೆ ಇಲ್ಲಿ ಜನರಿಗೆ ತೃಪ್ತಿ, ನನಗೆ ತೃಪ್ತಿ ಕರ್ತನೆ. ನೀನೇ ಮಾತನಾಡಪ್ಪ. ನಿನ್ನ ಒಂದು ಮಾತು ಒಬ್ಬ ಪಾಪಿಯನ್ನು ರಕ್ಷಿಸ್ತದೆ. ನಿನ್ನ ಒಂದು ಮಾತು ಒಬ್ಬ ರೋಗಿಯನ್ನು ಗುಣಪಡಿಸದೆ. ನಿನ್ನ ಒಂದು ಮಾತು ನಮಗೆ ಸಂತೋಷವನ್ನು ಮಾಡುತ್ತದೆ. ದೇವರು ಸಹಾಯ ಮಾಡಲಿ. ಇಲ್ಲಿವರೆಗೂ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಸಹ ಸಹಾಯ ನಡೆಸಬೇಕೆಂದು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ಈ ದಿನ ಮೇಜಿನ ದೇವರೇ ಪಾದ ಮನವು ಆ ಕೈಯಾಗುವುದಕ್ಕಿಂತ ಮೊದಲೇ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತೆ ಸಹಾಯ ಮಾಡೋಣ. ನಾವು ಎಲ್ಲಿ ತಪ್ಪಿ ಹೋಗಿದ್ದೀವಿ ಕರ್ತನೆ, ನಾವು ಎಲ್ಲಿ ಬಿದ್ದು ಹೋಗಿದ್ದೀವಿ ಪ್ರಭು, ನಮ್ಮನ್ನು ತಿರುಗಿ ಕಟ್ಟಬೇಕೆಂಬುದಾಗಿ ಸ್ತೋತ್ರ. ದೇವರೇ, 139ನೇ ಕೀರ್ತನೆಯಲ್ಲಿ ನೋಡುವಾಗ ಆತನು ಕುಗ್ಗಿದವರನ್ನು ಬಲಪಡಿಸುವ ಆತನು, ಬಿದ್ದವರನ್ನು ಕಟ್ಟುವ ಆತನು ಎಂಬುದಾಗಿ ಹೇಳ್ತಾರೆ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವುದು ಸಹಾಯ ಮಾಡಿ ದೇವ. ಒಂದನೇ ಸ್ವಾಮಿ ವಾಕ್ಯಕ್ಕಾಗಿ ನಾವು ಪ್ರಾರ್ಥಿಸೋಣ. ಎಲ್ಲರನ್ನು ದೇವರೇ ನೀನು ಸಂಧಿಸಬೇಕೆಂಬುದಾಗಿ ಸ್ತೋತ್ರ ಮಾಡ್ತಾರೆ. ನಮ್ಮ ಮಧ್ಯದಲ್ಲಿ ಸಹೋದರಿ ಕಿರ್ಚಮಕ್ಕವರು ಪ್ರಾರ್ಥನೆ ಮಾಡ್ತಾ ನಮ್ಮನ್ನು ಮುನ್ನಡೆಸ್ತಾರೆ. ಹೌದು ಕರ್ತನೆ, ಸಂಪತ್ತಿನ ಆರಾಧನೆಗಾಗಿ ಸ್ತೋತ್ರ ರಜ. ಹೌದು ಕರ್ತನೆ, ತನ್ನ 2 ತಿಂಗಳೆಲ್ಲ ನಿನ್ನ ಒಂದು ರೆಕ್ಕೆ ಮರೆಯಲ್ಲಿ ಅಪ್ಪ ನಮ್ಮನ್ನು ಮರೆ ಮಾಚಿದ್ದೀವ. ನನ್ನ ಸಭೆಯನ್ನು, ನನ್ನ ಕುಟುಂಬವನ್ನು ಅಪ್ಪ ಕರ್ತನೆ, ಇಲ್ಲಿ ಬಂದಿರುವಂಥ ಪ್ರತಿಯೊಂದು ಮಕ್ಕಳನ್ನು ಪ್ರಭು ನಿನ್ನ ಮರೆ ಮಾಚಿದ್ದೀವ ಅಪ್ಪ. ತಿರುಗಿ ಇನ್ನೊಂದು ತಿಂಗಳಲ್ಲಿ ಕಾಲಿರುವಂಥ ಕೊಟ್ಟಂತ ಕೃಪೆ ಭಾಗ್ಯಕ್ಕಾಗಿ ನಿನಗೆ ಸ್ತೋತ್ರ ರಜ. ಅಪ್ಪ, ಲೋಕದಲ್ಲಿ ನೋಡ್ತಿರೋ ಎಷ್ಟೋ ಜನರು ಅಪ್ಪ ನಶಿಸಿ ಹೋಗಿದ್ದಾರಲ್ಲ ರಜ. ಅಪ್ಪ ಕರ್ತನೆ, ನೀನಾದ್ರೂ ನಮ್ಮ ಎಲ್ಲರನ್ನು ನಿನ್ನ ಮರೆ ಮಾಚಿ, ನಿನ್ನ ರಕ್ತ, ನಿನ್ನ ರೆಕ್ಕೆ ಮರೆಯಿಂದ ನಮ್ಮನ್ನು ಮರೆ ಮಾಚಿಕಾಗಿ ಸ್ತೋತ್ರ ರಜ. ಹೌದು ತಂದೆ ಆದ ದೇವರೇ, ನೀನು ಮಾಡಿದಂಥ ಕ್ಷಣ ಕ್ಷಣಕ ಮಾಡಿದಂಥ ಉಪಕಾರಕ್ಕಾಗಿ ನನ್ನಲ್ಲಿ ಏನಿಲ್ಲ ದೇವ ಕೊಡಲಿಕ್ಕೆ ದೇವ. ಹೌದು ಕರ್ತನೆ, ಅಪ್ಪ ನೀನು ಅಪ್ಪ ಎಂದು ನಿನ್ನನ್ನು ಕೂಗುವಾಗ ಅಪ್ಪ ಕರ್ತನೆ ಕರುಣಿಸುವಂಥ ಸಂಧಿ ದೇವ. ಅದಕ್ಕಾಗಿ ನಿನಗೆ ಸ್ತೋತ್ರ ರಜ. ಅಪ್ಪ, ಇನ್ನೊಂದು ನೂತನ ದಿನದಲ್ಲಿ ಅಪ್ಪ ನಿನ್ನ ಒಂದು ಹಳದಲ್ಲಿ ಆರಾಧಿಸುವಂತ ಕೊಟ್ಟಂತ ಭಾಗ್ಯಕ್ಕಾಗಿ ನಿನಗೆ ಸ್ತೋತ್ರ ರಜ. ಹೌದು ಕರ್ತನೆ, ಈ ಆರಾಧನೆ ಅಪ್ಪ ಶ್ರುತಿಗಳ ಮಧ್ಯದಲ್ಲಿ ಚಲಿಸುವಾತನೇ ನೀನಾಗಿದ್ದೀವ ಅಪ್ಪ ಕರ್ತನೆ. ನಮ್ಮ ಒಂದು ಆರಾಧನೆ ಕೂಗು ಕೇಳಿ ನಿಲ್ಲಿದು ಬಂದಂತ ದೇವರೇ ನಿನಗೆ ಸ್ತೋತ್ರ ರಜ. ಹೌದು ತಂದೆ ಆದ ದೇವರೇ ಪ್ರಭು ಅಪ್ಪ, ನೀನಿಲ್ಲದೆ ನಾವೇನು ಮಾಡಲಾರ ರಜ. ಓ ಕರ್ತನೆ, ಪ್ರಾರಂಭದಿಂದ ಅಂತ್ಯದವರೆಗೆ ನೀನು ನಮ್ಮ ಜೊತೆ ಸಂಘಟಿಸಿ ನಡೆಸುತ್ತೇವ. ಅದಕ್ಕಾಗಿ ನಿನಗೆ ಸ್ತೋತ್ರ ರಜ. ಹೌದು ಕರ್ತನೆ ಪ್ರಭು, ಈ ಒಂದಪ್ಪ ಮೊದಲಿನ ಒಂದಪ್ಪ ಆರಾಧನೆಗಾಗಿ ಸ್ತೋತ್ರ ರಜ. ಹೌದು ತಂದೆ ಆದ ದೇವರೇ ಪ್ರಭು, ನಿನ್ನ ಕರುಣಮಯ, ನಿನ್ನ ಕರುಣ ನಿಧಿ ನೀನಾಗಿದ್ದೀವ ಅಪ್ಪ. ಸೇವಕನನ್ನು ಮುಟ್ಟುದೇವ, ಸೇವಕರ ಕುಟುಂಬನನ್ನು ಮುಟ್ಟುದೇವ ಅಪ್ಪ, ಮಕ್ಕಳನ್ನು ಮುಟ್ಟುದೇವ. ಹೌದು ಕರ್ತನೆ, ಅವರು ನನಗೆ ಸಾಕ್ಷಿಗಾಗಿ ಬೆಳಗುವಿನ ರೀತಿಯಲ್ಲಿ ನಿಲ್ಲಿಸಿದ್ದೇವ. ಅದಕ್ಕಾಗಿ ನಿನಗೆ ಸ್ತೋತ್ರ ರಜ. ಅಪ್ಪ, ಇದರಿಂದ ಅನೇಕ ಆತ್ಮಗಳು ಪ್ರಭಾ ಇಲ್ಲಿ ಎಲ್ಲದಲ್ಲಿ ಬಂದು ಆರಾಧಿಸುವಂತೆ, ಅವರು ಕರ್ತನೆ ಪ್ರಭಾ ನಿನ್ನನ್ನು ಕಂಡುಕೊಳ್ಳುವಂತೆ ಭಾಗ್ಯವು ಕೊಡುವುದೇವ. ಅದಕ್ಕಾಗಿ ನಿನಗೆ ಸ್ತೋತ್ರ. ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ ರಜ, ಆದರೆ ನೀನು ನಮ್ಮನ್ನು ಹೆಸರಿಟ್ಟು ಕರೆದಂತ ನಂಬಿಕಸ್ತ ನೀನಾಗಿದ್ದೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ ರಜ. ಅಪ್ಪ, ನಮ್ಮ ಒಂದು ಊರಿಗೋಸ್ಕರ, ನಮ್ಮೊಂದು ಗ್ರಾಮಕ್ಕೋಸ್ಕರ, ನಮ್ಮೊಂದು ಕುಟುಂಬಕ್ಕೋಸ್ಕರ ಪ್ರಾರ್ಥಿಸಿದ್ದೇನೆ ರಜ. ಒಂದು ಅಪ್ಪ, ಇಂದು ಗ್ರಾಮಕ್ಕಾಗಿ ನಿನ್ನ ರಕ್ತವನ್ನು ಸುರಿಸಿದ್ದೇವ. ಹೌದು ಕರ್ತನೆ, ನಿನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದೇವ. ಈಗ ಅನೇಕರು ನಿನ್ನ ಪಾದದಲ್ಲಿ ಬರಲಿ ರಜ. ಇಲ್ಲಿ ಅಪ್ಪ ನಾಲಿಗೆ ಒಪ್ಪಿಕೊಂಡು ಈ ಒಂದು ಸಭೆಯಲ್ಲಿ ಮಣಕಲ್ಲಿ ಊರಲ್ಪಡೆ ನೀನೇ ನಿಜವಾದ ದೇವರೆಂದ ತಿಳಿಯಲ್ಪಟ್ಟಿದ್ದೇವೆ. ಅದಕ್ಕಾಗಿ ನಿನಗೆ ಸ್ತೋತ್ರ ರಜ. ಹೌದು ತಂದೆ ಆದ ದೇವರೇ ಪ್ರಭು, ಇಲ್ಲಿ ಬಂದಿರೋಂಥ ಪ್ರತಿಯೊಂದು ಮಕ್ಕಳನ್ನ ಹೆಸರಾಗಿ ಹುಟ್ಟು ಅಪ್ಪ, ಮನುಷ್ಯರು ಹೊರಗಿನ ತೋರಿಕೆ ನೋಡ್ತಾರೆ ದೇವ, ನೀನು ಒಳಗಿನ ಹೃದಯವನ್ನು ನೋಡುವಂಥ ತಂದೆ ನೀನಾಗಿದೆ. ಯಾರ್ಯಾರ ಕಷ್ಟ ಕಣ್ಣೀರು ಬಹಳ
ಹೌದು ಕರ್ತನೆ ತಂದೆ ವಾಕ್ಯ ಹೇಳುವಂತಪ್ಪ ನಿನ್ನ ಮಗನನ್ನು ಬಿಟ್ಟು ದೇವ ಯಾವ ವಾಕ್ಯದಿಂದ ಅಪ್ಪ ನಮಗಾಗಿ ನೀನು ತೃಪ್ತಗೊಳಿಸ್ತಿದ್ದೀ ರಾಜ. ಹೌದು ಕರ್ತನೆ ರೊಟ್ಟಿ ತಿಂದ ಮಾತ್ರಕ್ಕೆ ನಾವು ಬದುಕಬಲ್ಲೆವು ದೇವ. ಹೌದು ನಿನ್ನ ವಾಕ್ಯವನ್ನು ನಾವು ಕೈಗೊಂಡು ಜೀವಿಸುವಂತೆ ದೇವ ನಮ್ಗೆ ಆಹಾರವನ್ನು ಕೊಡು ದೇವ. ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಅಪ್ಪ ಕರ್ತನೆ ಆ ಮಗನನ್ನು ನೀನು ಮುಟ್ಟು ನೀನು ಅಭಿಷೇಕಿಸಿ ನಿನ್ನ ಒಂದು ಮಾತುಗಳು ಹೊರಡಿಸೋ ರಾಜ. ಅಪ್ಪ ನಾವು ಯಾವುದು ಹಿಡಿದುಕೊಳ್ಳಬೇಕು ಯಾವುದು ಬಿಟ್ಟು ಬಿಡಬೇಕು ಅಪ್ಪ ಕರ್ತನೆ ಅನೇಕ ಒಂದು ವಾಕ್ಯಗಳು ನಮ್ಮನ್ನು ತಿದ್ದುಪಡಿಸಿ ಅಪ್ಪ ನೀನು ನಡೆಸಿದ್ದಾಗಿ ನಿನಗೆ ಸ್ತೋತ್ರ ರಾಜ. ಹೌದು ತಂದೆ ಆದಲ್ಲೇ ಪ್ರಭು ಪ್ರತಿಯೊಂದು ಭಾಗದಲ್ಲಿ ನೀನು ಇದು ನಡೆಸಿದೆವ. ಅದಕ್ಕಾಗಿ ನಿನಗೆ ಸ್ತೋತ್ರ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ ರಾಜ. ಪ್ರಾರಂಭವು ಅಂತ್ಯ ಮಧ್ಯವು ನಿನ್ನಿದ್ದು ನಡೆಸಬೇಕಾಗಿ ನಜರೇತನ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡ್ತಿದ್ದೆ ನಮ್ಮ ತಂದೆ. ಆಮೆನ್ ಆಮೆನ್ ಆಮೆನ್. ಪ್ರೈಸ್ ದ ಲಾರ್ಡ್. ಎಲ್ಲ ಕೂತ್ಕೊಳ್ಳೋ ದಯಮಾಡಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಓಕೆ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸಂತೋಷವುಳ್ಳವರು ಎಲ್ಲರೂ ಕೂಡ ಎರಡು ಕೈಗಳಲ್ಲಿ ಹಲ್ಲೆಲೂಯಾ ಹೇಳುವ. ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತಾ ಇದ್ದೀನಿ. ಮುಂಜಾನೆ ಕರ್ತನೆ ಪ್ರಿಯ ಆತ್ಮೀಯರೇ, ಕರ್ತನು ನಮ್ಮ ಜೊತೆಗಾರನು ಸಹ ಸ್ನೇಹಿತನು ಕೂಡ ಇದುವರೆಗೂ ನಮಗೆ ಸಹಾಯ ಮಾಡಿ ಬಲಪಡಿಸಿದ ದೇವರು. ಈ ಒಂದು ತಿಂಗಳು ಮಾರ್ಚ್ ಮೊದಲನೇ ತಿಂಗಳು ಇದು ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಇರ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲ ದಿನಗಳು ಒಳ್ಳೆಯ ದಿನಗಳಾಗಿ ದೇವರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಂಬ್ತಾ ಇದ್ದೀರಾ? ಎಲ್ಲಿ ಶಕುನ ಕೇಳೋದು ಬೇಕಾಗಿಲ್ಲ, ಎಲ್ಲಿ ಸಮಯ ಕೇಳೋದು ಬೇಕಾಗಿಲ್ಲ, ಪಂಚಂಗ ಕೇಳೋದು ಬೇಕಾಗಿಲ್ಲ. ಎಲ್ಲ ದಿನಗಳು ಒಳ್ಳೆಯವೆ. ಬೈಬಲಲ್ಲಿ ಸತ್ಯವೇದದಲ್ಲಿ ದೇವರು ಉಂಟು ಮಾಡಿದ 7 ದಿನಗಳು ಅವು ಉತ್ತಮವಾದ ದಿನಗಳೇ. ಹಲ್ಲೆಲೂಯಾ. ಆದ್ದರಿಂದ ಸಂತೋಷದಿಂದ ದೇವರನ್ನು ಆರಾಧನೆ ಮಾಡೋಣ. ಈ ತಿಂಗಳು ನಮ್ಮ ದೇಶದ ಭವಿಷ್ಯತ್ತನ್ನು ಕಟ್ಟುವ ತಿಂಗಳಿಗಾಗಿದೆ. ಅನೇಕ ಮಕ್ಕಳು SSLC ಇದೆ. ಪ್ರಾರ್ಥಿಸ್ರಿ ಮಕ್ಕಳಿಗಾಗಿ. ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ದೇಶವನ್ನು ಕಟ್ಟುವ ಮಕ್ಕಳಾಗಿರಬೇಕು. ಹಲ್ಲೆಲೂಯಾ. ದೇಶಕ್ಕೆ ಹಿತವನ್ನು ಬಯಸುವ ಮಕ್ಕಳಾಗಿಯೂ, ದೇಶ ಶಾಂತಿ ಸಮಾಧಾನಕ್ಕಾಗಿಯೂ ಪ್ರಾರ್ಥಿಸುವಂಥ ಮಕ್ಕಳಾಗಿಯೂ, ದೇಶವನ್ನು ನಡೆಸುವಂಥ ಮಕ್ಕಳಾಗಿಯೂ ದೇವರನ್ನು ಆಶೀರ್ವಾದ ಮಾಡುವಂತೆ ಪ್ರಾರ್ಥಿಸಿರಿ. ದೇವಾಲಯ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ. ಹಾಗೆ ಈ ಸಮಯದಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಏನಾದರೂ ಕಾರ್ಯ ಮಾಡಿರುವುದಾದರೆ ಒಬ್ಬರಿಗೆ 2 ನಿಮಿಷ ಮಾತ್ರ ಸಮಯ, ಸಾಕ್ಷಿ ಹೇಳುವಂಥ ಸಮಯ. ಈ ತಿಂಗಳು ಏನಾದರೂ ಕಾರ್ಯ ಮಾಡಿರುವುದಾದರೆ 2 ನಿಮಿಷದಲ್ಲಿ ನಾವು ಸ್ಪೀಡ್ ಆಗಿ ಅದನ್ನು ಮುಗಿಸ್ಬೇಕು. ಯಾರಾದರೂ ಇದ್ದರೆ ಸಾಕ್ಷಿ ಹೇಳೋಣ. ಯಾರಾದರೂ ಇದ್ದೀರಾ? ಇಲ್ಲದೆ ಹೋದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಹಲ್ಲೆಲೂಯಾ. ಓಕೆ, ತುಂಬ ಸಂತೋಷ. ಮತ್ತು ಈಗ ಆರಾಧನೆಯಲ್ಲಿ ಕಾಲ್ಪಡುವಂಥ ಸಹೋದರ ಶೇಖರ್ ಓಲ್ಡ್ ಪ್ಲೇಯರ್, ನಮ್ಮ ಸಭೆಗೆ ಓಲ್ಡ್ ಪ್ಲೇಯರ್. ಈ ಒಂದು ಇಬ್ಬರಿಗೆ ಅವನು ಕಾಲ್ ಕಲಿಸೋದು ನನ್ನ ಮಗ ಸಹೋದರ ಲೋಕೇಶಿಗೆ. ಹಲ್ಲೆಲೂಯಾ. ಈಗ ಆರಾಧನೆ ಫಸ್ಟ್ ಸ್ತುತಿಯಲ್ಲಿ ಪಡೆದಿದ್ದು ನನ್ನ ಮಗನು, ಸೆಕೆಂಡ್ ಆರಾಧನೆಯಲ್ಲಿ ಪಡೆದ ಸಹೋದರ ಶೇಖರ್ ಓಲ್ಡ್ ಪ್ಲೇಯರ್. ಕಾಲಿನಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಉತ್ತಮವಾಗಿ ಇದು ಮಾಡುವಂಥ ಸಹೋದರ. ಪ್ರಾರ್ಥಿಸ್ರಿ. ಅವನ ಕಾಯಿಸನು ವಿವಾಹದ ಸಮಯ ಇದು ದೈವಿಕ ಚಿತ್ರದಲ್ಲಿ ನೆರವೇರಲಿ. ಹಲ್ಲೆಲೂಯಾ. ಇದರ ಯಾರಾದರೂ ಸಾಕ್ಷಿಗಳು? 2 ನಿಮಿಷ ಮಾತ್ರ ಸಮಯ ಒಬ್ಬರಿಗೆ. సంవత్సరం ఎట్లుంటామో తెలియదు కానీ ఈ సంవత్సరంలో మనము క్రిస్మస్ ముందు ఇస్లాంటి సమాధానం అందించినట్టు. ఎందుకంటే అనేక ఆలోచనలు, అనేక అప్పుల సమస్యలు, ఇబ్బందులు, సమాధానం లేదు, అవమానాలు, నిందలు ఇదే రోజు రోజుకి నాకు చాలా భారమయ్యి ఏమేమో ఆలోచనలు వచ్చేది. అయినా కూడా దేవుల్లో మొదలుపెట్టాను. ఎప్పుడైనా 2026 నా పరిస్థితులు మారుస్తావాలని అనుకున్నాను. కాబట్టి ఎందుకో తెలియదు అప్పుడు సమాధానంగా ఉన్నారు. కాకపోతే నేను కూడా మా ఇంట్లో కూడా మా కుటుంబంలో కూడా మా అత్త గొడవ చేసేది ఏదైనా సమస్యలతో రోజు నిద్ర పడ్డే కాదు, ఆహారం సరిగ్గా తినేది కాదు, ఏ ఆలోచనలతో ఉండేదో నాకే తెలియదు. కాకపోతే ఒంటరి పోరాటం మా పరిస్థితి ఇంతేనా అని అనుకున్నాను. దేవుడు ఏదో ఒక విధంగా మనకి తగిన రీతితో పోషించుతూ సమాధానంగా మనం ఇంకో నడిపించినాడు. లేకపోతే ఏ ఆలోచించే ఎప్పుడైపోతుందో తెలియదు.
లోకంలో ఉన్న వారికి నా దేవుడు ఉన్నతడని ఆయన నామాన్ని మరింపరుచుకొని మా కుటుంబాన్ని ఈరోజు క్షేమంగా ఉన్నాడు. మా ఫ్యామిలీ మొత్తం ఈరోజు దేవుడి సన్నిధిలో ఉండి ఏ కలంకం లేదంటే అంతా ఆనందిస్తున్నాను. అది ఎందుకంటే కోట్లు ఇచ్చినా రాదు ఇలాంటి ఆనందం ఇచ్చినందుకు దేవుడు తీసుకోవాలి. ఒక చిన్న సాక్షి తోటి దేవుడు నామంలో ದೇವರ ಸನ್ನಿಧಿ ಎಷ್ಟು ಕೋಟಿ ಕೊಟ್ಟರು ಸಿಗಲಾದಂಥ ದೇವರ ಕೃಪೆ. ಆದರೆ ದೇವರು ನಮ್ಮನ್ನು ಕರುಣಿಸಿ ಉಚಿತವಾಗಿ ನಮ್ಮೆಲ್ಲರಿಗೂ ಸಹಾಯ ಮಾಡಿದ್ದಾನೆ. ದೇವರ ಮಹಾನ್ ಕರುಣೆ ನಮ್ಮ ಮೇಲೆ. ಹಲ್ಲೆಲೂಯಾ. ಆಫೀಸರಿ ಸಹೋದರಿ ಹೇಳಿದ ಹಾಗೆ ದೇವರು ಸಮಾಧಾನ ಈ ವರ್ಷದಲ್ಲಿ ಒಂದು ವರ್ಷ ಎಲ್ಲ ಕೂಡ ಗೆಲ್ಲಿಬಿಡಿ. ಈ ವರ್ಷದಲ್ಲಿ ದೇವರು ಸಮಾಧಾನವು ಶಾಂತಿಯನ್ನು ಕೊಟ್ಟ ದೇವರಿಗೆ ನಾವೆಲ್ಲರೂ ಪ್ರಾರ್ಥಿಸೋಣ. ಸಹೋದರಿಗಾಗಿ ದೇವರನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಪ್ರಿಯ ಆತ್ಮೀಯರೇ, ನಿಮ್ಮ ಬಳಿಯಲ್ಲಿ ಸತ್ಯವಿರುವುದಾದರೆ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ವಾಕ್ಯ ಸಂದೇಶವನ್ನು ಕೇಳೋಣ. ನಿಮ್ಮ ಬಳಿಯಲ್ಲಿ ಸತ್ಯವಿರುವುದಾದರೆ ಯೋಹಾನ ಬರೆದ ಪತ್ರಿಕೆ ನಾವು ಈ ದಿನ ಧ್ಯಾನ ಮಾಡಿಕೊಳ್ಳೋಣ. ಈ ದಿನ ನಮ್ಮೆಲ್ಲರಿಗೆ ಗೊತ್ತಿರುವ ವಿಷಯ, ಈ ದಿನ ಕರ್ತನ ಮೇಜು. ಹಲ್ಲೆಲೂಯಾ. ಎಲ್ಲ ಹೇಳ್ರಿ, ಕರ್ತನ ಮೇಜ್ ಅಂತ ಯಾರಿಗೆ ಗೊತ್ತಿದೆ? ಕರ್ತನ ಮೇಜ್ ಅಂತ ಯಾರಿಗೆ ಗೊತ್ತಿದೆ? ಕೈಯತ್ತು. ಕರ್ತನ ಮೇಜ್ ಅಂತ ಯಾರಿಗೆ? ತೆಗೆದುಕೊಳ್ಳುವುದು ಮಾತ್ರ ಕೈಯತ್ತು. ಓಕೆ. ಕರ್ತನ ಮೇಜು ಅಂತ ಯಾರಿಗೆ ಗೊತ್ತಿದೆ ಎಂಬುದಾಗಿ ನಾವು ನೋಡುವುದಾದರೆ, ಒಂದು ಮಾತಿನಲ್ಲಿ ಹೇಳುವುದಾದರೆ, ರಕ್ಷಣೆ ಹೊಂದಿದವರಿಗೆ ಮಾತ್ರ ಕರ್ತನ ಮೇಜು ಅಂತ ಪರಿಪೂರ್ಣವಾಗಿ ನಮಗೆ ಗ್ಯಾರಂಟಿ ಇದೆ. ಈ ದಿನ ಕರ್ತನ ಮೇಜು ಎಂಬುದಾಗಿ ಯಾರಿಗೆ ಅಂದರೆ ರಕ್ಷಣೆ ಹೊಂದಿದವರಿಗೆ. ಈ ಕರ್ತನ ಮೇಜಿಗೆ ರಕ್ಷಣೆಗೆ ಏನು ಸಂಬಂಧ ಅಂತ ನಾವು ಕೇಳುವುದಾದ್ರೆ ಇದೆ, ಸಂಬಂಧ ಇದೆ. ಕರ್ತನ ಮೇಜಿಗೆ ರಕ್ಷಣೆಗೆ ಸಂಬಂಧ ಇದೆ. ಈ ಕರ್ತನ ಮೇಜು ಎನ್ನುವುದು ಆತನ ರಕ್ತ, ಆತನ ದೇಹ. ಆತನ ರಕ್ತ, ಆತನ ದೇಹ. ಇದನ್ನು ಯಾರು ಟಚ್ ಮಾಡ್ಬೋದು? ಇದನ್ನು ಯಾರು ತಿನ್ಬೋದು? ರಕ್ಷಣೆ ಹೊಂದಿದವರಿಗೆ ಮಾತ್ರ. ಇದು ತಿಂದವರಿಗೆ ಏನಿದೆ? ಇದು ತಿನ್ಬೇಕಂತ ಬೈಬಲ್ ಆ ಒಂದು ರಕ್ತ ಭೋಜನ, ಆ ಒಂದು ತನ್ನ ದೇಹದ ಭೋಜನ ಮಾಡಬೇಕೆಂಬ ಒಂದು ನೇಮ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಕಾರಣ ಏನ್ ಗೊತ್ತಾ? ಆತನು ಜೀವವುಳ್ಳ ದೇವರಾಗಿರುವುದರಿಂದ, ನಾವು ಜೀವಿಸಬೇಕಾದವರಿಂದ ಆ ಭೋಜನದಲ್ಲಿ ನಾವು ಪಾಲು ಹೊಂದಬೇಕು, ಆ ರಕ್ತದಲ್ಲಿ ನಾವು ಪಾಲು ಹೊಂದಬೇಕು. ಆ ರಕ್ತದಲ್ಲಿ, ಆ ಭೋಜನ, ಆ ಮಾಂಸದಲ್ಲಿ ಪಾಲು ಹೊಂದುವ ನಮಗೆ ಏನಿದೆ ಅಂತ ವಾಕ್ಯ ನಮಗೇನಿದೆ ಅಂತ ಗೊತ್ತಿದೆ. ಪ್ರಿಯ ಆತ್ಮೀಯರೇ, ಯಾಕೆ ಅದನ್ನು ನಾವು ಸೇವಿಸಬೇಕು? ಅದು ಸೇವಿಸಿದಾಗ ಎಲ್ಲ ಕೂಡ ಆತನ ಜೀವದಲ್ಲಿ ನಾವು ಇದ್ದೀವಿ ಅಂತ ಅರ್ಥ. ಗಮನಿಸಿದ್ರೆ ಜಾಗ್ರತೆಯಿಂದ ಇದನ್ನ ನಾವು ಧ್ಯಾನ ಮಾಡೋಣ. ಇದನ್ನ ಕರ್ತನ ಮೇಜು. ಕರ್ತನ ಮೇಜು ಯಾಕೆ ತೆಗೆದುಕೊಳ್ಬೇಕು? ಕರ್ತನ ಮೇಜು ಯಾಕೆ ತೆಗೆದುಕೊಳ್ಬೇಕು? ಕರ್ತನ ಮೇಜು ತೆಗೆದುಕೊಳ್ಳದೆ ಹೋದ್ರೆ ನಡೆಯಲ್ವಾ ಅಂತ ಹೇಳುವುದಾದ್ರೆ, ಕರ್ತನ ಮೇಜು ತೆಗೆದುಕೊಳ್ಳದೆ ಹೋದ್ರೆ ನಡೆಯಲ್ಲ. ಕರ್ತನ ಮೇಜಿಗೆ ಬೇಕಾದಂತ ಸಿದ್ಧಪಾಠಗಳು ನಿನ್ನಲ್ಲಿ ಇಲ್ಲದೆ ಕೂಡ ಅದು ನಡೆಯಲ್ಲ. ಒಂದು, ಕರ್ತನ ಮೇಜು ತೆಗೆದುಕೊಳ್ಬೇಕು. ನೀನು ನಾನು ಕರ್ತನ ಮೇಜು ತೆಗೆದುಕೊಳ್ಬೇಕಾದ್ರೆ ಮೊದಲು ನಮಗೆ ರಕ್ಷಣೆ ಆಗಬೇಕು. ಹಲ್ಲೆಲೂಯಾ. ನಿನಗೆ ನನಗೆ ಏನಾಗಬೇಕಂತ ಪ್ರಿಯರೇ? ರಕ್ಷಣೆ ಆಗಬೇಕು. ಆ ರಕ್ಷಣೆ ಆದ್ರೆ ಫಸ್ಟ್ ನಡೆಯುವುದೇನು ಗೊತ್ತಾ? ರಕ್ಷಣೆ ಎನ್ನುವುದು ದೇವರ ನೇಮ. ತದನಂತರ ನೀನು ಆ ಬಲಿಪೀಠದ ಮೇಲೆ, ಆ ರಕ್ತದಲ್ಲಿ, ಆ ಮಾಂಸದಲ್ಲಿ ಕೈ ಹಾಕುವ ಅಧಿಕಾರ ಅವಾಗ ನಿನಗೆ ಲಭಿಸ್ತದೆ. ಅಲ್ಲಿವರೆಗೂ ನಿನಗೆ ಅಧಿಕಾರ ಇಲ್ಲ. ಓಕೆ. ಆ ಅಧಿಕಾರ ಹೊಂದಿದ್ರೆ ಏನಿದೆ ನಮಗೆ? ಆ ಅಧಿಕಾರ ಹೊಂದಿದ್ರೆ ಏನಿದೆ? ದೇವರ ಮಾಂಸದಲ್ಲಿ, ದೇವರ ರಕ್ತದಲ್ಲಿ, ಆ ಭೋಜನದಲ್ಲಿ ಕೈ ಹಾಕುವ ನಮ್ಗೆ ಏನಾದ್ರೂ ಲಾಭವಿದೆಯಾ ಎನ್ನುವುದಾದ್ರೆ ದೇವರ ವಾಕ್ಯ ಇರ್ತದೆ, ಅವರಿಗೆ ನಿತ್ಯ ಜೀವ ಇದೆ ಅಂತ. ಬೈಬಲ್ ಒಂದು ಸಂಗತಿ ಹೇಳ್ತದೆ, ನಿತ್ಯ ಜೀವ ಇದೆ. ನಿತ್ಯ ಜೀವ ಬೇಕೆನ್ನುವರು ಯಾರಾದ್ರೂ ನಾವು ಇಲ್ಲಿ ಇದೀವಂದ್ರೆ ಫಸ್ಟ್ ನಾವು ರಕ್ಷಣೆ ಆಗಬೇಕು. ಆತನ ನಂತರ ಆತನ ಬಲ್ಲಪಾನದಲ್ಲಿ ನಾವು ಕೈ ಹಾಕಬೇಕು. ಬಲ್ಲಪಾನದಲ್ಲಿ ಕೈ ಹಾಕಿದಾಗ ನಮ್ಮಲ್ಲಿ ಏನುಂಟಾಗ್ತದಂತ ವಾಕ್ಯದಲ್ಲಿ ಇದನ್ನ ಧ್ಯಾನ ಮಾಡಿಕೊಳ್ಳೋಣ.
ದೇವರು ನಮ್ಮೊಂದಿಗೆ ಎಲ್ಲರೊಂದಿಗೆ ಮಾತನಾಡಲಿ. ಪರಿಶುದ್ಧಾತ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನು ಈ ದಿನ ನಮ್ಮೆಲ್ಲರೊಂದಿಗೆ ಮಾತನಾಡಲಿ. ಯೋಹಾನ ಬರೆದ ಪತ್ರಿಕೆ 6ನೇ ಅಧ್ಯಾಯ 53ರ ವಚನದಿಂದ 55ನೇ ವಚನದವರೆಗೆ ಯಾರಾದರೂ ಓದಿ ಸಹಾಯ ಮಾಡಿ. 53ರಿಂದ 55ನೇ ವಚನದವರೆಗೆ. ಓದ್ರಿ, ಆಮೇಲೆ ಅಂಡರ್ಲೈನ್ ಮಾಡ್ಕೊಳ್ರಿ. ಫಸ್ಟ್ ಓದ್ಬೇಕು, ದೇವರ ವಾಕ್ಯ ಓದ್ಬೇಕು. ಸಿಕ್ಕಿದೆಯಲ್ಲ ಟಕ್ಕಂತ ಓದ್ಬೇಕು. ಓದಿದ ನಂತರ ಅಂಡರ್ಲೈನ್ ಮಾಡ್ಕೊಳ್ರಿ, ಅದನ್ನ ಮೆನ್ಷನ್ ಮಾಡ್ಕೊಳ್ರಿ, ಬರ್ಕೊಳ್ರಿ, ಮನೆಗೆ ಹೋಗಿ ಮತ್ತೆ ಸ್ಟಡಿ ಮಾಡ್ರಿ. ದೇವರ ಆ ವಾಕ್ಯ ಇಟ್ಟು ಪ್ರಾರ್ಥನೆ ಮಾಡ್ರಿ. ಇಲ್ಲೇ ನಾವು ಪೆಂಡಾಲ್ ತಿದ್ದುತ್ತಾ ಇರಬಾರ್ದು. ಓದು ಅಂದ್ರೆ ಓದುವ ಸಮಯ. ಹಲ್ಲೆಲೂಯ. ರೈಟ್. ಯೇಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ನೋಡಿ, ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ಏನಿಲ್ಲ ಅಂತ ಪ್ರಿಯರೇ. ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ? ಲೋಕದ ಕಲ್ಯಾಣಕ್ಕಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು ಶಿಲುಬೆದಾರಿಯಾಗಿ ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ತ್ಯಾಗ ಮಾಡಿದ ಪರಿಶುದ್ಧನು ಹೇಳ್ತಾ ಇದ್ದಾನೆ, ಯಾರಾದರೂ ಮನುಷ್ಯ ಕುಮಾರನ ಮಾಂಸವನ್ನು ತನ್ನ ರಕ್ತವನ್ನು ಕುಡಿಯದೇ ಹೋದರೆ ಅವರಲ್ಲಿ ಏನಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಜೀವವಿಲ್ಲ. ರಕ್ಷಣೆ ಹೊಂದಿದವರು ಎಷ್ಟು ಜನ ಇದೆ? ಕೈ ಎತ್ತಿ. ರಕ್ಷಣೆ ಹೊಂದಿದವರು ದೇವರಿಗೆ ಸ್ತೋತ್ರ. ರಕ್ಷಣೆ ಇಲ್ಲದವರು ಎಷ್ಟು ಜನ ಇದೆ? ಕೈ ಎತ್ತಿ. ತೊಂದರೆ ಇಲ್ಲ. ರಕ್ಷಣೆ ಇಲ್ಲದವರು ಕೈ ಎತ್ತಿ. ದೇವರು ನಿಮಗೆ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ, ದೇವ ಆ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡು, ನಿನ್ನ ರಕ್ತದಲ್ಲಿ ನಿನ್ನ ಬಲ್ಲಪಾನದಲ್ಲಿ ಕೈ ಹಾಕುವಂತ ನನಗೆ ಸಹಾಯ ಮಾಡು. ಅಲ್ಲಿವರೆಗೂ ನಮ್ಮಲ್ಲಿ ಏನಿಲ್ಲ ಅಂತ ಪ್ರೇರೆ, ಜೀವವಿಲ್ಲ. ನಿರ್ಜೀವವಾಗಿ ಎಷ್ಟು ದಿನ ಇರ್ಬೇಕು ಹೇಳ್ರಿ? ನಿರ್ಜೀವವಾಗಿ ಸೈತಾನ್ ಹತ್ರ ಎಷ್ಟು ದಿನ ಫೈಟ್ ಮಾಡ್ಬೇಕು ಹೇಳ್ರಿ? ನಿರ್ಜೀವವಾಗಿ ಲೋಕದ ಹತ್ರ ಎಷ್ಟು ದಿನ ಎಷ್ಟು ದಿನ ಎಷ್ಟು ವರ್ಷಗಳು, ಎಷ್ಟು ತಿಂಗಳು, ಎಷ್ಟು ವಾರ ನಾವು ಹೋರಾಡ್ಬೇಕು ಹೇಳ್ರಿ? ಜೀವವು ನಮ್ಮಲ್ಲಿ ಇಲ್ಲದೆ ಹೋದ್ರೆ ನಾವು ಶವಕ್ಕೆ ಸಮಾನ. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ದೇವರು ಕೋರುವುದೇನು ಗೊತ್ತಾ? ನಾನು ಜೀವವುಳ್ಳವರಾಗಿದ್ದರಿಂದ ನೀವು ಜೀವವುಳ್ಳವರಾಗಿರಲಿ. ಈಗ ನೀವು ಇಲ್ಲದೆ ಹೋದ್ರೆ ನಾವು ಯಾವುದಕ್ಕೆ ಸಮಾನ ಹೇಳ್ರಿ? ಒಂದು ಶವಕ್ಕೆ ಸಮಾನ. ಶವಕ್ಕೆ ಯೇಸು ಸ್ವಾಮಿ ಒಂದು ಬೈಬಲಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ, ಜೀವಿಸುವವರು ನನ್ನನ್ನು ಕಂಡುಕೊಳ್ತಾರೆ ಹೊರತು ಸತ್ತವರು ನನ್ನನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಹೇಳ್ಬೇಕು, ರಕ್ಷಣೆ ಇಲ್ಲದೆ ಬಲ್ಲ ಪಾನದಲ್ಲಿ ಕೈ ಹಾಕದೆ ಹೋದ್ರೆ ಅವ್ರು ಯಾವುದಕ್ಕೆ ಸಮಾನ ಅಂತ ಹೇಳ್ತಾರೆ? ಜೀವ ಇಲ್ಲದ್ರೆ ಏನಾಗ್ತದೆ? ನಾನೀಗ ಬೋಧಿಸುವ ದೇವರ ಸೇವಕರು, ಇಲ್ಲಿ ನನಗೆ ಜೀವ ಇಲ್ಲ ಅನ್ಕೊಂಡ್ರಿ, ನಾನೇನು ಶವಕ್ಕೆ ಸಮಾನ. ಈಗ ವಾಕ್ಯ ಹೇಳ್ತದೆ, ಯಾರು ಮನುಷ್ಯ ಕುಮಾರನ ರೊಟ್ಟಿಯನ್ನು ತಿನ್ನದೆ ಆತನ ರಕ್ತದಲ್ಲಿ ಪಾನ ಮಾಡದೆ ಹೋದರೆ ಅವರಲ್ಲಿ ಏನಿಲ್ಲ? ಜೀವ ಇಲ್ಲ. ಯಾರಿಗೆ ಜೀವ ಇದೆ? ನಾವು ಆತನ ರಕ್ತವನ್ನು ಕುಡಿದು ಆತನ ಮಾಂಸದಲ್ಲಿ ಪ್ರತಿ ತಿಂಗಳು ಕೈ ಹಾಕುವ ನಮಗೆ ದೇವರ ವಾಕ್ಯ ಹೇಳ್ತದೆ, ಅವರಿಗೆ ಜೀವ ಇದೆ. ಹಲ್ಲೆಲೂಯ. ಇಲ್ಲಿ ಎಷ್ಟು ಜನ ಜೀವ ಇದ್ದವರಿದ್ದೀವಿ, ಎಷ್ಟು ಜನ ಜೀವ ಇಲ್ಲದವರಿದ್ದೀವಿ? ಇಂಪಾರ್ಟೆಂಟ್ ಅಲ್ಲ ಪ್ರಿಯರೇ? ಇಂಥ ಸಣ್ಣ ವಿಷಯಗಳು ಕೂಡ ದೇವರ ಮುಂದೆ ಬಹಳ ಯಾಕೆ ಈ ಪರಿಶುದ್ಧಾತ್ಮನ ಈ ಮುಂಜಾನೆ ನಮ್ಮ ಹತ್ರ ಮಾತನಾಡ್ತದೆ ಎಂಬುದಾಗಿ ನಾವು ನೋಡುವುದಾದ್ರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಶಿಷ್ಯರನ್ನು ಕರೆದು, ಈ ಸಣ್ಣ ಸಣ್ಣ ಆಜ್ಞೆಗಳನ್ನು ಬೋಧಿಸಿ ತಾನು ಮೀರಿ ಹೋಗುವಂತೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನಾಗ್ತಾನಂತ. ಇದು ಸಣ್ಣ ಆಜ್ಞೆ, ಇದು ಬಹಳ ದೊಡ್ಡ ಆಜ್ಞೆ ಅಲ್ಲ. ರಕ್ಷಣೆ ಹೊಂದೋದು ಪ್ರತಿ ತಿಂಗಳು ಇಲ್ಲ ಪ್ರತಿ ವಾರ ಆತನ ಬಲ್ಲ ಮೇಜಿನಲ್ಲಿ ಆತನ ಶರೀರದಲ್ಲಿ ಪಾಲಾಗುವುದು ನಮಗೆ ಬಹಳ ಇಂಪಾರ್ಟೆಂಟ್. ಒಂದು ವೇಳೆ ಆಗದೆ ಹೋದ್ರೆ ದೇವರನ್ನ ನಾವು ಮೆಚ್ಚಲ್ಲ. ದೇವರಿಗೆ ನಾವು ಸಂಬಂಧಪಟ್ಟವರಲ್ಲ. ಸೈತಾನು ಯಾವಾಗಲಾದ್ರೂ ನೀನು ಸೈತಾನ ಅಟ್ಯಾಕ್ ಮಾಡ್ಬೋದು. ಯಾಕಂದ್ರೆ ನಿನ್ನಲ್ಲಿ ಜೀವ ಇಲ್ಲ. ಸತ್ತ ನಾಯಿ ಹೆಂಗಿರ್ತದೆ ಹೇಳ್ರಿ? ಸತ್ತ ನಾಯಿಗೆ ಏನಾದ್ರೂ ಮಾಡಿದ್ರೆ ನಡೀತದ? ಹಲ್ಲೆಲೂಯ. ಒಂದು ವೇಳೆ ನಾವು ಹೋಗುವ ಬೀದಿಯಲ್ಲಿ ಆದಿಯಲ್ಲಿ ಹುಲಿನೇ ಸತ್ತು ಬಿದ್ದಿರ್ಬೇಡಿ,
ಸತ್ತು ಬಿದ್ದ ಹುಲಿಗೆ ಎದುರ್ಲಿಕ್ಕೆ ಯಾರಾದರೂ ಎದುರ್ತಾರ? ಎದುರ್ಬೋದಾ? ನಾವೇ ಎದುರಲ್ಲ. ಹುಲಿ ಸತ್ತ ಇದ್ರೆ ಎದುರಲ್ಲ. ಯಾಕೆ ಎದುರಲ್ಲ ಅಂದ್ರೆ ಅದರಲ್ಲಿ ಜೀವ ಇಲ್ಲ. ಈಗ ನಿನ್ನಲ್ಲಿ ಜೀವ ಇದೆ ಅಂದ್ರೆ ನೋಡ್ರಿ, ನಿನ್ನಲ್ಲಿ ನನ್ನಲ್ಲಿ ಜೀವ ಇದೆ ಹೋದ್ರೆ ಸೈತಾನ ಹೆಂಗೆ ಎದುರ್ತಾನೆ? ಮೌನ ಲೋಕ ಸೇರಿದವರು ದೇವರನ್ನು ಸ್ತುತಿಸಲಿಕ್ಕೆ ಆಗ್ತದ ಎಂಬುದಾಗಿ ಭಕ್ತರಾದ ಬೈಬಲ್ ದಾವಿದನು ಹೇಳ್ತಾ ಇದ್ದಾನೆ. ಹಾಗೆ ನೀನು ಸತ್ತಿದೀಯಾ, ನೀನು ಸತ್ತವಳಾಗಿ ಯಾರಾದ್ರೂ ಕೂಗಿದ್ರೆ ನಿನ್ನ ಸ್ವರ ಅವ್ರಿಗೆ ಕೇಳಿಸದ? ವಾಕ್ಯ ಹೇಳ್ತದೆ ಅವರಲ್ಲಿ ಏನಿಲ್ಲ ಅಂತ, ಜೀವ ಇಲ್ಲ. ಪ್ರಿಯರೇ, ಈ ವಾಕ್ಯ ನೀವು ಸ್ವಲ್ಪ ಆಳವಾಗಿ ನೀವು ಮನೆಗೆ ಹೋಗಿ ಆಲೋಚನೆ ಮಾಡುವುದಾದ್ರೆ, ಜೀವ ಇದ್ರೆ ಮದುವೆ ಮಾಡ್ಕೊಳ್ತೀಯ, ಜೀವ ಇದ್ರೆ ಮಕ್ಕಳು ಎತ್ತೀಯ, ಜೀವ ಇದ್ರೆ ಮನೆ ಕಟ್ತೀಯ, ಜೀವ ಇದ್ರೆ ಆಸ್ತಿ ಪಾಸ್ತಿಗಳು ನೋಡ್ತೀಯ, ಜೀವ ಇದ್ರೆ ಎಲ್ಲಾದ್ರು ಮಾಡ್ಕೊಳ್ತೀಯ. ಅದೇ ಜೀವ ನಿನ್ನಲ್ಲಿ ಇಲ್ಲ ಅಂದ್ರೆ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದು ವೇಳೆ ನೀನು ಜೀವಿಸ್ತಾ ಇದ್ದೀವಿ, ಪ್ರಕಟಣೆ 3ರಲ್ಲಿ ಒಂದು ಮಾತು ಹೇಳ್ತಾ ಇದೆ, ನೀನು ಜೀವಿಸುವವನಾಗಿ ಕಾಣ್ತಾ ಇದೀಯಾ, ಆದ್ರೆ ನಿನ್ನಲ್ಲಿ ಜೀವ ಇಲ್ಲ. ಏನಿಲ್ಲ? ಜೀವಿಸುವವರಾಗಿ ಇದ್ದೀವಿ, ಜೀವಿಸ್ತಾ ಇದ್ದೀವಿ, ಆದ್ರೆ ನಮ್ಮಲ್ಲಿ ಏನಿಲ್ಲ ಅಂತ ವಾಕ್ಯ ಹೇಳ್ತದೆ, ಜೀವವಿಲ್ಲ. ಯಾಕೆ? ಪ್ರತಿ ತಿಂಗಳು, ಪ್ರತಿ ವಾರ, ಪ್ರತಿ ಸಾರಿ ಆತನ ರಕ್ತದಲ್ಲಿ ನೀನು ಪಾಲು ಹೊಂದಬೇಕು. ಆತನ ರಕ್ತದಲ್ಲಿ ಪಾಲು ಹೊಂದಬೇಕಾದ್ರೆ ನೀನು ನಾನು ಏನ್ ಮಾಡ್ಬೇಕು ಹೇಳ್ರಿ? ಆತನ ರಕ್ತದಲ್ಲಿ ಪಾಲು ಹೊಂದಬೇಕಾದ್ರೆ ನೀನು ನಾನು ಹೆಂಗಿರ್ಬೇಕು ಹೇಳ್ರಿ? ಆ ಕ್ರಮ ನಾವು ಬಿಡಬಾರ್ದು. ನೆಕ್ಸ್ಟ್ ಓದ್ರಿ, ಸ್ವಲ್ಪ ಓದ್ರಿ ಆ ವಾಕ್ಯ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಆಮೇಲೆ ಎಲ್ಲರೂ ಆಮೇಲೆ ನಿತ್ಯ ಜೀವ ಯಾರಿಗಿದೆ ಹೇಳ್ರಿ? ನಿತ್ಯ ಜೀವ ಯಾರಿಗಿದೆ? ಮಾಂಸ ತಿಂದು ಕರ್ತನ ನೇಮವನ್ನು ಪಾಟಿಸುವವರಿಗೆ, ಆತನ ರಕ್ತದಲ್ಲಿ ಬಲ್ಲಪಾನದಲ್ಲಿ ಕೈ ಹಾಕುವವರಿಗೆ ನಿತ್ಯ ಜೀವ ಇದೆ. ಕೈ ಹಾಕದೆ ಹೋದವರಿಗೆ ಜೀವ ಇಲ್ಲ. ನಿರ್ಜೀವ ಸ್ಥಿತಿಯಲ್ಲಿ ಎಷ್ಟು ದಿನ ಚರ್ಚಿಗೆ ಬರ್ಬೋದು, ಎಷ್ಟು ದಿನ ವಾಕ್ಯ ಹೇಳ್ಬೋದು, ಕೇಳ್ಬೋದು, ಎಷ್ಟು ದಿನ ಆರಾಧನೆ ಮಾಡ್ಬೋದು, ಆದ್ರೆ ನಿನ್ನಲ್ಲಿ ಜೀವ ಇಲ್ಲ. ನೀನ್ ಸುವಾರ್ತೆ ಹೇಳಿದ್ರೆ ಯಾರು ಕೇಳಲ್ಲ. ಅವಾಗ ನೀನ್ ಸುವಾರ್ತೆ ಹೇಳಿದ್ರೆ ಯಾರು ಕೇಳಲ್ಲ. ನೀನ್ ಪ್ರಾರ್ಥನೆ ಮಾಡಿದ್ರೆ ಕೂಡ ಯಾರು ಕೇಳಲ್ಲ. ನೀನ್ ಜೀವ ಇದ್ದಿರ್ತಾನೆ, ನೀನ್ ಪ್ರಾರ್ಥನೆ ಮುಟ್ಟೋದಲ್ಲಿಗೆ. ಜೀವ ಇಲ್ಲದೆ ಪ್ರಾರ್ಥನೆ ಮಾಡುವುದಾದ್ರೆ ಅದು ಈ ಭೂಮಿಯಲ್ಲಿ ಇರ್ತದೆ ಹೊರತು ಆ ಪರಲೋಕದಲ್ಲಿ ಸೇರಲ್ಲ. ಯಾಕೆ? ಜೀವ ಇಲ್ಲ. ಜೀವ ಇಲ್ಲದ ಪ್ರಾರ್ಥನೆ ವೇಸ್ಟ್. ಜೀವ ಇಲ್ಲದ ಮಾಡುವ ಪ್ರಾರ್ಥನೆ ವೇಸ್ಟ್. ಈಗ ನಮಗೆ ಜೀವ ಬೇಕಂದ್ರೆ ಏನ್ ಮಾಡ್ಬೇಕು? ಆತನ ನೇಮವನ್ನು ಪಾಟಿಸಬೇಕು, ರಕ್ಷಣೆ ಹೊಂದಬೇಕು. ಪ್ರತಿ ತಿಂಗಳು ನಾವು ಏನ್ ಮಾಡ್ಬೇಕು ಹೇಳ್ರಿ? ನೀನು ಈ ಲೋಕ ನೋಡ್ಬಾರ್ದು. ಈ ಲೋಕದಲ್ಲಿ ನೀನು ನೋಡ್ತಾ ಹೋದ್ರೆ ಎಣಿಸ್ತಾ ಹೋದ್ರೆ ದಿನಗಳು ಕಳೀತವೆ, ವಾರ ಕಳೀತವೆ, ತಿಂಗಳು ಕಳೀತವೆ. ನಾನು ಮುಂದೇನಾಗ್ಬೋದು, ನೀನು ಮುದುಕಿ ಆಗ್ಬೋದು. ಬಟ್ ನಿನಗೆ ಮಾತ್ರ ಜೀವ ಇಲ್ಲದ ರೀತಿಯಲ್ಲಿದ್ರೆ ನೀನು ಏನು ಬದಲಾವಣೆ ಮಾಡೋಕ್ಕಾಗಲ್ಲ, ಏನು ಹೊಂದಿಕೊಳ್ಳಿಕ್ಕೆ ಕೂಡ ಆಗಲ್ಲ, ಏನು ಆಶಿಸಿದ್ದು ನೀನು ನೆರವೇರಿಸಿಕೊಳ್ಳಿಕ್ಕೆ ಕೂಡ ಆಗಲ್ಲ. ಯಾಕೆ ಗೊತ್ತಾ? ದೇವರು ಆ ಪ್ರಾರ್ಥನೆ ಕೇಳಲ್ಲ. ಜೀವವು ಇದ್ದವರ ಪ್ರಾರ್ಥನೆ ಕೇಳಲ್ಲ ದೇವರು, ಜೀವ ಇದ್ದವರ ಪ್ರಾರ್ಥನೆ ಕೇಳ್ತಾನೆ. ಯಥಾರ್ಥವಾಗಿ ದೇವರು ಯಥಾರ್ಥ ಮನಸ್ಸಿನಿಂದ ಆತನ ಬಲ್ಲಪಾನದಲ್ಲಿ ಕೈ ಹಾಕಬೇಕು. ಬಲ್ಲಪಾನದಲ್ಲಿ ಕೈ ಹಾಕುವವರ ಸ್ಥಿತಿ ಕೂಡ ಈ ದಿನ ನಾವು ಧ್ಯಾನ ಮಾಡಿಕೊಳ್ಳೋಣ. ನಾವು ಹೆಂಗೆ ಅದನ್ನು ಪಾಟಿಸಬೇಕೆಂಬುದಾಗಿ, ಅದರಲ್ಲಿ ಯಾವ ರೀತಿ ನಾವು ಪ್ರತಿ ತಿಂಗಳು ಪಾರ್ಟಿಸಿಪೇಟ್ ಆಗಬೇಕೆಂಬುದಾಗಿ, ಯಾವ ರೀತಿ ಅದನ್ನು ನಾವು ಸೇವಿಸಬೇಕು, ಯಾವ ರೀತಿ ಸೇವಿಸಿದ್ರೆ ನಮಗೆ ಆಶೀರ್ವಾದ. ಹಲ್ಲೆಲೂಯಾ. ಯಾವ ರೀತಿ ಸೇವಿಸಿದ್ರೆ ಆಶೀರ್ವಾದ? ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಒಂದನ್ನು ಮೀರಿ ಜನರಿಗೆ ಮೀರುವಂತೆ ಬೋಧಿಸುವನು ಪರಲೋಕದಲ್ಲಿ ಬಹಳ ಚಿಕ್ಕವನು. ಒಂದು ವೇಳೆ ನಿನ್ನ ಆದಿ ಬೀದಿಗಳಲ್ಲಿ, ನಿನ್ನ ಅಕ್ಕಪಕ್ಕದವರ ಮನೆ, ನಿನ್ನ ಕಾಲೋನಿಯಲ್ಲಿ, ನಿನ್ನ ಓಣಿಯಲ್ಲಿ ನೀನು ಒಂದು ವೇಳೆ ಈ ದಿನ ಯಾಕೆ ಚರ್ಚಿಗೆ ಹೋಗಿಲ್ಲ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ತೀರ? ಯಾಕಪ್ಪ ಚರ್ಚಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ನೀನೇನು ಹೇಳ್ಬೋದು ಹೇಳು? ಸಾಧಾರಣವಾಗಿ ನಿನ್ನ ಬಾಯಲ್ಲಿ ಬರುವ ಮಾತೇನು ಗೊತ್ತಾ? ದೇವರ ಕುರಿತಾಗಿ ಏನು ಬರಲ್ಲ. ಅವಾಗ ನೀನು ಆ ದಿನ ಏನು ಹಮ್ಮಿಕೊಂಡಿದ್ಯೋ ಅದ್ರ ಕುರಿತವಾಗಿ ನೀನು ಮಾತನಾಡ್ತೀಯ. ಅದನ್ನು ಮಾತಾಡ್ತಿ, ಒಂದು ವಾರ ಮಿಸ್ ಆಯ್ತು, ನೆಕ್ಸ್ಟ್ ತಿಂಗಳು, ಇನ್ನೊಂದು ತಿಂಗಳು ದೇವರು ಅವಕಾಶ ಕೊಟ್ಟ ಅನ್ಕೊಂಡ್ರಿ, ನೆಕ್ಸ್ಟ್ ತಿಂಗಳು ಅವಕಾಶ ಕೊಟ್ಟ ಅನ್ಕೊಂಡ್ರಿ. ಆ ನೆಕ್ಸ್ಟ್ ತಿಂಗಳಲ್ಲಿ ಮತ್ತೆ ನಾವು ಯಾವುದೋ ಒಂದು ವಾರ ಮಿಸ್ಸು. ಅವಾಗ ಮತ್ತೆ ಅನ್ಯ ಜನರ ಮಕ್ಕಳು, ಯಾಕೆ ನೀವು ಚರ್ಚಿಗೆ ಹೋಗಿಲ್ಲ?
ನೋಡ್ರಿ, ಅವ್ರು ನಮಗಿನ್ನ ಜಾಸ್ತಿ ದೇವರ ಸನ್ನಿಧಿ ಬಗ್ಗೆ ಅನ್ಯ ಜನರಿಗೆ ಗೊತ್ತಂತ. ಅದರ ಪವರ್ ಏನು, ಅದರ ಕಾರ್ಯ ಏನು, ಆತನ ಯಾರು, ಆತನ ಸನ್ನಿಧಿಗೆ ಹೋಗಿ ಬಂದವರು ಯಾರು ಎಂಬುದಾಗಿ ಈ ದಿನ ಬಂದಿದ್ದೀರಿ. ನೀವು ಹೊರಗಡೆ ಹೋಗ್ರಿ. ಪ್ರಿಯ ಗಮನಿಸಿ, ನೀವು ಹೊರಗಡೆ ಹೋಗ್ರಿ. ಇವತ್ತು ಬಂದಿದ್ರಿ, ಈ ಪ್ರಾರ್ಥನೆ ಮುಗಿದ ನಂತರ, ಪ್ರಾರ್ಥನೆ ಆದ ನಂತರ, ಈ ಕೂಟ ಮುಕ್ತಾಯವಾದ ನಂತರ ನೀವು ಹೊರಗಡೆ ಹೋಗ್ರಿ. ನಿಮ್ಮಲ್ಲಿ ಎಂತ ಬಲ ಇರ್ತದೆ ಗೊತ್ತಾ? ನಿಮ್ಮಲ್ಲಿ ಎಂತ ಬಲ ಇರ್ತದೆ ಹೇಳ್ರಿ? ದೈವಿಕ ಬಲ. ಎಂತ ಬಲ ಹೇಳ್ರಿ? ಈ ದೈವಿಕ ಬಲದ ಮುಂದೆ ಎಲ್ಲ ಬಲ ಕೂಡ ಶೂನ್ಯ. ನೀನು ಹೊರಗೆ ಹೋದ್ರೆ ಸಾಕೀಗ. ಇಷ್ಟುವರೆಗೆ ಆರಾಧನೆ ಮಾಡಿದೆಯಲ್ಲ, ಸ್ವಲ್ಪ ವಾಕ್ಯ ಕೇಳಿದಿ, ನೀನು ಹೊರಗಡೆ ಹೋದ್ರೆ ಈ ದೈವಿಕ ಬಲದ ಮುಂದೆ ಎಲ್ಲ ಬಲವೂ ಶೂನ್ಯ. ಹಂಗಂತ ದೇವ್ರ ಸೇವಕನಾಗಿ ನೀನು ಯುದ್ಧ ಮಾಡ್ತಾ ಹೋಗಂತ ಹೇಳಲ್ಲ. ಯುದ್ಧ ನಿನ್ನ ಅಂಚಿಗೆ ದೇವರು ಬರಗೊಳಿಸಲ್ಲ. ಆ ದೈವ ಪ್ರಸನ್ನತೆ ಎಂಬುದು ಎಲ್ಲ ಕೇಳಿನಿಂದ ನೀನು ತಪ್ಪಿಸ್ತಾ ಇರ್ತದಂತ. ಇದು ಓಕೆ. ಈಗ ನೆಕ್ಸ್ಟ್, ನಾನು ವಾರ ಬಂದಿಲ್ಲ, ಬಂದಾಗ ನಾನು ಬಲಿಪೀಠದ ಮೇಲೆ ಬಂದು ದೇವರ ರಕ್ತವನ್ನು ಸೇವಿಸಬಹುದಾ ಅಂತ ಹೇಳಿದ್ರೆ ಇಲ್ಲ. ನೋ, ಸೇವಿಸಬಾರ್ದು. ಒಂದ್ ವೇಳೆ ನನ್ನ ಮಕ್ಕಳಿಗೆ ರಕ್ಷಣೆ ಕೊಟ್ಟರೆ, ನನ್ನ ಮಕ್ಕಳು ಒಂದು ವಾರ ಚರ್ಚಿಗೆ ಬರದೇ ಇದ್ರೆ ಅವ್ರಿಗೆ ಹಂಗೆ ಹೇಳ್ತೀನಿ, ಬಲಿಪೀಠದಲ್ಲಿ ರಕ್ತಪಾನದಲ್ಲಿ ನೀವು ಕೈ ಹಾಕಬಾರ್ದು. ಯೋಗ್ಯರಲ್ಲ ಅದಕ್ಕೆ. ಇದು ಮಾಡ್ತೀವಿ ನಾವು. ಬಂದ್ರೇನು ಬರ್ಲಿದ್ರೇನು, ಒಂದು ಉಪವಾಸ ಪ್ರಾರ್ಥನೆ ಇಲ್ಲ, ಒಂದು ನೈಟ್ ಪ್ರಾರ್ಥನೆ ಇಲ್ಲ, ಇನ್ನೊಂದಿಲ್ಲ, ಒಂದು ಪಶ್ಚಾತ್ತಾಪದ ಮನಸ್ಸಿಲ್ಲ. ಬಂದು ದೇವರ ಬಲಿಪೀಠದ ಮುಂದೆ ನಾನು ನೀತಿವಂತ, ನಾನು ನೀತಿವಂತ ಅಂತ ಹಾಕು. ನೀನು ಕೊಡು, ನಾನು ಸೇರಿಸ್ತೇನೆ. ಇಲ್ಲಿ ಕೊಟ್ಟನು ಶಾಪ ಅಂತ ತೆಗೆದುಕೊಂಡು ಇದನ್ನು ಮಾಡು. ಹಲೋ, ಹಳೆಯ ಒಡಂಬಡಿಕೆಯಲ್ಲಿ ಕಾಲು ಕೊಳ್ಕೊಂಡು ದೇವರ ಆಲಯಕ್ಕೆ ಬರಲಿದ್ರು ಕೂಡ ಅವರು ಬಲ್ಲಪಾನದಲ್ಲಿ ಕೈ ಹಾಕುವ ರೀತಿ ನೋಡ್ರಿ. ವಿಮೋಚನೆ ಕಾಂಡ 30ನೇ ಅಧ್ಯಾಯ 20-21. ಯಾರಾದ್ರೂ ಸಹಾಯ ಮಾಡಿ ಓದಿ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಎಲ್ಲರ ಕೈಗೆತ್ತಿ ಒಂದ್ಸಲ ದೇವರಿಗೆ ಸ್ತೋತ್ರ ಮಾಡೋಣ. ದೇವರೇ, ಈ ದಿನ ನನ್ನ ಹತ್ರ ಮಾತನಾಡ್ತೀನಿ. ಎಷ್ಟು ಜನ ಅನ್ಕೊಳ್ತಾ ಇದ್ದಾರೆ, ದೇವರೇ ಈ ದಿನ ನನ್ನ ಹತ್ರ ಮಾತನಾಡ್ತೀನಿ ಎನ್ನೋರು ಮಾತ್ರ. ದೇವರು ನನ್ನ ಹತ್ರ ಮಾತನಾಡ್ತಾ ಇದ್ದಾನೆ, ಸೂಟಿಯಾಗಿ ಮಾತನಾಡ್ತಾ ಇದ್ದಾನೆ ಎನ್ನೋರು ಮಾತ್ರ ನನ್ನ ಹಾಗೆ ಎರಡು ಕೈಗೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಓಕೆ, ಓದ್ರಿ 30 ವಾಕ್ಯ 20-21. ಏನೇನು? ದೇವ ದರ್ಶನದ ಗುಡಾರದೊಳಗೆ ಆ ನೀರಿನಿಂದ ಕೈಕಾಲುಗಳನ್ನು ತೊಳೆದುಕೊಂಡು ಹೋಗಬೇಕು. ತೊಳೆಯದೆ ನೋಡ್ರಿ, ಬರೆಯ ತೊಳೆಯುವ ವಿಷಯದಲ್ಲಿ ದೇವರು ಮಾತನಾಡುವ ಮಾತಿದಾಗಿದೆ. ತೊಳೆಯದೆ ಹೋದ್ರೆ ಏನಂತ? ಹಲೋ, ನನ್ನ ಕಡೆ ನೋಡಿ. ಅಮ್ಮ, ನೀವು ಹೋಗು. ಏನಂತಂದವರು? ಆಲ್ರೆಡಿ ಸತ್ತೋಗಿದ್ದೀನಿ. ದೇವರನ್ನ ಪರೀಕ್ಷಿದ್ದಾನೆ, ಸಾಯುವ ಜೀವವನ್ನು ಪರೀಕ್ಷಿದ್ದಾನೆ. ದೇವರ ಆಜ್ಞೆ ಮೀರಿದ್ಯಾ? ದೇವರ ಆಜ್ಞೆ ಕೈಗೊಳ್ಳದೆ ಹೋಗಿದ್ಯಾ? ಮತ್ತೆ ಡೆತ್ತಾಗಿ ಸತ್ತೋಗಿದೆಯಾ? ಏನಾಗಿದೆಯಾ? ಯಾಕೆ ಪ್ರಿಯರೇ? ಇಲ್ಲ, ಈ ಕ್ವಶನ್ ಯಾಕೆ? ಕಾಲು ತೊಳೆಯದೆ ಹೋದ್ರು ಕೂಡ ನೋಡ್ರಿ, ಇನ್ನು ಹೃದಯ ತೊಳೆದಿದೆ ಅದನ್ನು ತಾಮ ಬಂದು ನಾವು ನಾನು ತಿಂದು ಹೆಂಗ್ ಬೇಕಾಗಿರ್ತಂದ್ರೆ ಆ ಕತೆ ಬಹಳ ದಿನ ನಡೆಯಲ್ಲ. ಸತ್ತೋಗ್ತೀವಿ ನಾವು, ಎಟ್ಟಾಗ್ತೀವಿ ನಾವು, ಸತ್ತೋಗ್ತೀವಿ. ಒಂದು ವೇಳೆ ಲೋಕ ದೃಷ್ಟಿಗೆ ನಾವು ಬದುಕಿದ್ರು, ದೇವರ ದೃಷ್ಟಿಗೆ ಸತ್ತೋಗ್ತೀವಿ. ದೇವರು ನಮ್ಮನ್ನು ಮರೆತಾಗ್ತಾನೆ. ಇಸ್ರಾಯೇಲ್ ಗದೆ ಹೇಳ್ತಾ ಇದ್ದಾರೆ, 40 ವರ್ಷ ಅವ್ರು ನಡೆಸ್ಕೊಂಡು ಬಂದ ಅವ್ರು ಎಲ್ಲೆಲ್ಲಿ ಅವಿಧೇಯರಾದ್ರು, ಎಲ್ಲೆಲ್ಲಿ ಮಂಡರಾದ್ರು, ಎಲ್ಲೆಲ್ಲಿ ಅವಿಶ್ವಾಸಿಗಳಾದ್ರು, ಎಲ್ಲೆಲ್ಲಿ ಅವಿಧೇಯರಾದ್ರು, ಅದನ್ನೆಲ್ಲ ಸಹಿಸ್ಕೊಂಡ ದೇವರು. ಅವ್ರಿಗೇನು ನೀವು ಸಾಯ್ತೀರಂತ ದೇವರು ಹೇಳಿಲ್ಲ, ಮೌನವಾಗ್ಬಿಟ್ಟ, ಸೈಲೆಂಟ್ ಆಗ್ಬಿಟ್ಟ. ದೇವ್ರ ಕಾರ್ಯ ಗೊತ್ತಾ? ಸೈಲೆಂಟ್ ಇರ್ತದೆ ಅಷ್ಟೇ. ನೀನು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಏನು ಹೇಳೋದು. ಹೇಳ್ಬೇಕಾದ್ರೆ ನಾವೇ ಮನುಷ್ಯರು, ಸಹಿಸ್ಕೊಳ್ಳೋದು ನಾವು. ಯಾರು ಏನಾದ್ರು ಮಾಡಿ ಸಹಿಸ್ಕೊಳ್ಳೋದು ನಾವೇ ಹೇಳೋದು. ಬಟ್ ದೇವ್ರು ಹಂಗೆ ಹೇಳಲ್ಲ. ಮೌನವಾಗಿದ್ದ. ಏನಾದ್ರು ಹೇಳಿದ ಇಸ್ರಾಯೇಲರಿಗೆ, ಮರುಮಾತು ಹೇಳಿದ ಇಸ್ರಾಯೇಲರಿಗೆ. ಏನು ಮಾತಾಡಿದ್ರೆ ಮೋಶೆ, ಆರೋನ್, ಮಿರಿಯಾಮ್ ಇವರ ಹತ್ರನೇ ಸಂಭಾಷಣೆ. ಯಾಕಂದ್ರೆ ಇವ್ರನ್ನ ದೇವ್ರ ನಾಯಕನಾಗಿ ಎಂಪಿಕೆ ಮಾಡ್ಕೊಂಡಿದ್ದಾರೆ. ಒಂದು ದೈವ ಚಿತ್ತಕ್ಕೆ ಇವ್ರನ್ನ ಆರಿಸಿಕೊಂಡಿದ್ದಾರೆ. ಅವ್ರು ದೈವ ಚಿತ್ತಕ್ಕೆ ಒಳಗಾಗ್ತಾ ಇದ್ದಾರೆ. ಅವ್ರ ಹತ್ರ ದೇವರು ಮಾತನಾಡ್ತಾ ಇದ್ದಾರೆ. ದೇವರ ದೈವ ಉದ್ದೇಶಗಳೆಲ್ಲ ಅವ್ರ ತಲೆಯಲ್ಲಿದ್ದಾವೆ.
ಅವ್ರ ಮೈಂಡಲ್ಲಿ ಮನಸ್ಸಿನಲ್ಲಿ ಎಲ್ಲ ಕೂಡ ಅದೇ ಇದೆ. ಬಟ್ ಅವ್ರಿಗೆ ಮಾತ್ರ ದೇವರ ದರ್ಶನ ಕೊಟ್ಟು ಹೇಳ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಉಳಿದ ಎಲ್ಲ ಇಸ್ರಾಯೇಲ್ ದೇವರ ದರ್ಶನ ಎಂದಾದ್ರೂ ಕೊಟ್ಟನ ಬೈಬಲಲ್ಲಿ ವಿಮೋಚನೆ ಕಾಂಡ, ಅರಣ್ಯಕಾಂಡ, ಯಾಜಕ ಕಾಂಡ, ಈ 3 ಕಾಂಡಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೀವು ಓದಿ ನೋಡಿದ್ರೆ ನೀವು ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ನಿಮಗೆ ದೇವರು ಮಾತನಾಡಿದ ಪ್ರತಿ ಮಾತುಗಳು ನಿಮ್ಮ ಆ ಹೃದಯದಲ್ಲಿ ಅಂಟ್ಕೊಂಡಿರ್ತಾವೆ. ಯಾರು ನಿಮಗೆ ಬೋಧಿಸೋದು ಬೇಕಾಗಿಲ್ಲ. ಒಂದು ವೇಳೆ ಕೇಳಬೇಕ ದೇವರು ನೀನು ದೇವ್ರ ಸನ್ನಿಧಿಗೆ ಬಂದಾಗ ಅದೇ ನಿನ್ನ ಹತ್ರ ಮಾತನಾಡ್ತಾ ಇರ್ತದೆ. ಅದಕ್ಕೆ ಬೈಬಲ್ ಓದಬೇಕು, ವಾಕ್ಯ ಓದಬೇಕು, ರಕ್ಷಣೆ ಓದಬೇಕು. ತದನಂತರ ಬಲ್ಲಪಾನದಲ್ಲಿ ನಾವು ಪಾಲ್ಗೊಳ್ಬೇಕು. ಈಗ ಇವ್ರ ಹತ್ರ ಮಾತನಾಡ್ತಾ ಇದ್ದಾರೆ, ಇಸ್ರಾಯೇಲ್ ಹತ್ರ ಮೋಶೆ ಹತ್ರ ಮಾತನಾಡ್ತಾ ಇದ್ದಾರೆ. ದೇವರು ಮಾತನಾಡ್ತಾ ಇದ್ದಾರೆ. ಇಸ್ರಾಯೇಲರು ಎಂದಿನ ಹಾಗೆ ಹಂಗೆ ನಮ್ಮ ಹತ್ರ ದೇವ್ರು ಬರ್ತಾ ಇದ್ದಾರೆ ಅನ್ಕೊಂಡಿದ್ದಾರೆ. ಇನ್ನೊಂದು ಮಾತು ಬರೆಯಲ್ಪಟ್ಟಿದೆ, ಹಗಲು ಮೇಘಸ್ತಂಭ ಅಂತ, ರಾತ್ರಿ ಆಟ. ಈಗ ನೆಕ್ಸ್ಟ್ ಇವರು ಅವಿಧರಾದ ಮಂಡರಾದ, ದೇವರನ್ನು ಸನ್ಮಾನಿಸಿದ, ಭೋಗಗಳನ್ನು ಸನ್ಮಾನಿಸಿದರು. ಒಳ್ಳೆತನಕ್ಕೆ ಹೋಗದೆ ಕೆಟ್ಟತನದಿಂದ ನಡ್ಕೊಂಡು ದುರ್ಮಾರ್ಗತನದಲ್ಲಿ ಇವರಲ್ಲಿ ಪ್ರವೇಶಿಸಿದ್ರು. ಮಂಡತನ ಹೋಗದಿದ್ರೆ ಇವತ್ತು ಚರ್ಚಿಗೆ ಬಾಂತ ಏನು ಅನ್ಬೋದು, ಏನಾದ್ರು ಅನ್ನ ಪಾಸ್ಟ್ರು ಏನಾದ್ರು ಅನ್ನ ಹೋಗ್ಲೇಬೇಕಂತ ಏನಾದ್ರು ನೇಮ ಅಂತ ಹೇಳಿದ್ರೆ ಬೈಬಲ್ ನೇಮ, ಸತ್ಯವೇದ ದೇವರ ನೇಮ, ದೇವರ ಆಜ್ಞೆ. 6 ದಿವಸ ನೀನು ಎಲ್ಲ ಇದ್ರೆ 7ನೇ ದಿವಸದಲ್ಲಿ ದೇವರು ನಿನ್ನ ಮಕ್ಕಳು ನೋಡ್ಬೇಕಂತ ನಾನು ಆಶಿಸ್ತಾ ಇದ್ದೀನಿ. ಅಲ್ಲೆಲ್ಲೂಯ್ಯ, ಆಶಿಸ್ತಾ ಇದ್ದಾನೆ. ಒಂದು ದಿನ ನಿನ್ನ ಮಗಳು ನಿನ್ನ ಮನೆಯಲ್ಲಿ ಕಾಣ್ತಾ ಹೋದ್ರೆ ನೆಕ್ಸ್ಟ್ ದಿನ ನಿನ್ಗೆ ಏನಂತ, ನನ್ನ ಮಗಳು ಹೆಂಗಿಲ್ಲ, ನನ್ನ ಮಗಳು ಹೆಂಗಿಲ್ಲ, ಅವ್ರು ಬಂದ ಕೂಡಲೇ ನಿನಗೆ ಆ ಸಂತೋಷ ಏನಿದೆ. ದೇವರ ಸನ್ನಿಧಿ ಕೂಡ ಅಷ್ಟೇ. ದೇವರು ನಮ್ಮನ್ನು ಪ್ರತಿ ವಾರ ನೋಡ್ಲೇಬೇಕು. ನೀನು ಬರ್ದೇ ಹೋದ್ರೆ ಬಲ್ಲವನು ನಿಷೇಧಿಸಿ ತೆಗೆದುಕೊಡ್ಬೇಡ, ವೇಸ್ಟ್. ನೀನು ತೆಗೆದುಕೊಂಡು ನಿನ್ನ ಶಾಪ ಎಲ್ಲರಿಗೆ ಸ್ಪ್ರೆಡ್ ಆಗ್ತದೆ. ನೀನು ಸತ್ತೋಗಿದ್ದೀಯ ಆಲ್ರೆಡಿ. ನೀನು ಸತ್ತೋನ್ನ ಊರ ಬಿಟ್ಟಿದ್ದಾರೆ. ಅದೇ ಕೊರೋನಾ ವೈರಸ್ ಎಲ್ಲರಿಗೂ ಹಬ್ತಾ ಇದ್ದಾರೆ. ನೀನು ಹೆಂಗಿದೆಯೋ ನಿಮ್ಮ ಪಕ್ಕದಲ್ಲಿರೋರು ಹಂಗೆ ಇರ್ತಾರೆ. ನೀನೇನು ಮಾದರಿ ತೋರಿಸ್ತಾ ಇದೀವಿ ದೇವರಿಗೆ ಅದೇ ಅವ್ರು ತೋರಿಸ್ತಾರೆ. ನೀನು ಚೆನ್ನಾಗಿದ್ದು, ನಿಷ್ಕಪಟ್ಟಿಯಾಗಿದ್ದು ಪ್ರತಿ ವಾರ ದೇವ್ರ ಭಯಭಕ್ತಿಯಲ್ಲಿ ನೀನಿದ್ರೆ ನಿನ್ನ ಮಕ್ಕಳು ಬರ್ತಾರೆ ಅದೇ ಭಯಭಕ್ತಿಯಲ್ಲಿ. ಅಲ್ಲೆಲ್ಲೂಯ್ಯ, ನಿನ್ನ ಮಕ್ಕಳು ಬರ್ತಾರೆ, ನಿನ್ನ ಮೊಮ್ಮಕ್ಕಳು ಬರ್ತಾರೆ. ನಿನ್ಗಿರುವವರೆಲ್ಲರೂ ಕೂಡ ದೇವರ ಮೇಲೆ ಅಪಾರವಾದ ಪ್ರೀತಿ ಬರ್ತದೆ. ನೀನು ಎದುವ ಇದ್ದು ನನಗೆ ದೇವರು ಅಂತ ಹೇಳಿದ್ರೆ ದೇವರು ಹೇಗೆ ಹೇಳ್ತಾನೆ, ಮೌನವಾಗಿರ್ತಾನೆ. ಆಗ ಇಸ್ರಾಯೇಲರು ಎಲ್ಲಿ ಮನ್ನಾ ಬೇಕಪ್ಪ, ಪ್ರಾರ್ಥನೆ ಮಾಡಿ ಮೋಶೆ ಮನ್ನಾ ಬೇಕು. ಮನ್ನಾ ಬಂತು, ನೀರು ಸಿಹಿ ಮಾಡಿ, ನೀರು ಬಂತು. ಕಹಿ ನೀರು ಸಿಹಿ ಆದ್ರು. ಈಗ ಏನ್ ಬೇಕು, ಊಟ ಬೇಕು, ಮಾಂಸ ಬೇಕು, ಎಲ್ಲ ಬಂತು. ಈಗ ಎಲ್ಲ ಪ್ರಯಾಣ ಆಗ್ತಾ ತಿಂದು ಹೋಗ್ತಾ ಇದ್ದಾರೆ. ಮತ್ತೆ ಅವರೆಲ್ಲ ಇಸ್ರಾಯೇಲ್ ಕೇಳ್ತಾ ಇದ್ದಾರೆ, ದೇವಾ ನೀನು ನಿನ್ನ ಪ್ರಸನ್ನತೆ ನಮ್ಮ ಮುಂದೆ ಹೋಗ್ಲಿ ಅಂತ ಅವ್ರು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಏನ್ ಹೇಳ್ತಾರೆ ಗೊತ್ತಾ, ನಾನು ಹೇಳ್ತಾನೆ ಏನು, ಹಲೋ ಏನಂತ ಇದ್ದಾನೆ ದೇವ್ರು, ಬರಲ್ಲ ನೀವು ಹೋಗು, ನನ್ನ ಕೃಪೆ ನಿಮ್ಗಿರುತ್ತಷ್ಟೇ, ಆದರೆ ನಾನು ಬರಲ್ಲ. ದೇವರು ಅವ್ರಿಗೆ ಹಿಂಗೆ ಹೇಳ್ತಾರೆ, ನಾನು ಬರಲ್ಲ ಹೋಗಂತ ಹೇಳಿಲ್ಲ, ನಾನು ಬರಲ್ಲ ಅಷ್ಟೇ. ಅಂದ್ರೆ ಗಮನಿಸ್ರಿ, ಬಹಳ ಜಾಗ್ರತೆಯಿಂದ ಗಮನಿಸ್ರಿ. ಇದು ಡೋರ್ ಇದೆ, ಈ ಡೋರ್ ಇದೆ, ಇದು ಕ್ಲೋಸ್ ಮಾಡಿದ್ರೆ ಈ ಮನೆಯಲ್ಲೇ ಎಲ್ಲ ಸೇಫ್ಟಿ. ಇದಕ್ಕೊಂದು ಪತ್ರ ಇದೆ, ಅದು ಲಾಕ್ ಮಾಡ್ಬಿಟ್ರೆ ಇದು ಮನೆಯೆಲ್ಲ ಕಾಪಾಡುತ್ತೆ. ಅದನ್ನು ಓಪನ್ ಮಾಡ್ಬೇಕಂತ ಅಷ್ಟೇ ತೂಕ, ಅಷ್ಟೇ ವೇಟು, ಅಷ್ಟೇ ಅಗಲ ಆದಂತ ಬೀಗಂತ ಸಣ್ಣ ಕೀ ಕೂಡ ಅದನ್ನ ಏನ್ ಮಾಡ್ಬಿಡ್ತಾರೆ. ದೇವ್ರು ಹೇಳ್ತಾನೆ, ನಾನು ಬಲ್ಲಿದ್ರೆ ಏನಾಗಲ್ಲ ಪಾಸ್ಟ್ರೆ, ನಾನು ಬಲ್ಲಿದ್ರೆ ಏನಾಗಲ್ಲ. ಪಾಸ್ಟ್ರಿನಪ್ಪ ತಲೆನೋವು ಪಾಸ್ಟ್ ಹತ್ರ, ಪಾಸ್ಟ್ರಿಗೆ ತಲೆನೋವಲ್ಲ, ನೀನ್ ತಲೆ ನನಗೇನು ನಷ್ಟ ಇಲ್ಲ. ನೀನು ಬರ್ದೇ ಹೋದ್ರೆ, ನೀನು ಬಂದ್ರೂ ನನಗೇನು ದೊಡ್ಡ ಲಾಭ ಇಲ್ಲ. ದೇವರ ವಾಕ್ಯ ನೀನು ಕಲಿಬೇಕು, ಕೇಳ್ಬೇಕಂತ ದೇವರ ಸಂಧಿಗೆ ಬರ್ಬೇಕು. ದೇವರ ಸಂಧಿಗೆ ಬಂದ್ರೆ ನಿನಗೆ ಆಶೀರ್ವಾದ. ದೇವರ ವಾಕ್ಯ ಹೇಳ್ತದೆ, ಅದು ನಿನಗೆ ಆಶೀರ್ವಾದ. ನೀನು ದೇವರನ್ನು ಸನ್ಮಾನಿಸ್ತೀಯ, ಗೌರವಿಸ್ತೀಯ. ದೇವರನ್ನು ಪ್ರತಿ ವಾರ ನೀನು ಬರ್ತಾ ಇದ್ರೆ ದೇವರು ನೋಡ್ತಾನೆ, ಫಲ ನಂಬಿಗಸ್ತರು. ಅಲ್ಲೆಲ್ಲೂಯ್ಯ, ನನಗೆ ಕೆಲಸ ಇದೆ, ನನಗೆ ಬಿಡು. ನೋಡ್ರಿ, ದೊಡ್ಡ ಉನ್ನತ ವ್ಯಕ್ತಿಗಳು ಕೂಡ ದೇವರ ಸಂಧಿಯಲ್ಲಿದ್ದಾರೆ. ದೊಡ್ಡ ಉನ್ನತ ವ್ಯಕ್ತಿಗಳು ಕೂಡ ನಾನು ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ. IPC ಕರ್ನಾಟಕ ಸ್ಟೇಟ್ ಆನಿಮಲ್ಸ್. ಓಕೆ, ಇದರಲ್ಲಿ ಎಷ್ಟು ಜನರು ಕಾಣ್ತಾ ಇದ್ದಾರೆ ನಿಮಗೆ? ಇವರೆಲ್ಲ ಒಂದು ಸಂಸ್ಥೆಗೆ ಪ್ರೆಸಿಡೆಂಟ್ಗಳು,
ಸೆಕ್ಯೂರಿಟಿಗಳು, ಟ್ರೆಜರಿಗಳು, ಇವರೆಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವರೆಲ್ಲ ಏನು ನಮಗೆ ಒಂದು ವೇಳೆ ಹಿಂಗೆ ಇಲ್ಲ ಅಂತ ನಾನು ಹೇಳಬಲ್ಲೆ. ಇವರೆಲ್ಲ ಉನ್ನತವಾದ ವ್ಯಕ್ತಿಗಳು, ಒಳ್ಳೆ ಪೊಸಿಷನ್ ಇರುವ ವ್ಯಕ್ತಿಗಳು. ಇದನ್ನ ಹೋಗ್ರಿ, ಅವರು ದೇವರ ಸನ್ನಿಧಿಯಲ್ಲಿ ಇರ್ತಾರೆ. ದೇವರ ಆರಾಧನೆ ಮಾಡ್ತಾರೆ. ದೇವರ ಸನ್ನಿಧಿ. ನನ್ನಿಂದ ಯಾರು ಬಂದಿದ್ರು ಬೆಂಗಳೂರಿಗೆ ಸಹೋದರ ಹರಿ, ಅವ್ರದ್ದು ಹೇಳ್ಬೇಕಂತೇನಿಲ್ಲ. ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ಒಂದು 30 ಎಕರೆಗೂ ಮೇಲೆ ಬಿಲ್ಡಿಂಗ್ ಇದ್ದಾವೆ, ಒಂದು 30 ಎಕರೆಗೂ ಮೇಲೆ ಕಾಲೇಜುಗಳು ಎಲ್ಲ ಇದ್ದಾವೆ. ಆ ವ್ಯಕ್ತಿ ಹೇಳ್ತಾನೆ, ಇದೆಲ್ಲವುದು ಆತನೊಬ್ಬ ತಂದೆ. ಮತ್ತೆ ಇವತ್ತು ಆತನ ಎಲ್ಲಿದ್ದಾನೆ? ದೇವ್ರನ್ನ ಆರಾಧನೆ ಮಾಡ್ತಾರೆ. ಆತನ ಮಕ್ಕಳು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಆತನ ಮಕ್ಕಳನ್ನು ಕೂಡ ಅಲ್ಲಿ ಹೇಳ್ಕೊಳ್ಸ್ಕೊಂಡಿದ್ದಾನೆ, ದೇವರನ್ನ ಆರಾಧನೆ ಮಾಡ್ತಾರೆ. ನಾವೇನ್ ಮಾಡ್ತಾ ಇದ್ದೀವಿ? ದೇವರು ಒಂದು ಸಲ ನಮ್ಮಿಂದ ಆತನಿಗೆ ದ್ರೋಹ ಕಂಡ್ತಂದ್ರೆ ದೇವ್ರು ಇದಾನ ಅನ್ಕೊಳ್ತಾ ಇದ್ವಿ. ದೇವ್ರ ಕೃಪೆ ಇರ್ತದೆ, ದೇವ್ರು ನಮ್ಮೊಂದಿಗೆ ಮತ್ತೆ ಬರಕ್ಕಾಗಲ್ಲ. ಏನಂದ್ರೆ ಎಲ್ಲಾರು ಹೇಳಿ, ಎಲ್ಲಾರು ಹೇಳ್ರಿ, ಎಲ್ಲ ನನ್ನ ಮಾತು ಕೇಳ್ರಿ. ದೇವರ ವಚನ ನಮ್ಮಲ್ಲಿ ಮಾತನಾಡ್ತದೆ. ಆತನು ಮತ್ತೆ ಬರಲಿಕ್ಕೆ ಪದೇ ಆತನ್ನು ನೋವುಪಡಿಸಿ ಬ್ರಹ್ಮ ಬಾ ಮೋಸಗಳ್ತ ನೀನು ಹೋಗಪ್ಪ, ನಾನು ಬರಲ್ಲ. ಎಲ್ಲಿಯ ಕರಿತಾ ಇದ್ದಾನೆ, ಪ್ರಭು ನಾನು ಗಿಲಾದ್ ಬೆಟ್ಟಕ್ಕೆ ಹೋಗ್ಬೇಕು, ನಾನು ಹಿಂದೆ ಬಾ ಅಂತ ಹೇಳಿದ್ರೆ ನಾನು ಬರಲ್ಲ, ನಾನು ಬರಕ್ಕಾಗಲ್ಲ. ಗಾಳಿಯನ್ನು ಕರೆಸಿದ್ರೆ ನೀವು ಮಾತು ಏರ್ಪಡ್ತದೆ. ಎಲ್ಲಿಯ ಗಿಲಾದ್ ಬೆಟ್ಟ ಎಕ್ತಾ ಇದ್ದಾನೆ. ಗಾಳಿ ಮುಂದೆ ಹೋಗುವಾಗ ಪರ್ವತದಲ್ಲಿರುವ ಕಲ್ಲು ಬೆಟ್ಟಗಳೆಲ್ಲ ಪುಡಿ ಆಗಿ ಎಲೆಯ ಮುಂದೆ ದಾರಿ ಆಗ್ತಾ ಇದೆ ಬೆಟ್ಟದಲ್ಲಿ. ಹಲ್ಲೆಲೂಯಾ. ಯಾರು ದೈವ ಸನ್ನಿಧಿಯಲ್ಲಿ ನೇಮಕ ಮಾಡಿಕೊಂಡು ಎಂಪಿಕೆ ಮಾಡಿಕೊಳ್ತಾರೋ, ಕರೆಯಲ್ಪಟ್ಟವರು ನಾವೆಲ್ಲರೂ ಇಲ್ಲಿವರೆಗೆ ಲೋಕದಲ್ಲಿ ಇದ್ವಿ, ಇಲ್ಲಿವರೆಗೆ ಲೋಕಕ್ಕೆ ಸಂಬಂಧಪಟ್ಟಿದ್ದೀವಿ. ದೇವರು ಏನೋ ನಮ್ಮನ್ನು ಕರ್ಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಒಂದು ಮೂಲಕ ಕುಡಿತಿದ್ದೋ, ಇಲ್ಲ ಏನೋ ಮಾಡ್ತಿದ್ದೋ, ಇಲ್ಲ ರೋಗ ಬಂತು, ಯಾವುದೋ ಬಂತು, ದೇವರು ನಮ್ಮನ್ನು ಕರ್ಬಿಟ್ಟ. ಕರ್ದಿಗೆ ಏನ್ ಮಾಡಿದಾನೆ ಹೇಳ್ರಿ? ನಂಬಿಕೆಸ್ತನಾಗಿ ತನ್ನ ಸನ್ನಿಧಿಯಲ್ಲಿ ಇಟ್ಕೊಂಡು. ಇನ್ನು ಲೋಕಕ್ಕೆ ನಾವು ಸಂಬಂಧಪಟ್ಟವರಲ್ಲ, ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ಲೋಕದಲ್ಲಿ ಆಗುವವುಗಳು ಯಾವುದಕ್ಕೂ ನಮಗೆ ಸಂಬಂಧ ಇಲ್ಲ. ನಾವು ದೇವರಿಗೆ ಸಂಬಂಧಪಟ್ಟವರು. ನೀನು ಯಾವಾಗ ದೇವರಿಗೆ ಸನ್ಮಾನ ಮಾಡಲಿಕ್ಕೆ ಪ್ರಯತ್ನಿಸ್ತೀಯೋ, ದೇವರು ನಿನ್ನನ್ನು ಮೇಲೆ ಕೆತ್ತಲಿಕ್ಕೆ ಪ್ರಯತ್ನಿಸ್ತಾರೆ. ನೋಡಿ, ಯಾವಾಗ ತೆಗ್ತಾನೆ ಹೇಳ್ರಿ ದೇವರು ಯಾವಾಗ ತೆಗ್ತಾನೆ ಹೇಳ್ರಿ? ದೇವರು ಯಾವಾಗ ತೆಗ್ತಾನೆ ಹೇಳ್ರಿ? ನಮ್ಮ ಸಮವಾಗಿ ದೇವರು ಇರ್ಬೇಕು ನನ್ನಲ್ಲಿ. ನೋಡಿ, ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನವರು ನಾನಿದ್ದಲೇ ಇರ್ಬೇಕಂತ ಆಶಿಸ್ತಾರೆ. 2 ತಕ್ಕಡಿ ಕಲ್ಲಿದೆ, 2 ತಕ್ಕಡಿ ಕಲ್ಲು. ಆ ತಕ್ಕಡಿ ಕಲ್ಲು, ಈ ತಕ್ಕಡಿ, ಅದರಲ್ಲಿ 1 kg ಕಲ್ಲಿಕ್ಕಿದ್ದೀನಿ. ಈಗ ಯಾವ್ದು ಮೇಲೆ ಇರ್ತದೆ, ಯಾವ್ದು ಕೆಳಗೆ ಇರ್ತದೆ? kg ಕಲ್ಲಿದ್ದು ಕೆಳಗೆ ಹೋಗ್ತದೆ, ಬರೆಯೋದು ಮೇಲೆ ಇರ್ತದೆ. ಈಗ ಇದಕ್ಕೆ ಏನಾಗಬೇಕು? ಅದಕ್ಕೆ ಸಮವಾದ ಏನಾದರೂ ವೇಟ್ ಹಾಕ್ಬಿಟ್ರೆ ದೇವರು ನಮ್ಗೆ ಕೋರಲ್ವ? ನಮ್ಮಿಂದ ಹೇಳ್ಬಿಟ್ರಿ ಆಗ್ತಾರೆ. ದೇವರಿಂದ ನಮ್ಮನ್ನು ಕೋರಲ್ವ? ನಮ್ಮಿಂದ ಇದನ್ನು ಕೋರಲ್ವಾ? ಕೋರ್ತಾರ ಇಲ್ಲ, ರಕ್ಷಣೆ ಇಲ್ಲ. ರಕ್ಷಣೆ ಇದ್ರೂ ಸರಿಗೆ ದೇವರ ಸಭೆಯಲ್ಲಿ ನಾವು ಕಾಣಿಸ್ಕೊಳ್ತಾ ಇದ್ದೀವಿ. ಕೆಲವರಿಗೆ ರಕ್ಷಣೆ ಇಲ್ಲ, ಅವರಲ್ಲಿ ಜೀವವೇ ಇಲ್ಲ. ದೇವರು ನಮಗೆ ಜೀವಧಾರೆ ಅಂದಿದ್ದಾನೆ. ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಪೋಷಿಸಿ ನಮ್ಮೆಲ್ಲರ ಪಾಪ ಶಾಪಗಳನ್ನು ಹೊತ್ತು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದ್ದಾರೆ. ಆದರೆ ನಾವು ದೇವರ ಸನ್ನಿಧಿಯಲ್ಲಿ ಕಾಣಿಸ್ತಾ ಇಲ್ಲ. ಮತ್ತೆ ಬರ್ತಾ ಇದೀವಿ ಬಲ್ಲ ಪಾನದಲ್ಲಿ. ಏನ್ ಮಾಡ್ತಾ ಇದ್ವಿ? ಉಪವಾಸ ಪ್ರಾರ್ಥನೆ ಇಲ್ಲ, ಒಂದು ನೈಟ್ ಪ್ರಾರ್ಥನೆ ಇಲ್ಲ, ಒಂದು ಕುಟುಂಬ ಪ್ರಾರ್ಥನೆ ಇಲ್ಲ. ಎಲ್ಲ ವ್ಯವಹಾರ ಹೆಂಗಾಗಿದೆ ಅಂದ್ರೆ ಡಂಚಿಕ್ ವ್ಯವಹಾರ ಆಗಿದೆ. ಇದನ್ನು ಯಾವ ದೇವರು ಒಪ್ಪಲ್ಲ. ಇದು ಒಪ್ಪಿದ್ರು ನೀವು ಪರಿಶುದ್ಧಾತ್ಮನಿಗೆ ಲೆಕ್ಕ ಕೊಡುವವರಾಗಿರ್ತೀವಿ. ನಾವೆಲ್ಲ ಪರಿಶುದ್ಧಾತ್ಮನಿಗೆ ಲೆಕ್ಕ ಕೊಡ್ಬೇಕು. ನಾನು ಹೆಂಗೆ ನಡ್ಕೊಂಡ್ರೆ ಆಗ್ತದನ್ನೋದು ಇಲ್ಲಿ ಶುದ್ಧ ಸುಳ್ಳು. ದೇವರ ಒಂದು ನಿಯಮ ಇದೆ, ಆ ನಿಯಮದ ಪ್ರಕಾರ ನಡ್ಕೊಂಡ್ರೆ ಮಾತ್ರ ನಮ್ಗೆ ಆಗ್ತದೆ. ನೆಕ್ಸ್ಟ್ ವಾಕ್ಯ ನಾವು ನೋಡೋಣ. ಅಮ್ಮ, ನೀವು ಕಾಲು ತೊಳೆಯದೆ ಯೆಹೋವನಿಗೆ ಹೋಮ ಸಮರ್ಪಣೆಗಾಗಿ ಬರುವಾಗಲೂ ಏನ್ ಮಾಡ್ಬೇಕಂತ? ಈಗ ಹಳೆ ಒಡಂಬಡಿಕೆ ಹಿಂಗಿದೆ. ಹೊಸ ಒಡಂಬಡಿಕೆಗೆ ಬಂದಾಗ ಯಜ್ಞದ ಕುರಿ ಆದಾಗ ನಮ್ಮೆಲ್ಲ ಪಾಪಗಳನ್ನು ತೊಳೆದಿದ್ದಾರೆ. ಈಗ ನಾವೇನ್ ತೊಳ್ಕೊಬೇಕು ಹೇಳ್ರಿ? ಇಲ್ಲಿ ನಾವೇನ್ ತೊಳ್ಕೊಬೇಕಮ್ಮ? ನಮ್ಮ ಹೃದಯ ತೊಳ್ಕೊಳ್ಬೇಕು. ಹಲ್ಲೆಲೂಯಾ. ಏನ್ ಮಾಡ್ಬೇಕು ಹೇಳ್ರಿ? ನಾವೀಗ ಯಾವಾಗಲೂ ಅದೇ ನಿನ್ನ ಛಾಯೆ,
ಅದೇ ನಿನ್ನ ಪದ್ಧತಿ, ಅದೇ ನಿನ್ನ ಕಾರ್ಯ, ಅದೇ ನಿಂದು 10 ವರ್ಷದಿಂದ ನೋಡ್ತಾ ಇದ್ದೀನಿ. ನೀನೇನು ಬದಲಾವಣೆ ಆಗಿಲ್ಲ. ಏನ್ ಬದಲಾವಣೆ ಆಗ್ತಾ ಇದೆಯೋ ನನಗೆ ಗೊತ್ತಿಲ್ಲ. ನೀನು ಏನಕ್ಕಾಗಿ ಹೋರಾಡ್ತಾ ಇದೆಯೋ ಗೊತ್ತಿಲ್ಲ. ಈ ಶರೀರ ಕ್ಷಣಿಕ ಮಾತ್ರ ಅಷ್ಟೇ. ಈ ಶರೀರ ಕ್ಷಣಿಕ ಮಾತ್ರ ಅಷ್ಟೇ. ಹಲ್ಲೆಲೂಯಾ. ಬರ್ತಾ ಇದೀವಿ ಒಂದು ಬೀಗರು ಬಂದ್ರೆ ಬರಲ್ಲ, ಇನ್ನೊಂದು ಫಂಕ್ಷನ್ ಇದ್ರೆ ಬರಲ್ಲ, ಇನ್ನೊಂದಿದ್ರೆ ಬರಲ್ಲ. ದೇವರ ಸನ್ನಿಧಿ ನೋಡ್ರಿ, ನನ್ನನ್ನು ಸನ್ಮಾನಿಸುವುದಕ್ಕಿಂತ ಲೋಕದಲ್ಲಿರುವ ಯಾವುದನ್ನಾದರೂ ನೀವು ಸನ್ಮಾನಿಸುವುದಾದ್ರೆ ನೀವು ನನ್ನವರು ಅಲ್ಲ, ನೀವು ನನಗೆ ಸಂಬಂಧನೇ ಇಲ್ಲ. ದೇವರದನ್ನು ಒಪ್ಪಲ್ಲ ಪ್ರೇರೆ. ನಮ್ಗೆ ಏನಾಗ್ತದೆ, ನಾವು ಪ್ರಾರ್ಥನೆ ಮಾಡೋದು ಕಲ್ತಿದೀವ. ಸೇವಕರು ಹೆಂಗೋ ಪ್ರಾರ್ಥನೆ ಕಲಿಸಿದಾರ, 4 ವಾಕ್ಯ ಕಲಿಸಿದ, 3-4 ಹಾಡು ಬರ್ತಾವ. ಬೆಳಗಿನ ಜಾವದ್ದು ಮಣಗಲಂತೂ ಪ್ರಾರ್ಥನೆ ಮಾಡ್ತೀವಿ, ದೇವರು ಈ ದಿನವೆಲ್ಲ ಕಾಪಾಡೋದಿಲ್ಲ ಅಂತ ಯಾರು ಹೇಳ್ತಾರೆ? ಕಾಪಾಡ್ತಾನೆ. ಯಾಕೆ ಕಾಪಾಡೋದು? ಖಂಡಿತವಾಗೂ ಕಾಪಾಡ್ತಾನೆ. ಆದ್ರೆ ಆಶೀರ್ವಾದ ಬೇಡವಾ? ಕಾಪಾಡಿದ್ರೆ ಸಾಕ? ಒಂದು 110 ವರ್ಷ ಬದುಕಿಲ್ಲ ಏನ್ ಮಾಡ್ತೀವಿ? ದೇವರ ಕೃಪೆಯಿಂದ 110 ವರ್ಷ ಬದುಕಿ 120 ವರ್ಷ ಬದುಕಿದ್ರೆ ಏನು ಪ್ರಯೋಜನ ನೀನು? ಹಲ್ಲೆಲೂಯಾ. ದೇವರ ಕೃಪೆಯಿಂದ ಇವತ್ತು ಸಾಯಿಲ್ಲ, ತೊಂದರೆ ಇದೆ. ಏನಂತ ನೀವೆಲ್ಲ ಇವತ್ತು ಫಸ್ಟ್ ನಾನು ಸಾಯಿಲ್ಲ ಏನಾಗ್ತದೆ? ಆಗದೇನೈತೆ, ಮುಳುಗದೇನೈತೆ? ರೋಷ ಇರುತ್ತೆ. ದೇವರು ನಮ್ಮನ್ನು ಕರೆದಿದ್ದಾನಂದ್ರೆ ನೋಡಿ, ನಿನ್ನ ಪರಿಸ್ಥಿತಿ ಹೆಂಗಿತ್ತು, ಫಸ್ಟ್ ನೀನು ಹೆಂಗಿದ್ದಿ, ನಿನ್ನ ಸ್ಥಿತಿ ಏನು, ಇದನ್ನೆಲ್ಲ ದೇವರು ಸ್ಕ್ಯಾನ್ ಮಾಡಿದೆ. ಯಥಾರ್ಥವಾಗಿ ದೇವರು ನಿನ್ನ ಕರೆದಿದ್ದಾನೆ. ಕರೆದ ದೇವರಿಗೆ ನಾವು ನಂಬಿಕೆ ಬಹಳ ಇಂಪಾರ್ಟೆಂಟ್. ನಮ್ಮ ಪಕ್ಕದ ಮನೆಯವರು ನಂಬಿಕೆಸ್ತರ ಆಗದೆ ಹೋದ್ರೆ ಅವ್ರು ನಾವು ಇನ್ನೊಂದ್ಸಲ ನಮ್ಮ ಅಂಗಳದ ಮೇಲೆ ಕರ್ಕೊಂಡ್ಬಾರ್ದು. ಅಂಗಳದಲ್ಲಿ ಬಂದರೂ ಹುಷಾರಾಗಿರ್ತೀವಿ, ಯಾಕಂದ್ರೆ ಅವ್ರು ಅಪ್ಪ ನಂಬಿಕೆಸ್ತರ ಅವ್ರು ಸರಿ ಇಲ್ಲ. ಬಟ್ ನಂಬಿಕೆ ದೇವರು ನಮ್ಮನ್ನು ಎಷ್ಟು ಇದು ಮಾಡ್ಬೋದು. ನೆಕ್ಸ್ಟು ಯೋಹಾನ ಬರೆದ ಪತ್ರಿಕೆ 6:56 ಕೊನೆಯದಾಗಿ 6:56 ಬಂದ್ರಿ. ಏನಂತ? ಯಾವುದು ನಿಜವಾದ ಆಹಾರ ನಿನಗೆ? ಹಲೋ, ಯಾವುದು ನಿಮಗೆ ನಿಜವಾದ ಆಹಾರ? ಅಬ್ದಾಗ ಬೀಗರು ಮಾಡಿರುವ ಹೋಳಿಗೆನ ನೀವು ಬೀಗರಿಗೆ ಮಾಡಿರೋದು, ಅವ್ರು ನಿಮಗೆ ಮಾಡಿರೋದು? ಹಲ್ಲೆಲೂಯಾ. ಅವ್ರ ಹತ್ರ ನೀವು ಬರೋದು, ನಿಮ್ಮ ಹತ್ರ ಅವ್ರು ಬರೋದು, ಇದೇನಾ? ಹೆಸರು ಹೇಳ್ತಾ ಇದ್ದಾರೆ, ನನ್ನ ಮಾಂಸವೇ ನಿಜವಾದ ಆಹಾರ. ನಾಳೆ ಬಂದ್ರೆ ನಿಮಗೆ, ನಾಳೆ ಸಂಡೆ ಬಂದ್ರೆ ಈ ಮಾಂಸ ನಿಮಗೆ ಕೊಡಕ್ಕಾಗ್ತದೆ. ತಿಂಗಳು ಒಂದು ದಿವಸದಲ್ಲಿ ದೇವರ ಸನ್ನಿಧಿಯಲ್ಲಿ ತಿಂಗಳಲ್ಲಿ 4 ಸಲ ದೇವರ ಸನ್ನಿಧಿಗೆ ಬರದೆ ಹೋದ್ರೆ ಹಲ್ಲೆಲೂಯಾ. ಸ್ವಾಮಿ ಹೇಳಿದ ನಮ್ಮ ಸ್ವಾಮಿ, ನಿನಗೆ ದೋಷ ಐತೆ, ನಿನ್ನ ಮನೆಯಲ್ಲಿ ದೋಷ ಐತೆ, 3 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಜಂಬೆ ಮಾಡ್ಕೊಳ್ಳೋಂಗೆ 21 ದಿವಸ ಸುತ್ತೊಡಿ. ಏನು ಮಾಡೋದು? ಜಂಬೆ ಮಾಡ್ಕೊಳ್ಳೋಂಗ 3 ಗಂಟೆಗೆ ಯಾರ ಹತ್ರ ನೀನು ಮಾತಾಡಬಾರ್ದು, ಯಾರು ಮಾತಾಡಿಸಿದ್ರು ಕೂಡ ನೀನು ಮಾತಾಡಬಾರ್ದು. ಏನು 3 ಗಂಟೆಗೆ ಎದ್ದು ತಡಿಬಟ್ಟೆ ಕೂಡ ಮಡಿಬಟ್ಟೆ ತಡಿಬಟ್ಟೆ ಯಾವುದು ತಡಿ ಅಂದ್ರೆ ಮಡಿ ಅಂದ್ರೆ ಎರಡು ಒಂದೇ. ಪಕ್ಕಡೆ ಕಾಲು ಒಂದೇ, ಹಿಡ್ಕೊಂಬಾದ್ರು ಒಂದೇ. ಹಲ್ಲೆಲೂಯಾ. ಮಡಿಬಟ್ಟೆಗೆ ಎದ್ದು 3 ಗಂಟೆಗೆ ಯಾರು ಮಾತಾಡಬಾರ್ದು. ಜಂಬೆ ಮಕ್ಕಳು ಎಷ್ಟು ದೂರ ಆಗ್ತದೆ ನಿಮ್ಮೂರಿಗೆ ಆಗ್ತದಂದ್ರೆ ನಮ್ಮೂರಿಗೆ ಅದಕ್ಕೆ ಭಾಳ ದೂರ. ಅವಾಗೇ ದೆವ್ವ ಓಡಾಡೋದು ಪಾಪ. 3 ಗಂಟೆಗೆ ದೆವ್ವ ಓಡಾಡೋದು. ಅವನು ಅದೇ ಸಮಯದಲ್ಲಿ ನಮ್ಗೆ ಹೇಳ್ತಾನೆ, ಹೋಗಿ 3 ಗಂಟೆಗೆ ನೀನು ಮಡಿಬಟ್ಟೆಯಲ್ಲಿ ಹೋಗಿ ಜಂಬೆ ಮಕ್ಕಳು 11 ಸುತ್ತು 21 ದಿವಸ ಇದು ಮಾಡು, ಎಲ್ಲ ದೋಷ ಪರಿಹಾರ ಆಗ್ತದೆ. ಆಮೇಲೆ 21 ದಿವಸ ಗುಗ್ರಿ ಮಾಡಿ ಇಲ್ಲ 3 ತಾರೀಕಲ್ಲಿ ಇಡು, 20 ತತ್ತಿಗೆ ಮಸಿ ಬಡಿ, ಎಲ್ಲೆಲ್ಲ ಗಿಡಕ್ಕೆ ಒಂದು ನಿಂಬೆಹಣ್ಣು ಕಟ್ಟು. ಇದನ್ಕೊಂಡಿರಲ್ಲ, ಇಂಥವರು ವಾಸಿಯಾಗದ ರೋಗದಲ್ಲಿದ್ದಾರಂತ ಬೈಬಲ್ ಹೇಳ್ತದೆ. ವಾಸಿಯಾಗದ ರೋಗ, ವಾಸಿನೇ ಆಗಲ್ಲ ಅವ್ರ ರೋಗ. ಅವರು ಸಾಯುವವರಿಗೆ ವಾಸಿ ಆಗಲಿಲ್ಲ. ಚಾಲೆಂಜ್ ಬೈಬಲ್ ವಾಕ್ಯ ಹೇಳ್ತದೆ, ನಾನು ಹೇಳ್ತೇನೆ. ವಾಸಿಯಾಗದ ರೋಗ ಬೇರೆ. ದೇವರಲ್ಲಿ ನಾವು ಹೆಂಗ ನಿಂತ್ಕೋಬೇಕಂತ ದೇವ್ರು ಕಲಿಸ್ತಾನೆ. ನಿಂತ್ಕೊಂಡು ನಮಗೆ ಹೆಂಗ ಮಾತಾಡ್ಬೇಕಂತ ದೇವ್ರು ಕಲಿಸ್ತಾನೆ. ಮಾತಾಡಿದ್ಮೇಲೆ ಅದನ್ನು ಹೆಂಗ ಜೀರ್ಣ ಮಾಡಿಕೊಳ್ಬೇಕಂತ ದೇವ್ರು ಕಲಿಸ್ತಾನೆ. ಜೀರ್ಣ ಮಾಡ್ಕೊಂಡ್ಮೇಲೆ ಮತ್ತೆ ನಾವು ಹೆಂಗ ಶಕ್ತಿ ಹೊಂದ್ಬೇಕಂತ ದೇವರೇ ಕಲಿಸ್ತಾರೆ. ಇಂಥ ದೇವರು ಇಲ್ಲ ಅಂದಿದ್ರೆ ಇದೇ ಒಂದು ಜನ್ಮ ನಮಗೆ ಕಡೆ ಅನಿಸ್ತದೆ. ನನಗೆ ಮಾತ್ರ
ಯಾಕಂದ್ರೆ ಈ ದೇವ್ರು ಸಿಗೋದು ಮತ್ತೆ ಇನ್ನೊಂದು ಜನ್ಮದಲ್ಲಿ ಗೊತ್ತಿಲ್ಲ, ನಾವು ಈಗ ಬರ್ತೀವೋ ಇಲ್ಲ ಗೊತ್ತಿಲ್ಲ. ಬಟ್ ಈ ಜನ್ಮದಲ್ಲಿ ನಜರೇತಿನ ಯೇಸು ಕ್ರಿಸ್ತನು ನಮಗೆ ದೇವರಾಗಿ ಸಿಕ್ಕಿದನಂದ್ರೆ ಆತನಿಗೆ ಕೋಟಿ ಕೋಟಿ ಸ್ತೋತ್ರ. ಏನ್ ಸಿಗ್ಲಿಲ್ಲ ಅಂತ ಪಶ್ಚಾತ್ತಾಪ ಪಡ್ಬೇಡ್ರಿ, ಏನ್ ಸಿಗ್ಲಿಲ್ಲ ಅಂತ ಪಶ್ಚಾತ್ತಾಪ ಪಡ್ಬೇಡ್ರಿ. ಕೇವಲ ಆತನ ಸಿಕ್ಕಿದನೆಲ್ಲ ಸಂತೋಷವಾಗಿದೆ. ಹಲ್ಲೆಲೂಯಾ. ಅದು ನಮಗೆ ಓಕೆ. ನೆಕ್ಸ್ಟ್, ನನ್ನ ಮಾಂಸವನ್ನು ನಿಜವಾದ ಆಹಾರ. ನಿನಗೆ ಶಕ್ತಿ ಎಲ್ಲಿಂದ ಬರ್ತದೆ ಹೇಳ್ರಿ? ರೋಗ ಎಲ್ಲಿಂದ ವಾಸಿ ಆಗ್ತದೆ ಹೇಳ್ರಿ? ಎಲ್ಲಿ ವಾಸಿ ಆಗ್ತದೆ ಗೊತ್ತಾ ರೋಗ? ಎಲ್ಲಿ ನಿನಗೆ ಸೂಕ್ಷ್ಮ ಗೊತ್ತಾ? ಎಲ್ಲಿ ನಿನಗೆ ಆರೋಗ್ಯ ಗೊತ್ತಾ? ನಿಜವಾದ ಆಹಾರದಿಂದಲೇ. ಮತ್ತೆ ಈಗೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ, ಬರೀ ಫೋನ್ ಓಪನ್ ಮಾಡಿದ್ರೆ ಅದನ್ನ ತಿನ್ಬೇಕು, ಇದನ್ನ ತಿನ್ಬೇಕು, ಇದನ್ನ ತಿನ್ಬಾರ್ದು, ಅದನ್ನ ತಿನ್ಬಾರ್ದು, ಅದನ್ನ ಮಾಡ್ರಿ, ಇದನ್ನ ಮಾಡ್ರಿ, ಇದನ್ನ ಮಾಡ್ಬೇಡ್ರಿ, ಅದನ್ನ ಮಾಡ್ರಿ. ಬೆಳಿಗ್ಗೆ ಸ್ನಾನ ಮಾಡಿ, ಬೆಳಿಗ್ಗೆ ಸ್ನಾನ ಮಾಡಿದ್ರೆ ತಪ್ಪು. ಎಣ್ಣೆ ಹಚ್ಕೊಬೇಡ್ರಿ, ಎಣ್ಣೆ ಹಚ್ಕೊಂಡ್ರೆ ತಪ್ಪು. ಬೆಳಿಗ್ಗೆ ಎಣ್ಣೆ ಹಚ್ಕೊಂಡ್ರೆ ಒಳ್ಳೇದು, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ. ಇನ್ನೊಬ್ಬನ ಹೇಳ್ತಾನೆ ಎಣ್ಣೆ ಹಚ್ಕೊಂಡ್ರೆ ಸ್ನಾನ ಮಾಡಿ ಡ್ಯಾಂಡ್ರಫ್ ಜಾಸ್ತಿ ಆಗ್ಬೇಕು ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಈ ಊಟ ಮಾಡಬಾರ್ದು, ರಾಗಿ ಮುದ್ದೆ ತಿನ್ರಿ. ರಾಗಿ ಮುದ್ದೆಗಿನ್ನ 2% ಅಷ್ಟು ರೈಸಲ್ಲಿ ಇದೆ, ನಿಮಗೆ ಗೊತ್ತಾ ಅಂತ ಇನ್ನೊಬ್ಬನ ಬರ್ತಾನೆ. ಹೌದಾ ಇಲ್ಲ ಪ್ರೇರೆ? ಇವೆಲ್ಲ ಪ್ರತಿದಿನ ಕೇಳ್ತಾ ಇದೀವಿ. ರಾಗಿ ಮುದ್ದೆ ಬೆಸ್ಟ್ ಅಂತ ಒಬ್ಬನು ಹೇಳ್ತಾರೆ, ರಾಗಿ ಮುದ್ದೆಗಿನ್ನ ಜೋಳದ ಮುದ್ದೆ ಒಳ್ಳೆ ಬೆಸ್ಟ್. ಇನ್ನೊಬ್ಬರು ಹೇಳ್ತಾರೆ ರಾಗಿ ಸಂಗಟಿ ಇನ್ನೂ ಒಳ್ಳೆಯದು. ಹಸಿಮೆಣಸಿನಕಾಯಿ ಗೊತ್ತಾ ನಿಮ್ಗೆ? ಹಸಿಮೆಣಸಿನಕಾಯಿ ಎಷ್ಟು ಪೌಷ್ಟಿಕಾಂಶ ಅಂತ ಇನ್ನೊಬ್ಬನು ಬರ್ತಾರೆ. ಇನ್ನೊಬ್ಬರು ಹೇಳ್ತಾರೆ ಹಸಿಮೆಣಸಿನಕಾಯಿ ಡೇಂಜರು, ಒಣಮೆಣಸಿನಕಾಯಿ ತಿಂದ್ರಿ. ಅಲ್ಲೆಲ್ಲೂಯ್ಯ. ಈರುಳ್ಳಿನ ಹಂಗೆ ಕಡ್ಕೊಂಡು ತಿನ್ರಿ, ಹೊಟ್ಟೆ ಕೀಟಾಣು ಆಯ್ತು ಅಂತ ಒಬ್ಬನಂತರ ಅದು ತಿನ್ಬೇಕು. ನಮಗೆ ಹೊಟ್ಟೆ ಹೆಂಗಿರ್ತದೆ ಅಂದ್ರೆ ಭಯಂಕರವಾಗಿರುತ್ತೆ. ಚಿಕನ್ ತಿಂದು ಈರುಳ್ಳಿ ತಿಂದ್ಬಿಟ್ಟು ಮತ್ತೆ ರಾತ್ರಿ ನಿದ್ದೆ ಬರಲ್ಲ, ಎಲ್ಲ ಸುಡ್ತಿರ್ತು ಹೊಟ್ಟೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಇನ್ನೊಬ್ಬರು ಹೇಳ್ತಾರೆ ಆ ಮೊಸರು ತಿನ್ಬಾರ್ದು, ಈ ಮೊಸರು ತಿನ್ಬಾರ್ದು, ಹಾಲು ಕುಡಿಯೋರು ಈಗ ಹಾಲು ಕುಡಿಬಾರ್ದು ಅಂತ ಹೇಳಿಬಿಟ್ರು. ನಮ್ಮ ಪಾಶ್ರಮ ತಗೊಂಡು ಎಮ್ಮೆನೆ ಕಟ್ಟಿ ಹಾಕ್ಬಿಟ್ರು ನೋಡಿ. ತರಿಸ್ಬಿಡಪ್ಪ ಸುಮ್ಮನೆ ಹಿಂಗೆ ಯಾಕೆ ಹುಡುಗರಿಗೆ ನಾವೆಲ್ಲ ಎಮ್ಮೆ ತಂದು ಕಟ್ಟಿ ಹಾಕ್ಬಿಟ್ರೆ ಅವೇ ನ್ಯಾಚುರಲ್ ಆಗುತ್ತೆ, ಅವೇ ಇದು ಮಾಡೋಣ. ಇದೇ ಆಗ್ತಾ ಇದೆ ಹೊರತು ದೇವರ ಬಗ್ಗೆ ಎಷ್ಟು ಕೂಡ ಆಲೋಚನೆ ಇಲ್ಲ. ನಾವು ಕೂಡ ಅದರಿಂದ ನಾವು ಕೂಡ ಹಂಗೆ ಹೊಂದ್ಬಿಟ್ಟಿವಿ, ನಾವು ಕೂಡ ಅದರಿಂದ ಹೊಂದ್ಬಿಟ್ಟಿವಿ. ವಾಕ್ಯ ಹೇಳ್ತದೆ, ನನ್ನ ಮಾಂಸ ತಿನ್ನುವವರು ಏನಂತ? ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ಮಾಂಸವೇ ನಿಜವಾದ. ಅಲ್ಲೆಲ್ಲೂಯ್ಯ. ಎಷ್ಟು ಜನ ನಂಬ್ತಾ ಇದ್ರಿ ಈ ವಾಕ್ಯ? ನೀನು ಆ ಮಾಂಸ ತಿಂದರೆ ಸಾಕು, ಯಾವ ರೋಗ ನಿನ್ನಲ್ಲಿಲ್ಲ. ಅಲ್ಲೆಲ್ಲೂಯ್ಯ. ಯಾವ ಮಾಂಸ ತಿನ್ಬೇಕಂತ? ಯಾವ ಮಾಂಸ ತಿನ್ಬೇಕಂತ? ಈ ಸಲ ಮಂದಿ ಕರ್ಕೊಂಡು ಹೋಗಿದ್ದಾನೆ, ಚಿಗರೆ ಮಾಂಸ ಹೋಗಿ ಚಿಗರೆ ಮಾಂಸ ತಿಂದು ಬಂದ್ವಿ. ಬರ್ಬೇಕಂದ್ರೆ ಸಂತೋಷ ಇದೆ, ಸಿಗ್ಬಿಟ್ರೆ ಕಷ್ಟ. ಲೈಫ್ ಲಾಂಗ್ ಒಳಗೆ ಅಲ್ಲಿಗೆ ಹೋದ್ವಿ. ಪಾಪ ಅವರೆಲ್ಲ ಸಹಕಾರ ಮಾಡಿದ್ರು ನೋಡ್ರಿ. ಏನೋ ಮನುಷ್ಯನಿಗೆ ತಿನ್ಬೇಕೆಂಬ ಕುತೂಹಲ. ಬಟ್ ಎಷ್ಟು ಹೇಳ್ತಾ ಇದ್ದಾರೆ, ನನ್ನ ಮಾಂಸವೇ ನಿಜವಾದ ಆಹಾರ. ಎಲ್ಲರೂ ದೇವರಿಗೆ ಹೋಗ್ತೇನೆ, ಆತನ ಮಾಂಸವೇ ಆತನ ಸೇವಿಸ್ತಾ ಇದ್ದು. ಯಾವ ಆಹಾರಕ್ಕೆ ಆಸೆ ಪಡಬೇಡಿ, ಏನಿದೆಯೋ ಅವತ್ತು ಅದು ತಿನ್ನು ಅಷ್ಟೇ. ಮನೆಯಲ್ಲಿ ಏನಿದೆಯೋ ಅದು ತಿನ್ನು, ಅದೇ ತಿನ್ನು, ಅದೇ ತಿನ್ನು. ಇದನ್ನು ಕಡಿಮೆ ಮಾಡು. ಇದು ನೋಡ್ದಂಗೆಲ್ಲ ನಾವು ಕೂಡ ಅದನ್ನು ತಿನ್ಬೇಕನ್ಸುತ್ತೆ. ಹೌದಾ ಈಗ ಪ್ರೇರೆ? ಅವ್ರು ತಿಂತಿರ್ತಾರೆ, ಯಾರ್ಯಾರೋ ತಲೆ ಹೊಟ್ಟು ತಿಂತಾ ಇರ್ತಾರೆ. ನಾವು ಮಾಡೋಕ್ಕಾಗ್ತದ? ಇಲ್ಲ. ನಿಮ್ಮ ಮನೆಯಲ್ಲಿ ಏನಿದೆ ಅದು ಸೇವಿಸು. ಯಾಕೆ ನಿಮ್ಮ ಮನೆಯಲ್ಲಿ ಏನಾಗ್ತದೆ ಅದು ತಿನ್ನು, ದೇವರಿಗೆ ಸ್ತೋತ್ರ. ಬಟ್ ದೇವರ ಭಯ ಭಕ್ತಿಯಲ್ಲಿ ನೀನು ನಿನ್ನ ಕುಟುಂಬ ಇರ್ಬೇಕು. ಅದುವೇ ನಿರೋಗ ಶಕ್ತಿ, ಅದುವೇ ಅಷ್ಟೇ ಸಾಕಿ. ನಾವು ಯಾಕೆ ಸಂತೋಷವಾಗಿರ್ಬೇಕು. ಇವತ್ತು ದೇವ್ರ ಸನ್ನಿಗೆ ಬಂದಿದ್ದೀವ, ನನ್ನ ಮಕ್ಕಳು ಹೇಳ್ತದೆ, ನೀವು ಹೊರಗಡೆ ಹೋಗೋದು ಸಂತೋಷ ಇರ್ತದೆ, ನಿಮ್ಮ ಒಂದು ಉತ್ಸಾಹ ಇರ್ತದೆ. ಅಲ್ಲೆಲ್ಲೂಯ್ಯ. ಬಟ್ ನಮ್ಮಲ್ಲಿ ನಾವು ದೇವ್ರ ಸಂಧಿಯಲ್ಲಿ ಬರದೇ ಹೋದ್ರೆ ನೆಕ್ಸ್ಟ್ ಬಲ್ಲಪಾನದಲ್ಲಿ ಕೈ ಹಾಕಬಾರ್ದು ಅಂತ ಸೇವೆ ಮಾಡಿ ನಾನು ಹೇಳ್ತೇನೆ. ನಾನು ಈಗ ನೀವು ಬಂದವ್ರಿಗೆ ತಗಿ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಬೇಜಾರಾಗ್ತದೆ? ಆಗ್ತದ ಇಲ್ವಾ? ಬೇರೆ ನೀವು ತಗೋಬಾರ್ದು ಅಂತ ಹೇಳಿದ್ರೆ ಯಾಕೆ ಅಂತ ಕೇಳ್ತೀರಿ ನೀವು ಕಳೆದ ವರ್ಷ ಚರ್ಚಿಗೆ ಬರಲಿಲ್ಲ ಅದಕ್ಕೆ ಅಂತ ಹೇಳಿದ್ರೆ ಅದು ನೀನು ಹೇಳ್ತಾ ಇದ್ದೀಯ ಅಷ್ಟೇ. ದೇವ್ರು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ದೇವ್ರು ಹೇಳ್ತಾ ಇದ್ದಾನೆ, ಕಾಲು ತೊಳೆಯಲು ಕೂಡ ಆ ಬಲಿಪೀಠದ ಮೇಲೆ ಕಾಲಿಡಬಾರ್ದು. ಕಾಲಿಟ್ಟು ಏನಾಗ್ತದೆ? ಅವರು ಸತ್ತೋತ್ತರ ಬದುಕ್ತಾರ. ಯೋಹಾನ ಕೊರಂಥಿ ಬರೆದ ಪತ್ರಿಕೆ ಎಂಥವ್ರು ಸೇವಿಸ್ಬೇಕು ದೇವರ ಆಹಾರ? ಕೊರಂಥದವರ ಬರೆದ ಪತ್ರಿಕೆ, 1ನೇ ಕೊರಂಥಿಯವರು ಬರೆದ ಪತ್ರಿಕೆ 11:25. 1ನೇ ಕೊರಂಥಿಯವರು ಬರೆದ ಪತ್ರಿಕೆ 11. ಸ್ವಾಮಿ, ಊಟವಾದ ಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ
ಎಲ್ಲಾದ್ರ? ಕೇಳಿದ್ರಾ? ಕೇಳಿದವ್ರು ಕೈ ಎತ್ತು ನೋಡು. ಎಲ್ಲಿ ಕೇಳಿದ್ರಿ? ಇದೇ ಸಭೆಯಲ್ಲಿ ನೀವು ಕೇಳಿದ್ರಿ. ಕರ್ತನ ಮೇಲೆ ಕೊಡುವಾಗ ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕಾಗಿ ಏನ್ ಮಾಡ್ಬೇಕಂತ? ಈಗ ನಾವು ತೆಗೆದುಕೊಳ್ಳುವುದು ಯಾವುದಕ್ಕಾಗಿ ಹೇಳ್ರಿ? ದೇವರ ನೇಮವನ್ನು ದೇವರು ನೆನೆಸಿಕೊಳ್ಳುವುದಕ್ಕಾಗಿ ಇದನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇದನ್ನು ಮಾಡ್ತಾ ಇದ್ದೀವಿ, ನಮಗೋಸ್ಕರ ಅಲ್ಲ. ನಮಗೋಸ್ಕರ ಮಾಡೋದು ಬೇರೆ, ಅದರಲ್ಲಿ ಆಶೀರ್ವಾದ ಇರ್ತದೋ ಗೊತ್ತಿಲ್ಲ. ದೇವರಿಗೋಸ್ಕರ ನಾವೇನಾದ್ರೂ ಮಾಡ್ತಾ ಇದ್ದೀವಿ ಅಂದ್ರೆ ಪಕ್ಕ ಅದ್ರಲ್ಲಿ ಆಶೀರ್ವಾದ ಇರ್ತದೆ, ಡೌಟೇ ಇರಲ್ಲ. ದೇವರಿಗೋಸ್ಕರ ನಾವೇನಾದ್ರೂ ಮಾಡ್ತಾ ಇದ್ದೀವಿ ಅಂದ್ರೆ ಆಲೋಚಿಸ್ರಿ, ನಮಗೋಸ್ಕರ ನಾವು ಮಾಡಿಕೊಂಡ್ರೆ ಅದು ಆಶೀರ್ವಾದ ಇಲ್ಲ. ಬಟ್ ದೇವರಿಗೋಸ್ಕರ ಏನಾದ್ರು ಮಾಡ್ತಾ ಇದ್ದೀವಿ ಅಂತ ಅದ್ರಲ್ಲಿ ಖಂಡಿತವಾಗ್ಲೂ ಆಶೀರ್ವಾದ ಇರ್ತದೆ. ಹಾಗೆ ನೋಡ್ರಿ, ಹಾಗೆ ನನ್ನ ನೆನೆಸ್ಕೊಳ್ಳೋದಕ್ಕಾಗಿಗೋಸ್ಕರ ಹೀಗೆ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವು ಆತನು ಬರುವ ತನಕ ಪ್ರಸಿದ್ಧಿಪಡಿಸಿರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ಇಲ್ಲವೋ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನು. ನಾವೆಲ್ಲರಿಗೆ ಹೇಳೋಣ, ಅಮ್ಮ ನೀವೆಲ್ಲರೂ ಪರೀಕ್ಷೆ ಮಾಡಿಕೊಳ್ರಿ. ನಾನು ಅದಕ್ಕೆ ಎಷ್ಟು ಯೋಗ್ಯ, ಆ ಪವಿತ್ರ ರಕ್ತದಲ್ಲಿ ನಾನು ಪಾಠ ಮಾಡಲಿಕ್ಕೆ ಯೋಗ್ಯನ ಅಲ್ವಾ? ಆತನ ನಾಮ ಪ್ರಸಿದ್ಧಿಗಾಗಲು ತೆಗೆದುಕೊಳ್ಬೇಕು. ಏನನ್ನು? ಆತನ ನಾಮ ಪ್ರಸಿದ್ಧಿಗಾಗಿ ಅದನ್ನು ತೆಗೆದುಕೊಳ್ಬೇಕು. ಆತನ ನಾಮ ಪ್ರಸಿದ್ಧಿಗಾಗಿ ರಕ್ಷಣೆ ಹೊಂದಬೇಕು. ಆತನ ನಾಮ ಪ್ರಸಿದ್ಧಿಗಾಗಿ ಅದನ್ನು ಸೇವಿಸಬೇಕು. ಆತನ ನಾಮ ಪ್ರಸಿದ್ಧಿಗಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಬೇಕು. ಅದಕ್ಕೆ ನಿನ್ನ ಕರೆದಿದ್ದು, ವೇಟಿಂಗ್ ಲಿಸ್ಟ್ ಅಲ್ಲಿ ಇರೋದಕ್ಕಾಗಲ್ಲ. ಅಲ್ಲೆಲ್ಲೂಯ್ಯ. ವೇಟಿಂಗ್ ಲಿಸ್ಟ್ ಅಲ್ಲಿ ಇರೋದಕ್ಕಾಗಲ್ಲ ನಮ್ಮ ದೇವ್ರು ಕರೆದಿದ್ದು. ಎಲ್ಲರೂ ಹೇಳಿ, ವೇಟಿಂಗ್ ಲಿಸ್ಟ್ ಅಲ್ಲಿ ಇರೋದಕ್ಕಾಗಿ ದೇವ್ರು ಕರೆದಿದ್ದು ಅಲ್ಲಲ್ವಾ? ಅಲ್ಲೆಲ್ಲೂಯ್ಯ. ನಿಮ್ಮ ಕಾಲೋನಿಯಲ್ಲಿ ಎಲ್ಲರಿಗೆ ಗೃಹಲಕ್ಷ್ಮಿ ವ್ರತ ಬಿದ್ದು ನಿಮಗೆ ಬೀಳಿಲ್ಲ ಅಂದ್ಕೊಂಡು ನೀವೇನ್ ಮಾಡ್ತೀರಿ ಹೇಳ್ರಿ? ಬೀಳಿದ್ರು ಹೋಗ್ಲಿ ಬಿಡಪ್ಪ, ಸರ್ಕಾರದ ನನಗೆ ತಂತ್ರ ಹಂಗ ಅಂಬಲ್ಲ ನೀವು. ಯಾಕೆ ನಮ್ ದುಡ್ಡು ಬರಲು ಲೇಟ್ ಆಯ್ತಲ್ಲ, ಯಾಕೆ ಲೇಟ್ ಆಯ್ತು? ಸಂಗಮ್ ಬಂದ್ ಹೇಳುದು, ಲಿಂಗಮ್ ಬಂದ್ ಹೇಳುದು, ನನಗೆ ಬಿರ್ತದೆ ಎಲ್ಲರೂ ಹೇಳ್ತಾನೆ ಇರ್ತಾರೆ. ಬಟ್ ಆದ್ರೆ ನಮಗೆ ಮಾತ್ರ ಬಿದ್ದಿಲ್ಲ ಅಂದ್ರೆ ಮನಸ್ಸು ಎಷ್ಟು ನೋವಾಗ್ತದೆ. ದೇವರು ಕೂಡ ಅಷ್ಟೇ, ವೇಟಿಂಗ್ ಲಿಸ್ಟ್ ಅಲ್ಲಿ ದೇವರು ಯಾವಾಗಮ್ಮ ರಕ್ಷಣೆ ಅಂದ್ರೆ ಇನ್ನೊಂದು 2 ತಿಂಗಳು, ಇನ್ನೊಂದು 3 ತಿಂಗಳು. ನಮ್ಮ ಮೈಮುಂದೆ ಆಸ್ಪತ್ರೆ ಬಿದ್ದಾಳೆ, ಹೋಗ್ಬಿಟ್ಟಿದ್ರೆ ಏನ್ ಮಾಡಕ್ಕಾಗಲ್ಲ. ನಾವು ಉಳಿಸ್ಕೋಬೋದಾ, ನೀವು ಉಳಿಸ್ಕೋಬೋದಾ? ದೇವರ ದಯ, ದೇವರ ಕೃಪೆ. ಪ್ರಿಯರೇ, ಗಮನಿಸ್ರೆ, ಇವ್ಯಾವು ಕೂಡ ಸುಮ್ಮನೆ ಮಾತಾಡೋದು ಇವೆಲ್ಲ ಎಚ್ಚರಿಕೆ ಮಾತುಗಳು ನಿಮಗೆ. ನೀನು ಹೋದ್ರೆ ತದನಂತರ ಚರ್ಚಿ ಬರೋ ನಿಮ್ಮ ಮನೇಲಿ ಯಾರಾದ್ರೂ ಇದ್ದಾರ? ಅಲ್ಲಿಗೆ ಲಾಸ್ಟ? ಅಲ್ಲೆಲ್ಲೂಯ್ಯ. ಅಲ್ಲಿಗೆ ಲಾಸ್ಟ್ ಆದ್ರೆ ನೀವು ವೇಸ್ಟ್. ಹಂಗೇ ಹೋಗ್ಬೇಕು. ಏನಂತ ಇದಕ್ಕೇನಂತ ನೀವೆಲ್ಲ ಅದಂಗೆ ಹೋಗ್ಬೇಕು. ನಮ್ಮ ತರದ ನಂತರ ಯಾರಾದ್ರೂ ದೇವರ ತಂದೆಯಲ್ಲಿ ಇರ್ಬೇಕು. ನಮ್ಮ ತದ ನಂತರ ಯಾರಾದ್ರೂ ದೇವರ ಸುವಾರ್ತೆಯನ್ನು ಸಾರುವವರಾಗಿರ್ಬೇಕು. ಅಲ್ಲೇಲೂಯ್ಯ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯಾವನಾದರೂ ಅಯೋಗ್ಯವಾಗಿಯೂ ತಿಂದರೆ ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವು ಆತನು ಬರುವ ತನಕ ಪ್ರಸಿದ್ಧಿಪಡಿಸಿರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೋ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ಪರೀಕ್ಷೆ ಮಾಡಿಕೊಂಡು ಏನ್ ಮಾಡ್ಬೇಕಂತ ಹೇಳ್ರಿ? ಅಲ್ಲೆಲ್ಲೂಯ್ಯ. ಎಷ್ಟು ಖಂಡಿತವಾಗಿದ್ರೆ ಈ ವಾಕ್ಯ ನಾನು ಪ್ರತಿ ತಿಂಗಳು ಓದ್ತಾ ಇದ್ದೀನಿ. ಇನ್ನು ಸ್ವಲ್ಪ ಕೆಳಗಡೆ ಹೋದ್ರಿ ಆ ವಾಕ್ಯ ಸಾರಾಂಶ ಹಿಂಗಿದೆ ನೋಡ್ರಿ. 28 ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ. ಈಗ ತಿಂಗಳು ಪ್ರಾರಂಭ,
ಈಗ ನೀವು ತಿಂದೆ ಹೋದ್ರೆ, ಪಶ್ಚಾತ್ತಾಪದಿಂದ ತಿಂದೆ ಹೋದ್ರೆ, ಹೌದಲ್ಲ ನಾನು ಚರ್ಚಿಗೆ ಬಂದಿಲ್ಲ, ಹೌದಲ್ಲ ನಾನು ಅದು ಮಾಡಿದ್ದೀನಿ, ಹೌದಲ್ಲ ನಾನು ಸುಳ್ಳು ಹೇಳಿದ್ದೀನಿ, ಹೌದಲ್ಲ ನಾನು ಹಂಗೆ ಮಾಡಿ, ದೇವ್ರು ನಿನಗೆ ಹಂಗೆ ಹೇಳಿಲ್ಲಲ್ವಾ? ನೀನು ಕರೆಕ್ಟಾಗೇ ಏನಂತ ಹೇಳಿದ ದೇವ್ರು. 30 ದಿನ ಇದಾವೆ, 31 ದಿನ ಇದೆ, 28 ದಿನ ಈ ತಿಂಗಳು. ಫೆಬ್ರವರಿ ತಿಂಗಳು 28 ದಿನ, ಎಲ್ಲ 4 ದಿನಗಳು, ಎಲ್ಲವೂ 4, ಎಲ್ಲವೂ ನಾನು ನೋಡಿ ಎಷ್ಟು ಸಮವಾದ ಒಂದು ತಿಂಗಳು ಗೊತ್ತಾ? ಸಮಸಂಖ್ಯೆಯ ತಿಂಗಳು ಫೆಬ್ರವರಿ ತಿಂಗಳು, ಸಮಸಂಖ್ಯೆ ತಿಂಗಳು. 28 ದಿನ, ಆಯ್ತವಾರ 4, ಸೋಮವಾರ 4, ಬುಧವಾರ 4, ಶನಿವಾರ ಎಲ್ಲ ಕೂಡ ಯಾವ್ದಾದ್ರು ಒಂದು ಜಾಸ್ತಿ ಬಂದಿದೆಯಾ ಪ್ರೇರಣೆ? ಎಷ್ಟು ಅದ್ಭುತವಾದ ತಿಂಗಳು ಗೊತ್ತಾ? ಆ ತಿಂಗಳಲ್ಲಿ ಕೊನೆಯ ದಿನ, ಕೊನೆಯ ವಾರ, ಈ ವಾರ ನಾವು ಕರ್ತನ ಮೇಲೆ ತೆಗೆದುಕೊಳ್ಬೇಕಂತ ಅನ್ನೋ ಮನಸ್ಥಿತಿ ಇದ್ದವರು ಯಾರು ಕೂಡ ದೇವರ ಸನ್ನಿಧಿಯಲ್ಲಿ ಬಂದು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಿಲ್ಲ, ಉಪವಾಸ ಪ್ರಾರ್ಥನೆಗೆ ಬಂದಿಲ್ಲ, ಉಪವಾಸ ಪ್ರಾರ್ಥನೆನೇ ಇಲ್ಲ. ಹೆಂಗಿದೀವೋ ಗೊತ್ತಿಲ್ಲ. ಅವ್ರು ಕೊಡ್ತಾ ಇದ್ದಾರೆ, ನಾವು ತೆಗೆದುಕೊಳ್ಬೇಕು, ಅವ್ರು ಕೊಡ್ತಾ ಇದ್ದಾರೆ, ನಾವು ತೆಗೆದುಕೊಳ್ಬೇಕು. ನಾನು ನಿಮಗೆ ಹಂಗೆ ಕೊಡಲ್ಲ, ನಾನು ನಿಮಗೆ ಕಣ್ಣುಕಟ್ಟಿ ಕೊಡಲ್ಲ, ವಾಕ್ಯ ವಿವರ ಹೇಳಿ ನಿಮಗೆ ಅದನ್ನು ಕೊಡ್ತಾ ಇದ್ದೀನಿ. ತೀರ್ಮಾನ ನಿಮ್ದು. ಒಂದು ವೇಳೆ ತೆಗೆದುಕೊಂಡ್ರೆ ನೀವು ದೋಷಿಗಳು, ತೆಗೆದುಕೊಳ್ಳದೆ ಹೋದರೆ ದೋಷಿಗಳು. ನೀವು ತೆಗೆದುಕೊಂಡ್ರೆ ಯಾಕೆ ದೋಷ ಅಂತ ಕೇಳಿದ್ರೆ, ತಿಂಗಳಲ್ಲಿ 4 ವಾರ ಇದೆ. ನಾವು 4 ವಾರ ನಾವು ಕಡ್ಡಾಯವಾಗಿ ದೇವ್ರ ಸನ್ನಿಧಿಯಲ್ಲಿ ಇದೀವಾ ಅಂದ್ರೆ ಇದೀವಾ. ಮತ್ತೆ ಪ್ರಶ್ನೆ, ಇದೀವಾ ಹಲೋ, ಇದೀವಾ? ಇಲ್ಲ. ಇಲ್ಲದೆ ಹೋದ್ರೆ ಅದನ್ನು ಮುಟ್ಬೇಡ. ಮುಟ್ಟದೆ ಹೋದ್ರೆ ನೀನು ದೋಷಿ. ಅದಕ್ಕೆ ನಿನಗೆ ಯಾವ ಸಂಬಂಧ ಇಲ್ಲ, ದೇವರಿಗೆ ನಿನಗೆ ಯಾವ ಸಂಬಂಧ ಇಲ್ಲ, ದೇವರು ನಡೆಸುವಿಕೆಗೂ ನಿನಗೆ ಯಾವ ಸಂಬಂಧ ಇಲ್ಲ. ನಿನಗೆ ಏನಾದ್ರೂ ಆಯ್ತಂದ್ರೆ ಅನ್ಯ ಜನರು ದೇವ್ರನ್ನ ದೂಷಿಸ್ತಾರೆ. ನೀವು ಹೆಂಗ್ ಮಾಡ್ಕೊಂಡು ನೋಡಿ, ಇವ್ರು ಹೆಂಗ್ ಮಾಡಿ ಇದೇ ಹೇಳ್ತಾರೆ ಹೊರತು ದೇವ್ರ ನಾಮ ಮಹಿಮೆ ಪಡಿಸಲ್ಲ. ನೀವು ಸೂಕ್ಷ್ಮವಾಗಿ ನೀನು ಕಾಪಾಡ್ಬೇಕು ದೇವರಂದ್ರೆ ಪ್ರತಿ ಹೆಜ್ಜೆ ಕೂಡ ಏನ್ ಮಾಡ್ಬೇಕಂತ ಗಮನಿಸಿ. ಅದನ್ನು ತೆಗೆದುಕೊಳ್ಳುವವನು ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಂಡು ಏನ್ ಮಾಡ್ಬೇಕಂತ, ತನ್ನನ್ನು ತಾನು ಏನ್ ಮಾಡಿಕೊಳ್ಬೇಕಂತ ಹೇಳ್ರಿ. ಅಲ್ಲೇಲೂಯಾ. ಶರ್ಟಿಗೆ ಒಂದು ಗುಂಡಿ ಇಲ್ಲ ಅಂದ್ರೆ ಆ ಶರ್ಟೆ ಉಟ್ಕೊಂಬಲ್ಲ, ಹೌದಲ್ಲ? ಶರ್ಟಿಗೆ ಒಂದು ಗುಂಡಿ ಇಲ್ಲ ಅಂದ್ರೆ ಆ ಶರ್ಟೆ ಉಟ್ಕೊಂಬಲ್ಲ. ಉಟ್ಕೊಂಬುವ ನಮಗೆ ನೇಮಕ ಜಾಸ್ತಿ, ನೇಮಕ ಕಡಿಮೆ, ದಿಮಾಕ ಜಾಸ್ತಿ ಅನ್ನೋ ರೀತಿಯಲ್ಲಿ ನಾವು ಇದೀವಿ. ಒಂದು ಅಂಗಿಗೆ ಗುಂಡಿದ್ರೆ ಉಟ್ಕೊಂಬಲ್ಲ ಅಂದ್ರೆ ದೇವರು ವಾಕ್ಯ ಇರ್ತದೆ, ಆ ಬಲ್ಲಪಾನದಲ್ಲಿ ಕೈ ಹಾಕುವಾಗ ನಾವು ಹೀಗಿರುತ್ತೇವೆ. ಒಂದು ವೇಳೆ ಯಾವುದಕ್ಕೆ ವಿಧೇಯರಾಗ್ತಾ ಇದ್ದೀವಿ ನಾವು? ಸೇವಕರಿಗ, ಇಲ್ಲ ಸಭೆಗ, ಇಲ್ಲ ಸಭೆಯ ನಾಯಕರಿಗ? ಯಾವುದಕ್ಕೆ ವಿಧೇಯರಾಗ್ತಾ ಇದ್ವಿ? ಒಂದು ಆರಾಧನೆ ಇಲ್ಲ, ಒಂದು ಉಪವಾಸ ಪ್ರಾರ್ಥನೆ ಇಲ್ಲ, ಒಂದು ಕುಟುಂಬ ಪ್ರಾರ್ಥನೆ ಇಲ್ಲ, ಯಾವುದಕ್ಕೂ ಬರಲ್ಲ. ಬರದೇ ಹೋದ್ರೂ ನಡೀತದಂತ ಅಂದ್ಕೊಂಡು ಹೋಗ್ತಾ ಇದ್ವಿ ಅಂದ್ರೆ ಸೈತಾನ್ ನಿಮ್ಮನ್ನು ನಡೆಸ್ತಾ ಇದ್ದಾನೆ, ದುರಾತ್ಮ ನಿಮ್ಮನ್ನು ನಡೆಸ್ತಾ ಇದ್ದಾನೆ. ದೇವರ ನೇಮ ಹಂಗಿಲ್ಲ. ದೇವರ ನೇಮ ಅದಲ್ಲ. ದೇವರ ನೇಮ ಏನು ಗೊತ್ತಾ? 6 ದಿನ ಕೆಲಸ ಮಾಡ್ರಿ, 7 ದಿನ ನಮ್ಮ ಸನ್ನಿಧಿಗೆ ಬರ್ತೀವಿ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 4ನೇ ವಚನ, ವಿಮೋಚನೆ ಕಾಂಡ 20ನೇ ಅಧ್ಯಾಯ 8ನೇ ವಚನ. ನಮ್ಮ ಸನ್ನಿಧಿಯಲ್ಲಿ ನೀವು ಇರಬೇಕು, ನಾನು ಅವತ್ತು ನಿಮ್ಮನ್ನು ನೋಡ್ಬೇಕು. ವಿಶ್ರಾಂತಿ ದಿನ 6 ದಿನ ಕೆಲಸ ಮಾಡ್ರಿ, 7ನೇ ದಿನದಲ್ಲಿ ಎಲ್ಲಿರ್ಬೇಕು? ನನಗೆ ರೋಗ ಬಂದ ಅದಕ್ಕೆ ಬರೋಕ್ಕಾಗಲ್ಲ ಅಂದ್ರೆ ನಿನಗೆ ರೋಗ ಬರಬಾರ್ದಂತ ನೀನು ಪ್ರಾರ್ಥನೆ ಮಾಡ್ಬೇಕು. ಯೇಸ್ವಾಮಿ ಹೇಳ್ತಾನೆ, ಸಬ್ಬತ್ತಿನ ದಿನದಲ್ಲಿ, ಚಳಿ ದಿನದಲ್ಲಿ ಆಗಲಿ ಯಾರಿಗೂ ಪ್ರಸವ ವೇದನೆ ಆಗಬಾರ್ದಂತ ಪ್ರಾರ್ಥನೆ ಮಾಡಿ. ನೋಡಿ, ಬಾಣತಿ ಕೂಡ ಎಲ್ಲಿರ್ಬೇಕಂತ? ಅವತ್ತೇ ಎರಿಯಾದ ಬಾಣತಿ ಕೂಡ ಎಲ್ಲಿರ್ಬೇಕಂತ? ಅಂದ್ರೆ ವಾಕ್ಯ ನಿರ್ಣಯನ ಮನುಷ್ಯರ ನಿರ್ಣಯ? ಬಾಣತಿ ಹೆಂಗಿರ್ತಾಳೆ ಹೇಳ್ರಿ? ಅವತ್ತು ಎರಿಯಾದಂತ ಬಾಣತಿ ಹೆಂಗಿರ್ತಾಳ್ರಿ? ನಲಿಗೆ ಹಿಪ್ಪೆ ಆಗಿ ಹೋಗಿರ್ತಾಳೆ, ಆಕೆ ಎತ್ತಿ ನಡೆ ಕೂಡ ಆಗಲ್ಲ. ಆದ್ರೆ ದೇವರು ವಾಕ್ಯ ಹೇಳ್ತಾರೆ, ಬಾಣತಿ ಕೂಡ ಅವತ್ತು ನಮ್ಮ ಸನ್ನಿಧಿಯಲ್ಲಿ. ನಿಮ್ಮ ಎತ್ತಾಗಲಿ, ಕತ್ತೆಯಾಗಲಿ, ನಿಮ್ಮ ಕುರಿಗಳಾಗಲಿ, ನಿಮ್ಮ ಆಳುಗಳಲ್ಲಿ, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವ ಆಳುಗಳು ಕೂಡ ಅದನ್ನ ಯಾರು ಕೆಲಸ ಮಾಡುವ. ಫುಲ್ ಸ್ಟಾಪ್. ಏನ್ ಹೇಳೋಣ ಪ್ರಿಯರೇ? ನಾನು ನಂಬ್ತಾ ಇದ್ದೀನಿ, ಎಲ್ಲರಿಗೂ ದೇವರು ನಿಮ್ಮೆಲ್ಲರ ಹತ್ರ ಮಾತನಾಡ್ತಾ ಇದ್ದಾರೆ ಎಂಬುದಾಗಿ ನಾನು ನಂಬ್ತಾ ಇದ್ದೀನಿ. ಹಾಗೆ ನನ್ನ ಹೃದಯದಲ್ಲಿ ಒಂದು ನೋವಿದೆ. ನಿಮ್ಮ ಮಣ್ಣುತನ, ನಿಮ್ಮ ಅವಿದ್ಯತ್ವ, ನಿಮ್ಮ ಶರೀರವನ್ನು ಬಂಡತನಕ್ಕೆ ಒಪ್ಪಿಸಿದ ರೀತಿ ನೋಡ್ತಾ ಇದ್ರೆ ಭಯಂಕರವಾದ ವೇದನೆ ಒಂದು ಕಡೆ ಇದೆ, ಆದ ಒಂದು ಕಡೆ ದೇವರು ಮಾತನಾಡ್ತಾ ಇದ್ದಾರೆ. ಗಮನಿಸಿ ಪ್ರಿಯರೇ, ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಂಡು ತೆಗೆದುಕೊಂಡು, ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಂಡು. ನಾನು ಹೇಳ ಪ್ರಿಯರೇ, ಇನ್ನೊಂದು ಸ್ವಲ್ಪ ನಾನು ಮಾತಾಡಿದ್ರೆ, ಇವತ್ತು ನೀವು ಯಾರು ಕೂಡ ಕರ್ತನ ಮೇಜಿಗೆ ಯೋಗ್ಯರೇ ಅಲ್ಲ. ಏನ್ ಮಾಡ್ತೀವಿ? ಏನ್ ಮಾಡ್ಬೋದು? ಏನ್ ಮಾಡಿದ್ರೆ ನಾವು ಯೋಗ್ಯರು?
ಕ್ರಮವಾಗಿ ಹೊಂದಿದ, ಕ್ರಮವಾಗಿ ಪ್ರಾರ್ಥನೆ. ನಮ್ಮನ್ನು ನಾವು ಅವಾಗವಾಗ ಪರೀಕ್ಷೆ ಮಾಡ್ಕೊಳ್ಬೇಕು, ಅವಾಗವಾಗ ನಮ್ಮನ್ನು ನಾವು ತಿದ್ಕೊಳ್ಬೇಕು. ದೇವಾ ಪಕ್ಷಾತಾಪ ಪಡ್ಬೇಕು. ಈ ದೇಹ ಎಂತದ್ದು ಗೊತ್ತಾ? ನಯವಾಗದ ರೋಗಕ್ಕೆ ಒಳಪಡಿಸ್ತದಂತ. ಈ ಶರೀರ ಎಂತದ್ದು ಹೇಳಿ? ಗುಣವಾಗದ ರೋಗಕ್ಕೆ ಒಳಗಾಗ್ತದಂತ. ಎರೆಮೇಲೆ ಹೇಳ್ತದ, ನಿಮ್ಮ ಶರೀರವು ಶರೀರದ ಗುಣವು ವಾಸಿಯಾಗದ ರೋಗಕ್ಕೆ ಈಡು ಮಾಡ್ತದೆ. ಜಾಗ್ರತೆಯಿಂದಿರ್ಬೇಕು. ಹಲ್ಲೆಲೂಯಾ. 28 ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಂಡು, ಪ್ರತಿ ಮನುಷ್ಯನು ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಂಡು ಕೊಂಡವನಾಗಿ ರೊಟ್ಟಿಯನ್ನು ರೊಟ್ಟಿಯನ್ನು ತಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಕರ್ತನ ವಿವೇಚಿಸದೆ ತಿಂದು ಕುಡಿಯುವವನು ಇಲ್ಲಿದೆ ನೋಡಿ ಇಷ್ಟು, ಇಲ್ಲಿದೆ ಎಲ್ಲ ಟೆಸ್ಟಿಂಗ್ ಇದೆ. ನಾನೇನು ಮಾಡಲ್ಲ ಇವತ್ತು, ಎಲ್ಲರಿಗೂ ಸರ್ವಸಾಮಾನ್ಯವಾಗಿ ಸರ್ವ ಮಾಡ್ತೀನಿ. ಪ್ರಭು ಬಲ್ಲ, ಪ್ರಭು ರಕ್ತ, ಪ್ರಭು ಶರೀರ. ಆದ್ರೆ ಎಲ್ಲಿ ಇಟ್ಕೊಂಡಿದ್ದಾನೆ ಹೇಳ್ರಿ ನಮ್ಮನ್ನ ದೇವರು ಎಲ್ಲಿ ಇಟ್ಕೊಂಡಿದ್ದಾನೆ ಹೇಳ್ರಿ ನಮ್ಮನ್ನ? ನ್ಯಾಯ ತೀರ್ಪಿನಲ್ಲಿ ಇಟ್ಕೊಂಡ್ಬಿಡ್ತಾರಂತ ನಮ್ಮನ್ನ. ಹಲ್ಲೆಲೂಯಾ. ನ್ಯಾಯ ತೀರ್ಪಿನಲ್ಲಿ. ಹಲ್ಲೆಲೂಯಾ. ನಾವು ಬಾಲ್ಯದಲ್ಲಿ ಒಂದು ಕೆಲಸ ಮಾಡ್ತಿದ್ವಿ. ಸ್ವಲ್ಪ ಸ್ಕೂಲ್ಗೆ ಹೋಗುವಂಥ ಸಂದರ್ಭದಲ್ಲಿ 2ನೇ ಕ್ಲಾಸು 3ನೇ ಕ್ಲಾಸು ಸ್ವಲ್ಪ ಜ್ಞಾಪಕ ಇದೆ. ಪಕ್ಕದಲ್ಲಿ ಕುಂತವ್ರಿಗೆ ಮೈಸಪ್ ಮಾಸ್ಟರ್ ಬಂದ್ರಲ್ಲ ಅಂದ ಕೂಡಲೇ ತಲೆ ತೆಗೆಸ್ಬಿಡ್ತಿದ್ವಿ. ಮೈಸಪ್ ಮಾಸ್ಟರ್ ಗೊತ್ತು? ಯಾರು ತಲೆ ತೆಗಿಸ್ಯಾರ? ಮೈಸಪ್ ಮಾಸ್ಟರ್ ಅಂತಿದ್ರು. ಮೈಸಪ್ ಮಾಸ್ಟರ್ ಗೊತ್ತು, ಡ್ರಿಲ್ ಮೇಸ್ಟರ್ ಅಂತ ಒಬ್ಬರಿದ್ರು. ಅವ್ರಿಗೆ ಗೊತ್ತು. ಅವ್ರಿಬ್ರು ಬಂದ ಕೂಡಲೇ ತಲೆ ತೆಗಿಸಿಬಿಡೋದಿಲ್ಲ, ನಮ್ಮನ್ನು ನೋಡ್ಬಾರ್ದವ್ರಂತ. ಆದ್ರೆ ಮೈಸಪ್ ಮಾಸ್ಟರ್ ಡ್ರಿಲ್ ಮೇಸ್ಟರ್ ಗೊತ್ತು ಯಾರು ತಲೆ ತೆಗಿಸಿದ್ದಾರೆ ಇದರಲ್ಲಿ ಅಂತ. ಅವ್ರು ಬಂದು ಎಲ್ಲಿ ಇಡ್ತಾ ಇರ್ಲಿಲ್ಲ, ಅವ್ರು ಇಲ್ಲಿ ಇಡ್ತಾ ಇದ್ರು, ಇಲ್ಲಾಂದ್ರೆ ಇಲ್ಲಿ ಇಡ್ತಾ ಇದ್ರು. ಕೂದಲ ಎತ್ತಾಡ್ರೆ ಪುಟಾಣಿಗಳೇ ಅಂತ. ಹಂಗೆ ಒಂದು 2 ಚಡಿ ಕೊಟ್ಟ ಕೂಡಲೇ ನೆಟ್ಕಾಗ್ಬಿಡೋದು ಬಾಡಿ. ದೇವರ ನ್ಯಾಯ ತೀರ್ಪಿಗೆ ಏನಂತ? ಎಷ್ಟು ಜನ ಅರ್ಥ ಮಾಡ್ತಾ ಇರ್ತಾರೆ? ದೇವರ ನ್ಯಾಯ ತೀರ್ಪಿಗೊಳಗಾಗ್ತದೆ. ರಕ್ಷಣೆ ತೆಗೆದುಕೊಳ್ಳದೆ ಹೋದ್ರೆ ಕೂಡ ದೇವರ ನ್ಯಾಯ ತೀರ್ಪಿಗೊಳಗಾಗ್ತದೆ. ರಕ್ಷಣೆ ತೆಗೆದುಕೊಂಡು ಬಲ್ಲದಲ್ಲಿ ಪಾನ ಮಾಡದೆ ಹೋದ್ರೆ ನ್ಯಾಯ ತೀರ್ಪಿಗೊಳಗಾಗ್ತದೆ. ಎಲ್ಲರೂ ಹೇಳ್ರಿ. ನಾನು 4 ವಿಷಯ ಹೇಳ್ತೇನೆ. 4 ವಿಷಯ ನೀವು ಬೇಗ ಹೇಳಿದ್ರೆ ನಾವು ವಾಕ್ಯ ಸಂದೇಶ ಮುಗಿಸ್ಕೊಂಡು ಕರ್ತನ ಮೇಲೆ ತೆಗೆದುಕೊಂಡು ಮುಗಿಸ್ಕೊಳ್ತೀವಿ. ಇದು ಮುಗಿದೇ ಹೋದ್ರೆ ಇವತ್ತು 3 ಗಂಟೆ ಆಗ್ಬೋದು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನೀವು 3 ಗಂಟೆವರೆಗೆ ಇರೋರು ಅನ್ಬಿಟ್ಟು ನನಗೆ ಗೊತ್ತು, ಇರಲ್ಲ ಅಂತ ಕೂಡ ಗೊತ್ತು, ನಾನು ನಿಲ್ಸ್ಕೊಳ್ಳಲ್ಲ ಕೂಡ. ಓಕೆನಾ? ಬಲ್ಲಪಾನದಲ್ಲಿ ಕೈ ಹಾಕದೆ ಹೋದ್ರೆ ನ್ಯಾಯ ತೀರ್ಪಿಗೆ ಗುರಿ ಆಗ್ತೀವಿ. ನಾವು ಹಂಗೆ ಕೈ ಹಾಕಿದ್ರೆ ನ್ಯಾಯ ತೀರ್ಪಿಗೆ ಗುರಿ ಆಗ್ತೀವಿ. ದೇವರ ಸನ್ನಿಧಿಗೆ ಬರದೆ ಬಲ್ಲಪಾನದಲ್ಲಿ ಕೈ ಹಾಕಿದ್ರೆ ನ್ಯಾಯ ತೀರ್ಪಿಗೊಳಗಾಗ್ತೀವಿ. ರಕ್ಷಣೆ ಹೊಂದದೇ ಇದ್ರೆ ನ್ಯಾಯ ತೀರ್ಪಿಗೊಳಗಾಗ್ತೀವಿ. ಈ 4 ವಿಷಯ ಗಮನದಲ್ಲಿಟ್ಕೊಳ್ಬೇಕು. 4 ವಿಷಯ ಗಮನದಲ್ಲಿಟ್ಕೊಳ್ಬೇಕು. ಹಲ್ಲೆಲೂಯಾ. ಯಾರೋ ಭಯ ಹೇಳ್ತಿದ್ದಂತ, ನೀವು ఇంకా పాలు కదా పోవచ్చు దేవుని చేయొచ్చు అంట. హల్లెలూయా. ఏ పాలు? గేదె పాల, బర్రె పాల, ఆవు పాల? ఏ పాలు తాగలేదు? తల్లి పాల? ఏ పాలు తాగలేదు చెప్పు? దేవుని సన్నిధికి వచ్చిన తర్వాత, దేవుడు నిన్ను దర్శించిన తర్వాత, దేవుడు నీకు మేలు చేసిన తర్వాత నువ్వు దేవుని బిడ్డవే. బర్రె పాలు తాగలేదు, ఆవు పాలు తాగలేదు పో అంటే వారితో పాటు నీకు కూడా న్యాయ తీర్పు దేవుడు కురిపిస్తాడు. దేవుడు వాళ్ళతో పాటు నిన్ను కూడా లాక్కుంటాడు. ಒಬ್ಬ ಸೇವಕರು ಹೇಳ್ತಾರೆ, ಒಬ್ಬ ವಿಶ್ವಾಸಿ ಕೆಡಬೇಕಂದ್ರೆ 1 6 ತಿಂಗಳು ಅನ್ಯರ ಜೊತೆಯಲ್ಲಿ ಇದ್ರೆ ಸಾಕು. ಏನೋ ಒಬ್ಬ ವಿಶ್ವಾಸಿ ಕೆಡಬೇಕಂದ್ರೆ ಏನು? 1 6 ತಿಂಗಳು ಅನ್ಯರ ಜೊತೆಯಲ್ಲಿ ಇದ್ರೆ ಸಾಕು. ಆಟೋಮೆಟಿಕ್ ಆಗಿ ಕೆಟ್ಟೋಗಿರ್ತಾರೆ. ಬಟ್ ನಟನೆ ಮಾತ್ರ ಏನಾಗಿರಲ್ಲ ರೀತಿ ಇರ್ತದೆ. ಹಲ್ಲೆಲೂಯಾ. ಎಲ್ಲ ಗಾಳಿ ಗುಜಿರಿ. ಅದನ್ನೇನಾದ್ರೂ ನಂಬಿ ಮನೆಗೆ ತೆಗೆದುಕೊಂಡು ಒಂದು ಕೆಲಸ ಮಾಡೋದು ಅಡ್ರೆಸ್ ಬಿಟ್ಬಿಡೋದು ನಡೀತೈತೆ. ಆಮೇಲೆ ರೊಕ್ಕ ಇಡಬೇಕು. ಹಲ್ಲೆಲೂಯಾ. ಅದಕ್ಕೆ ಒಂದು ಗಾದೆ ಇದೆ ಲೋಕದಲ್ಲಿ, ಬಹಳ ಅಹಂಕಾರ ಇದ್ದು ನೀವು ಎಲೆಕ್ಷನ್ಗೆ ಅಲ್ಲಿ ನಿಲ್ಲಿಸ್ಬೇಕಂತ ಇದ್ರೆ ಯಾವ್ದಾದ್ರು ಹಳೆ ಗಾಡಿಯನ್ನು ಕೊಡಿಸ್ಬೇಕಂತ. ನಾವು ಜಲ್ದಿ ಹಾಳಾಗೋಗ್ಬಿಡ್ತಾರೆ. ಹಳೆ ಗಾಡಿಯನ್ನು ಕೊಡಿಸ್ಬೇಕು ಒಂದು, ಎಲೆಕ್ಷನ್ಗೆ ನಿಲ್ಲಿಸ್ಬೇಕು ಒಂದು. ಹಲ್ಲೆಲೂಯಾ. ಇದು ಲೋಕದ ರೀತಿ.
ಇದು ಲೋಕದಲ್ಲಿ. ಈಗ ನಾವು ಅನ್ಯ ಜನರ ಹತ್ರ ಹೆಂಗಿದೀವಿ, ಆ ತಿಂಗಳು ಅವ್ರ ಜೊತೆ ನಾವು ಒಡನಾಡಿದ್ರೆ ಸಾಕು, ಎಲ್ಲ ಸ್ಪೇರ್ ಪಾರ್ಟ್ ಕೆಟ್ಟೋಗಿರ್ತಾವ. ಆ ಕಾರಣಕ್ಕೆ ಬಂದ್ರೆ ನಾವು ದೇವ್ರ ಮಕ್ಕಳು. ನಮ್ಮಲ್ಲಿ ನಾವು ದೇವರಂತ ಇರ್ತೀವಿ, ಆದ್ರೆ ನಮ್ಮಲ್ಲಿ ಏನಿರಲ್ಲ, ರೋಷ ಎಂಬುದು ಆರೋಗ್ಯ ಇರ್ತದೆ. ರೋಷ ಎಂಬುದು ಏನಾಗಿರ್ತದೆ ಹೇಳ್ರಿ, ಆರೋಗ್ಯ ಇರ್ತದೆ. ಅವಾಗ ಏನ್ ಮಾಡಲ್ಲ, ಏನು ಮಾಡಕ್ಕೂ ಆಗಲ್ಲ. ಈ ಮೊದಲು ಹೇಳುವಲ್ಲ, ನನ್ನ ರೊಟ್ಟಿಯಲ್ಲಿ ಪಾಲ್ಗೊಂಡವರು ನನ್ನ ಶರೀರದಲ್ಲಿ ಪಾಲ್ಗೊಂಡವರು ಸತ್ತಾರಿಗೆ ಸಮ, ನಾವು ಕೂಡ ಹಂಗಾಗಿರ್ತೀವಿ. ಅದು ಸೇಮ್ ಟು ಆ ವಾಕ್ಯ ಇರ್ತದೆ. ಯಾವನಾದ್ರೂ ಅಯೋಗ್ಯವಾಗಿ ಅದನ್ನು ತಿಂದ್ರೆ ಹೊಡೆದ್ರೆ ಅವನು ಯಾವ್ದಕ್ಕೆ ಸಮಾನ? ನ್ಯಾಯ ತೀರ್ಪುಗಳಿಗಾಗ್ತಾನೆ. ನಾನೇ ನೋಡಿ, ಗಮನಿಸಿ ಪ್ರಿಯಾ, ನನ್ನ ಕಡೆ ನೋಡ್ರಿ, ನಾನು ಒಂದು ವಾರ ಇಲ್ಲಿ ಚರ್ಚಿಗೆ ಬಂದು ಇಲ್ಲಿ ಬರ್ದೆ ಹೋದ್ರೆ ನೆಕ್ಸ್ಟ್ ತಿಂಗಳು ನಾನು ಆ ಬಲಿಪೀಠದಲ್ಲಿ ಪಾಲು ಹಾಕ್ಲಿಕ್ಕೆ ನನಗೆ ಕೂಡ ಅಧಿಕಾರ ಇಲ್ಲ. ಸೇವಕರಲ್ಲ, ಏನಾಗ್ತದೆ, ಅದೇ ಸೇವಕರಿಗೆ ವಿಮೋಚನೆ ಕಂಡು ಹೇಳ್ತದೆ, ಯಾವನಾದ್ರೂ ಕಾಲು ತೊಳ್ಕೊಳ್ಳದೆ ಆ ಬಲಿಪೀಠವನ್ನು ಎತ್ತಿದ್ರೆ ಅವನು ಸತ್ತು ಹೋಗ್ತಾನೆ, ಬದುಕಲ್ಲ. ಅವನು ಯಾವಾಗಿರುತ್ತೆ ದೇವ್ರ ದೃಷ್ಟಿಯಲ್ಲಿ ನಾನು ದೊಡ್ಡವನ? ಎಲ್ರೂ ಸಮಾನ್ರೆ. ನೆಕ್ಸ್ಟ್ ವಾಕ್ಯ ಬಹಳಷ್ಟಿದೆ ಪ್ರೇರಣೆ, ಇದನ್ನ ಬಹಳಷ್ಟಿದೆ. 11:28, 11:30 ಕೊರಂಥಿ 11:30. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ಎಲ್ಲ ನೋಡಿ, ಯಾವ ಕಾರಣದಿಂದ? ದೇವರ ಮೇಲೆ ನೆವ ಹಾಕೋದಲ್ಲ. ಕೆಲವರು ಏನೋ ದೇವ್ರಿಗೆ ಹೋಗಿ ಬೇಸಾಗಿಲ್ಲ, ನಿನಗೆ ಏನಪ್ಪ ದೇವ್ರಿಗೆ ಹೋಗಿ ಬೇಸಾಗಿಲ್ಲ, ಇವರೆಲ್ಲ ದೇವರ ನಾಮ ಅಧಿಗಣಿಸಿದ್ದಾರೆ ಅಷ್ಟೇ. ಸಭೆಯಲ್ಲಿ ದೇವರ ನಾಮ ಕಲಿಸಿದ್ದಾರೆ. ಇವ್ರು ಕೆಟ್ಟು ಹೋಗೋದಲ್ಲ, ಅನೇಕರನ್ನು ಕೆಡಿಸಿದ್ದಾರೆ. ಅದನ್ನ ನೆನ್ಸ್ಕೊಂಡ್ಬಿಟ್ರೆ ಬಹಳ ನೋವಾಗ್ತದೆ, ದೇವರಿಗೆ ನೋವಾಗ್ತದೆ. ನನಗೇನಲ್ಲ, ನಾನು ಸೇವಕನು. ನೋಡಿ 30 ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ. ಎದಕ್ಕಾಗಿ ಹೇಳಿ? ಅಕ್ರಮವಾಗಿ ಬಲ್ಲ ಪಾನದಲ್ಲಿ ಕೈ ಹಾಕಿದ್ದರಿಂದ. ಇದೇನ್ ಮಾಡ್ತತೆ ಹೇಳು, ಇದೇನಾಗ್ತತೆ ಹೇಳು. ತಿಂಗಳಲ್ಲಿ ಒಂದ್ಸಲ ಚರ್ಚಿಗೆ ಬರೋದು, 2 ಸಲ ಚರ್ಚೆ ಬರೋದು, ಆಮೇಲೆ ಹೆಂಗ್ ಬೇಕಾರಂಗೆ ಬಂದು ಇದೇನ್ ಮಾಡ್ತದೆ ಗೊತ್ತಾ? ನಮ್ಮನ್ನ ಬಹುಮಂದಿ ರೋಗಿಗಳಾಗಿದ್ದಾರೆ, ಇದನ್ನು ಸೇವಿಸಿ. ರೋಗಿಗಳು ಬಲಹೀನರಾಗಿದ್ದಾರೆ, ಬಲನೇ ಇಲ್ಲ ಅವ್ರಿಗೆ, ಬಲಹೀನರಾಗಿದ್ದಾರೆ. ನಾನು ಹೇಳ್ತೇನೆ, ವಾಕ್ಯ ಹೇಳ್ತದೆ, ಇದನ್ನು ಸೇವಿಸುವಾಗ ಪದ್ಧತಿ ಪ್ರಕಾರ, ಕ್ರಮಬದ್ಧವಾಗಿ, ಕ್ರಮದ ಪ್ರಕಾರ ಸೇವಿಸಬೇಕು ಹೊರತು ಏನ್ ಬೇಕಾದಂಗೆ ಸೇವಿಸೋದ್ರೆ ಈ 2 ಶಾಪಗಳು ನಮಗೆ ಈ ದಿನ ತೋರಿಸ್ತಾ ಇದ್ದಾರೆ. ಒಂದು ಬಲಹೀನರು, ನೆಕ್ಸ್ಟ್ ರೋಗಿಗಳು. ಹೋದ್ರೆ 30 ಬಹುಮಂದಿ ಬಲಹೀನರು ಏನಾಗಿದ್ದಾರಂತವ್ರು? ಮೊದಲೇನು ಚರ್ಚಿಗೆ ಬರ್ತಾರೆ, ವಾಸಿ ಆಗ್ತಾರೆ, ಗುಣ ಹೊಂದ್ತಾರೆ, ಅದ್ಭುತ ಆಗ್ತದೆ, ದೇವರು ಸ್ವಸ್ಥ ಮಾಡ್ತಾನೆ. ತದನಂತರ ದೇವರ ಆಜ್ಞೆ ಮೀರ್ತಾರಲ್ಲ, ಅಲ್ಲಿ ನೋಡ್ರಿ ಕೃಷ್ಣ ಬಲಹೀನರು. ಮೊದಲು ಪವರ್ ಇರಲ್ಲ, ಆಮೇಲೆ ರೋಗಿಗಳಾಗಿ ಹೋಗಿದ್ದಾರೆ. ಅನೇಕ ರೋಗಿಗಳು ಎದ್ದು ನಡೆದಾಡಕ್ಕೆ ಕೂಡ ಅವರಿಗೆ ಶಕ್ತಿ ಇರಲ್ಲ. ಕೆಲವು ಕುಟುಂಬಗಳಲ್ಲಿ ಯೌವನಸ್ಥರಂತೆ ಕಾಣ್ತಾ ಇದ್ದಾರೆ. ಭಯಂಕರವಾದಂತ ರೋಗ, ಗಂಡ ಹೆಂಡತಿ ಮಧ್ಯದಲ್ಲಿ ರೋಗ, ಹಂಚಿಕೊಳ್ಳಾದಂತ ವ್ಯಾಧಿ ಬಾಧೆಗಳಿಂದ ನರಳ್ತಾ ಇದ್ದಾರೆ. ಕರ್ತನು ಆತನ ಸ್ವರಕ್ಕೆ ನಾವು ಕಿವಿ ಕೊಡ್ತಾ ಇಲ್ಲ. ಕುರುಬನು ಕುರಿಗಳನ್ನು ಕರೀತಾ ಇದ್ದಾನೆ, ತನ್ನ ಕುರಿಗಳು ಕುರುಬನ ಸ್ವರಕ್ಕೆ ಕಿವಿ ಕೊಡ್ತವೆ. ಆ ಕುರುಬ ಎಲ್ಲೇ ಇರಲಿ, ಆ ಕುರಿಗಳು ಕರೆದ್ರೆ ಸಾಕು, ಮ್ಯಾತ ಸ್ವರ ಕೇಳ್ತವೆ. ಆದ್ರೆ ದೇವ್ರ ಮಕ್ಕಳಾದ ನಮ್ಗೆ ಏನಿದೆ? ಹಲ್ಲೆಲೂಯಾ. ನಾನು ಒಂದೇ ಹೇಳ, ನಾವು ಫಿಟ್ ಆಗಿರ್ಬೇಕಂದ್ರೆ 4 ವಾರ ಕ್ರಮ ತಪ್ಪದೆ ದೇವ್ರ ಸನ್ನಿಧಿಗೆ ಬರ್ಬೇಕು. ಇದು ಫಿಸಿಕಲ್ ಫಿಟ್. ನೆಕ್ಸ್ಟ್, ನಾವು ಹೆಲ್ದಿ ಆಗಿರ್ಬೇಕಂದ್ರೆ ಪ್ರತಿದಿನ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಫಿಟ್ನೆಸ್ ಎಲ್ಲಿದೆ ಹೇಳಿ? 4 weeks ಡೋಂಟ್ ಮಿಸ್ ಅನ್ ಚರ್ಚ್. ನೆಕ್ಸ್ಟ್ ವೀಕ್ ನಾವು ಫಿಟ್ಟು 4 ವಾರ ದೇವರ ಸನ್ನಿಧಿಯಲ್ಲಿ. ಸೆಕೆಂಡ್, ನಮ್ಮ ಬಲ ಪ್ರಾರ್ಥನೆ, ನಮ್ಮ ಸಮಾಧಾನ, ನಮ್ಮ ಫಿಸಿಕಲ್ ಫಿಟ್. ನಾವು ಮಾತನಾಡುವ ನಾವೇನು ಮಾತಾಡ್ತಾ ಇರೋದಿಲ್ಲ. ಕೆಲವರಿಗೆ ಇದಿರಲ್ಲ, ಏನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿರಲ್ಲ, ಏನು ಮಾಡ್ತಾರೋ ಅವ್ರಿಗೆ ಗೊತ್ತಿರಲ್ಲ. ದೇವ್ರ ಮಕ್ಕಳು ಅವಂಗೆ ಇರ್ತಾರ, ಬಟ್ ಆ ವಿಷಯದಲ್ಲಿ ಬಹಳ ಬಲಹೀನರಾಗಿರ್ತಾರೆ. ಆ ಬಲಹೀನತೆಗೆ ಕಾರಣ ಏನು ಮಾಡ್ತಾನೆ ದೇವರೆಂಬ ನಿರ್ಭಯ. ವಾಕ್ಯ ಇರ್ತದೆ, ಆತನ ಸನ್ನಿಧಿಗೆ ಬರುವಾಗ ನಡುಗುತ್ತಾ ಬರ್ರಿ, ನಡುಗಬೇಕು. ಆತನ ಸನ್ನಿಧಿಗೆ ಬಂದಾಗ
ಇದು ಏನು చేస్తుంది, ಇದೇನು ಮಾಡ್ತದೆ ಅಂದರೆ ಯಾರು ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಕೆಲವರು ಏನಾಗಿದೆ ಅಂತ 30ನೇ ವಚನದಲ್ಲಿ, ಈ ಕಾರಣದಿಂದಲೂ ನಮ್ಮಲ್ಲಿ ಬಹು ಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನೆಕ್ಸ್ಟ್ ಪಾಯಿಂಟ್, ಈ ಒಂದು ಪಾಠದಲ್ಲಿ ಕೈ ಹಾಕುವ ಅಮ್ಮ ವಿನೋ, ಕೈ ಹಾಕುವ ಎಲ್ಲರೂ ನೀನು ಹೆಂಗ್ ಬೇಕಾದ್ರೆ ಹಂಗೆ ನಡೆದು ನನಗೆ ದೇವ್ರು ಏನು ಮಾಡಲ್ಲ ಅಂದ್ರೆ ಸತ್ತೋಗಿ ಆಲ್ರೆಡಿ ಸತ್ತೋಗಿದ್ಯಾ, ಚೈತರಿಸ್ಕೊಳ್ಳಿಕ್ಕೆ ಆಗಲ್ಲ ನಿನ್ನ ಕೈಲಿ, ಸತ್ತೋಗಿದ್ಯಾ. ಈ ಲೋಕದಲ್ಲಿ ನೀನು ಸತ್ತೋಗಿದ್ಯಾ, ದೇವರ ದೃಷ್ಟಿಯಲ್ಲಿ ಸತ್ತೋಗಿದ್ಯಾ. ನಿನ್ನನ್ನು ಸೈತಾನನು ದೊರೆತನ ಮಾಡ್ತಾ ಇದ್ದಾನೆ, ದುರಾತ್ಮನು ಪರಿಪಾಲನೆ ಮಾಡ್ತಾ ಇದ್ದಾನೆ. ನಿನ್ನ ಬುದ್ಧಿನೇ ನಿನ್ನ ಸ್ವಾಧೀನದಲ್ಲಿರಲ್ಲ. ನೀನೇನ್ ಮಾಡ್ತೀವೋ ನಿನಗೆ ಗೊತ್ತಿರಲ್ಲ. ಅನ್ಯ ಜನರಲ್ಲಿ ಹುಚ್ಚರಿರ್ತಾರೆ, ಆದರೆ ಕ್ರೈಸ್ತವರಲ್ಲಿ ಕೂಡ ಕೆಲವು ಹುಚ್ಚರಿರ್ತಾರೆ. ಕ್ರೈಸ್ತವರಲ್ಲಿ ಕೂಡ ಕೆಲವು ಹುಚ್ಚರಿರ್ತಾರೆ. ಅನ್ಯ ಜನರಲ್ಲಿ ಅವರು ಹೊಲಸಾದ ರೀತಿಯಲ್ಲಿ ಹುಚ್ಚರಿರ್ತಾರೆ. ಇವರು ಸ್ನಾನ ಮಾಡ್ತಾ ಎಲ್ಲ ನೀಟಾಗಿ ಒಳ್ಳೆ ಬಟ್ಟೆ ಧರಿಸುತ್ತಾ ಹುಚ್ಚರಿರ್ತಾರೆ. ಇವರು ಬುದ್ಧಿಗೆ ಮಾತ್ರ ಹುಚ್ಚಾಗ್ತಿರ್ತದೆ, ಬಟ್ಟೆ ಬರೀ ಎಲ್ಲ ಕೂಡ ಶುದ್ಧವಾಗಿರ್ತವೆ. ಇವರು ನಿಜವಾದ ಶ್ರಾಪಗ್ರಸ್ತರು, ಇವರು ನಿಜವಾದ ಅಲ್ಲೆಲೂಯಾ. ಅವ್ರು ಏನು ಮಾತಾಡ್ತಾರೋ, ಎಲ್ಲಿರ್ತಾರೋ ಗೊತ್ತಿಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ, ಏನು ಮಾಡ್ಬೇಕಂತ ಕೂಡ ಗೊತ್ತಿಲ್ಲ, ಏನು ಮಾಡಿದ್ರೆ ನಡೀತದೆ ಅಂತ ಗೊತ್ತಿಲ್ಲ. ಈಗ ಹೇಳ್ರಿ, ಎಷ್ಟು ಜನ ಬಲ್ಲಪಾನದಲ್ಲಿ ಕೈ ಹಾಕಿ ಸಿದ್ಧರಾಗಿದ್ದಾರೆ. ಇಷ್ಟೇ ನಮ್ಮ ವಿಶ್ವಾಸ. ಕೊನೆ ದಿನದಲ್ಲಿ ನಡೆಯೋದು ಕೂಡ ಇದೇ ನಡೀತಿತ್ತು ನಮ್ಮೆಲ್ಲರಿಗೂ. ಕರ್ತನ ನಮ್ಮನ್ನು ಕೇಳುವಾಗ ಒಬ್ಬೊಬ್ಬರನ್ನು ಬಿಡ್ತಾನೆ, ನಮ್ಮನ್ನು ಎಲ್ಲರನ್ನು ಬಿಡಲು ಒಬ್ಬೊಬ್ಬರು ಬರೀ ಬಾ ನಾನು ಏನು చేయలేదని ಅವತ್ತು ಹೇಳ್ತಾನೆ ದೇವರು. ನೀವು ఎందుకు చేయలేದಲ್ಲಿ నీ ಲಿಸ್ಟ್ ಅಂತ ಇಡುವುದು ತಂದೆ ಸ್ವಾಮಿ. ನಾನು ಏನು ಮಾಡಿಲ್ಲ, ನನ್ನಂತ ನೀತಿವಂತ, ನನ್ನಂತ ಪರಿಶುದ್ಧ, ನನ್ನಂತ ಯಾರಿಲ್ಲ. ಎಷ್ಟು ವರ್ಷ ಸ್ವಾಮಿ? ಒಂದು ವರ್ಷಕ್ಕೆ ಎಷ್ಟು ವಾರ ಸ್ವಾಮಿ ಅಂದರೆ 52 ವಾರ ಅಂತ ದೇವರು. 52 ವಾರ ನಾವು ದೇವ್ರ ಮಂದಿರದಲ್ಲಿ ಯಾಕೆ ಹೇಳ್ತೀವಿ? ದೂತನ ಗಣಪ ಇಂತ ಇಟ್ಕೊಂಡು ಕತ್ತಲ್ಕೊಂಡು ಆಗ್ತದೆ. ಎಲ್ಲಿ ಸ್ವಾಮಿ ನನ್ನ ಕರ್ಕೊಂಡು ಹೋಗೋದು? ನೀನು ಬಂಗಾರ ತಾರಿ ನಡೆಸು ಬಾವ. ಏನಪ್ಪ ಎಲ್ಲಿ ಹೋಗಿದ್ದಪ್ಪ? ಹೋಗೋದು ಜಿಂದಾಲಿಗೆ ಹೋಗಿದ್ದೆ. ನಿನ್ನ ಮಕ್ಕ ಪೆಟ್ರೋಲ್ ಹಾಕ್ಬೇಕು ಕೆಲಸ. ದೇವರು ನಿನ್ನ ಅದಕ್ಕೆಲ್ಲ ಕರ್ತಿದ್ವಿ. ಅವರು ಬಿಡಲಿಲ್ಲ. ఏమవ్వ చర్చికి రాలేదా? ఇంకా రానంటే నిన్న రాకుల బండ తీసుకొని దేవుడు కూర్తాడు. అప్పుడు ఏం చేస్తావు? ಇವೆಲ್ಲ ಇದೆ ಬೇರೆ, ಇವೆಲ್ಲ ಇದೆ. ಚಿದುಕು ಇರ್ತಾರೆ ಕೆಲವರು, ಚಿದುಕು ಮಾಡ್ತಿರ್ತಾರೆ. ವಿಶ್ವಾಸ ಇದೆ, ಚಿದುಕಿರ್ತಾರೆ, ಕಾಣಲ್ಲ. ಬಹಳ ನೀಟಾಗಿ ಒಳ ಮಾತ್ರ ನಗ್ತಾ ಇರ್ತಾರೆ ಅವರು. ಅಂಥವ್ರಿಗೆ ದೇವ್ರು ಟಚ್ ಮಾಡ್ತಾರಂತ ಒಂದು ಬಳ್ಳಿ ಅಷ್ಟೇ. ಯಾಕೋಬ ಅದೇ ಮಾಡಿದ್ದು. ಯಾಕೋಬ ಅದೇ ಚಿದುಕು ಮಾಡ್ತಾ ಇದ್ದ. ಒಂದ್ಸಲ ಹೊಡೆದ ಯಾಕೋಬ ಅವ್ನು ತೊಡೆನೇ ಕೀಲ್ ತಪ್ಪು ಹೋಗ್ಬಿಡ್ತಾವ. ಬೈಬಲ್ ಯಾಕೋಬನಿಗೆ ಕೀಲಿಲ್ಲಪ್ಪ, ಎಲ್ಲಿ ಮುರಿದೋಗ್ಬಿಡ್ತು. ನೀತಿವಂತನ ಎಲುಬುಗಳನ್ನು ದೇವರು ಒಂದೊಂದು ಮುರಿಯಿಂದ ಕಾಪಾಡ್ತಾನೆ. ಒಂದು ಮುರಿ ಕೊಡಿಸಲ್ಲ ಅವನು. ಜಾಗೃತಿ ಆಗಿರಲಿ ಬೇರೆ. ಎಲ್ಲ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದವರಲ್ಲ, ದೇವ್ರ ಕರ್ತನ ಬಂದಿದ್ವಿ, ತಿದ್ದುಕೊಳ್ರಿ, ಸರಿಪಡಿಸ್ರಿ. ಈಗ ಮತ್ತೊಂದ್ಸಲ ಕೇಳ್ತಾ ಇದ್ದೀನಿ ನಾನು. ಮತ್ತೊಂದು ವಾಕ್ಯ. ಓಕೆ 11:23. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೆನು. ಅದೇನೆಂದರೆ ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ, ಯಾವಾಗ ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದು ಏನ್ ತೆಗೆದುಕೊಂಡಂತ ಮೊದಲು ನಮಗೆ ಹೇಳ್ತಾನು. ಅಲ್ಲೆಲ್ಲೂಯ್ಯ. ನಮಗೆ ಬೇಕಾಗಿದ್ದೇನು? ನಮಗೆ ಬೇಕಾಗಿದ್ದು ಆತನಿಗೆ ಗೊತ್ತಿದೆಯಾ ಇಲ್ಲ? ಒಂದ್ಸಲ ಆಲೋಚನೆ ಮಾಡಿ. ಅಮ್ಮ, ಅಯ್ಯ, ನನ್ನ ಕಡೆ ನೋಡಿ. ಎಲ್ಲ ನಮಗೆ ಬೇಕಾಗಿದ್ದೇನು ಹೇಳ್ರಿ? ರೊಟ್ಟಿನೇ. ಆ ರೊಟ್ಟಿ ಇಲ್ಲದ್ರೆ ನಾವು ಬದುಕಲ್ಲ. ಆದರೆ ನಿನಗಿಂತಲೂ ಮೊದಲೇ ಗೊತ್ತು ಕರ್ತನಿಗೆ ಇವರಿಗೆ ರೊಟ್ಟಿ ಬೇಕಂತ. ಅರ್ಥ ಆಗ್ತದ ನಿಮಗೆ? ನಿನಗಿಂತ ಮೊದಲೇ ಗೊತ್ತು. ನಿನ್ನ ಹಸಿವೆ ದೇವರಿಗೆ ಗೊತ್ತು, ನಿನ್ನ ದಾಹ ದೇವರಿಗೆ ಗೊತ್ತು, ನಿನ್ನ ನಿರೀಕ್ಷಣೆ ದೇವರಿಗೆ ಗೊತ್ತು, ನಿನ್ನ ಆಸೆ ದೇವರಿಗೆ ಗೊತ್ತು. ಪ್ರತಿ ಒಂದು ದೇವರಿಗೆ ಲೆಕ್ಕ
ಲೆಕ್ಕ ಇದೆ ಇದೆ ಇದೆ, ಯಾವುದು ಮರೆಯಾಗಿಲ್ಲ. ನಾವು ಮಿಸ್ ಆಗ್ತಾ ಇದೀವಿ ಬ್ಲೆಸ್ಸಿಂಗ್ ಅಷ್ಟೇ, ಆಶೀರ್ವಾದ ಮಿಸ್ ಮಾಡ್ಕೊಳ್ತಾ ಇದೀವಿ, ಪಕ್ಕಕ್ಕೆ ತಳ್ತಾ ಇದೀವಿ, ನಾವು ಪಕ್ಕಕ್ಕೆ ತಳ್ಳಿ ಹೋಗ್ತಾ ಇದೀವಿ ಆಶೀರ್ವಾದ. ದಯಮಾಡಿ ಪ್ರೇರೆ, ದಯಮಾಡಿ ಪ್ಲೀಸ್, ದಯಮಾಡಿ ನೆಕ್ಸ್ಟ್ ವಾಕ್ಯ. ರೊಟ್ಟಿಯನ್ನು ತೆಗೆದುಕೊಂಡು ಹಾ. ದೇವರ ಸ್ತೋತ್ರ ಮಾಡಿ ಹಾ. ಮುರಿದು ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ. ಯಾವುದದು? ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ. ಎದಕ್ಕಾಗಿ 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 ಹಲ್ಲೆಲೂಯಾ. ಎದಕ್ಕಾಗಿ ಹೇಳ್ರಿ? ಯಾರು ನೆನೆಸ್ಕೊಳ್ಬೇಕಂತ? ಹಲ್ಲೆಲೂಯಾ. ಆಯ್ತವರ ಯೇಸು ಸ್ವಾಮಿ, ಮಂಗಳವಾರ ದುರ್ಗಮ್ಮ, ನಮ್ಮಲ್ಲಿ ಇದ್ದಾರೆ ಕೆಲವರು. ಶನಿವಾರ ಹನುಮಪ್ಪ. ನೋಡ್ತಾ ಇದ್ರೆ ಭಯಂಕರವಾದಂತ ಈ ಲೋಕದಲ್ಲಿ ನಾನೇ ಬಂದಿದ್ದೀನ ಇಲ್ಲ ನೀವೇ ಕರ್ಕೊಂಡ್ ಬಂದಿರೋ ಅನ್ನೋ ಕನ್ಫ್ಯೂಸ್ ನನಗಿದೆ. ಇಲ್ಲಿಗೆ ನಾನೇ ಬಂದಿದ್ದೀನ ಇಲ್ಲ ಇವ್ರು ಏನೋ ಕರ್ಕೊಂಡ್ ಬಂದಿರ್ಬೋದಾ? ಅದೇ ಜನ್ಮದಲ್ಲಿ ಏನಾದ್ರೂ ಇವರು ನನಗೆ ಸಾಲ ಕೊಟ್ಟಿರ್ಬೋದು, ಇವ್ರು ಸಾಲ ತೀರ್ಸಕ್ಕಾಗಿ ಇವ್ರು ನನ್ನ ಇವತ್ತು ಇಟ್ಕೊಂಡಿರೋದು ಅನ್ಸುತ್ತೆ. ನೀವು ನೋಡ್ತಾ ಇದ್ರೆ ಹಳೆ ಕ್ಲಾಸ್ ಬ್ಯಾಕ್ ಹೋದ್ರೆ ಇವ್ರು ಒಂಥರ ಪಿಚಾಚಿಗಳ ರೀತಿಯಲ್ಲಿ, ಇಲ್ಲ ನಾನೇ ನಿಮ್ಮ ಮುಂದೆ ಪಿಚಾಚಿಯನ್ನು ಗೊತ್ತಿಲ್ಲ. ಬೇರೆ ನಾವು ನಡಿಬೇಕಾದ ದಾರಿ ಕರೆಕ್ಟ್ ಆಗಿದೆ. ನಮ್ಮಲ್ಲಿ ಯಾರಿಗೂ ಕನ್ಫ್ಯೂಸ್ ಇರೋದು, ಎಲ್ಲರೂ ಸಮಾಧಾನವಾಗಿದೆ. ನೀವು ಕನ್ಫ್ಯೂಸ್ ಮಾಡಿದ್ರೆ ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಬೋದು, ನನಗೆ ಕನ್ಫ್ಯೂಸ್ ಮಾಡ್ಬೋದು. ಒಂದು ವಾರ ಬರೋದು, ಒಂದು ವಾರ ಬರೋದು, ಇನ್ನೊಂದು ಮಾಡೋದು, ಇನ್ನೊಂದು ಇದು ಮಾಡೋದು, ಇನ್ನೊಂದು ಮಾಡೋದು, ಅಲ್ಲಿ ಒಳ್ಳೆ ಆಗ್ತದೆ, ಇಲ್ಲಿ ಒಳ್ಳೆ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಬ್ರು ಬುಳ್ಳೆ ಹೊಡೆಯೋದು, ಇವೆಲ್ಲ ಮಾಡಿದ್ರೆ ದೇವರು ಏನ್ ಮಾಡ್ತಾರೆ ಗೊತ್ತಾ? ಒಂದೇ ಸಲ ನಮ್ಮನ್ನು ಮೂಲಿಗೆ ಆಗ್ತದೆ ಅಷ್ಟೇ. ಸಿಂಪಲ್ ಆಗಿ. ಹಲ್ಲೆಲೂಯಾ. ಸಿಂಪಲ್ ಆಗಿ. ಈಗ ಒಂದು ಕೊಡ ನೀರಿದೆ, ಒಂದು ಕೊಡ ಫಿಲ್ಟರ್ ನೀರು ತಂದಿದ್ದೀವಿ. ಆ ಒಂದು ಕೊಡದಲ್ಲಿ ಇರಿಬೆ ಬಿದ್ದಿದೆ. ಈಗ ಇರಿಬೆ ನೀರು ಅಷ್ಟು ಚೆಲ್ಲಿದ್ರೆ ಪರಿಹಾರ ನರಕ, ಇಲ್ಲ ಇರಿಬೆ ತೆಗೆದ್ರೆ ಪರಿಹಾರ, ಇರಿಬೆ ತೆಗೆದಾಕಿದ್ರೆ ಪರಿಹಾರ ಅಷ್ಟೇ ಅಲ್ಲ. ಇರಿಬೆ ವೇಟ್ ಇರ್ತದ, ಕೊಡ ವೇಟ್ ಇರ್ತದ. ಸೊನ್ನೆ ಹಿಂಗೆ ಅಂದ್ಬಿಟ್ಟು ಇರಿಬೆ ಹಿಂಗೆ ಅಂದ್ಬಿಟ್ಟು ಈಗ ಆಗ ಅದು ಬಂದ್ಬಿಡ್ತಾರೆ. ಸೇಮ್ ಹಂಗೆ ಆಗ್ತದೆ ನಾವು. ಹಲ್ಲೆಲೂಯಾ. ನಿಮ್ಗೆ ಒಂದು ವೇಳೆ ಕನ್ಫ್ಯೂಸ್ ಆಗ್ತಾ ಇದ್ರೆ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನಮ್ಮ ಜೀವಿತ ಕ್ರಿಸ್ತನಿಗೆ ಅತಿ ಅಮೂಲ್ಯವಾಗಿದೆ. ಯಾರು ಮಿಸ್ ಆಗಬಾರ್ದು. ನಾವು ಪ್ರಾರ್ಥನೆ ಅಂದ್ರೆ ಒಂದು ಹೆಜ್ಜೆ ಮುಂದಿರ್ಬೇಕಂತ ದೇವರು ವಾಕ್ಯ ಹೇಳ್ತದೆ. ನಿನ್ನ ಭೌತಿಕ ಆತ್ಮೀಯ ಜೀವಿತ ನಿನಗೆ ಹೇಳ್ತದೆ, ಇವತ್ತು ನೀನ್ ತಗೋಬಾರ್ದು, ತೆಗೆದುಕೊಳ್ಬೇಕಂತ ನಿನ್ನ ಆತ್ಮಸಾಕ್ಷಿನೇ ನಿನಗೆ ನಿರ್ಣಯ ಮಾಡೋದು. ನಾನಲ್ಲ, ಇಲ್ಲಿ ನಾನು ಬೋಧನೆ ಮಾಡ್ತಾ ಇದ್ದೀನಿ ಅಷ್ಟೇ. ಆ ವಾಕ್ಯ ನಿನಗೆ ಟಚ್ ಆಗ್ತಿರ್ಬೋದು, ಕೆಲವು ಮಾತ್ರ. ಆದ್ರೆ ಈಗ ಈ ಬಲ್ಲಪಾನದಲ್ಲಿ ನಾನು ಕೈ ಹಾಕ್ಬೇಕು, ನೀನು ಕೈ ಹಾಕ್ಬೇಕು ಬೇಡ ಅಂತ ನಿನ್ನ ಮನಸ್ಸಾಕ್ಷಿ ಆಗ್ತದೆ. ಕರೆಕ್ಟಾ? ಹಲ್ಲೆಲೂಯಾ. ರೆಡಿನಾ? ಓಕೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಂದರ್ಭದಲ್ಲಿ ಈ ಒಂದು ಸಂದೇಶವನ್ನು ಕೂಡ ಆಶೀರ್ವಾದ ಮಾಡಲಿ. ನಾವೆಲ್ಲರ ಕೈಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ದೇವಾಲಯ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಉನ್ನತನಾದ ದೇವರೇ, ನಾವು ಈ ದಿನ ವಾಕ್ಯ ಕೇಳಿದಿರುವ ನಿನ್ನ ವಾಕ್ಯಕ್ಕೆ ಭಯಪಡುವುದೇ ನಮಗೆ ಜ್ಞಾನ. ನಿನ್ನ ವಾಕ್ಯದಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಮೇಲೆಗೂ ಕಡಿಮೆ ಇಲ್ಲ. ಪ್ರಾಯ